ಓಕೆ, ಪ್ರೈಸ್ ಲಾರ್ಡ್ ಎಲ್ಲರಿಗೂ. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಬಹಳಷ್ಟು ಇಂಪಾರ್ಟೆಂಟ್ ಸೆಕ್ಷನ್, ಬಹಳಷ್ಟು ಅದ್ಭುತವಾದಂತ ಉನ್ನತವಾದಂತ 2024ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾಕಂದ್ರೆ 2024 ಮೊದಲ ಯೂತ್ ಫೆಲೋಶಿಪ್ಗೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಕಳೆದ ತಿಂಗಳು ನಾವು ಯೂತ್ ಫೆಲೋಶಿಪ್ ಮಾಡಕ್ ಆಗಿಲ್ಲ. ಕಾರಣ ಎಲ್ಲರೂ ಯೇಸು ಸ್ವಾಮಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ರಿ. ಕೇಕ್ ಕಟ್ ಮಾಡೋದ್ರಲ್ಲಿ, ಮನೆ ಡೆಕೋರೇಷನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರಿ ಚರ್ಚ್ಗಳಲ್ಲಿ. ಹಾಗಾಗಿ ನಾವು ಮಾಡಿಲ್ಲ. ಸೊ ಪಾಪ ಎಲ್ಲರೂ ಹುಟ್ಟಿದ ಮಗುನ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ನಾವೇನಕ್ಕೆ ಡಿಸ್ಟರ್ಬ್ ಮಾಡೋದಂತ ನಾನು ಆ ಮೀಟಿಂಗ್ ನ ಅಟೆಂಡ್ ಮೀಟಿಂಗ್ ನ ಇಡ್ಲಿಲ್ಲ. ಬಟ್ ಆದ್ರೆ ಈ ಒಂದು 2024 ಒಂದು ಮೊದಲ ಯೂತ್ ಫೆಲೋಶಿಪ್ಗೆ ಇಷ್ಟು ಜನ ಬಂದು ಸೇರೋದಕ್ಕೆ ನಾನು ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಎಲ್ಲರೂ ಸೇಫ್ ಆಗಿದ್ದೀರಾ, ಸಖತ್ತಾಗಿದ್ದೀರಾ ಅಂತ ನಾನು ನೆನೆಸ್ತಾ ಇದ್ದೇನೆ. ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದೆ ಅಂತ ನಾನು ನೆನೆಸ್ತಾ ಇದ್ದೇನೆ. ಹಾಗಾಗಿ ನಾವು ಈ ಒಂದು ಯೂತ್ ಫೆಲೋಶಿಪ್ ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಮಧ್ಯದಲ್ಲಿರುವಂತ ಗಣೇಶ್ ಪ್ರಾರ್ಥನೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಕೇಳಿಸ್ತದೆ ಗಣೇಶ್, ಬಟ್ ನೆಟ್ವರ್ಕ್ ಡಿಸ್ಟ್ರಪ್ಷನ್ ಆಗ್ತಾ ಇದೆ. ಓಕೆ, ನೆಟ್ವರ್ಕ್ ಇರೋ ಕಡೆ ಕೂತಿದ್ದೀನಿ. ಓಕೆ ಓಕೆ. ಪರಿಶುದ್ಧನು ದೇವ, ನಂಬಿಗಸ್ತನು, ನೀತಿವಂತನ ಕರ್ತನೆ, ನಾಮಕೊಂದನ್ನ ಸಲ್ಲಿಸ್ತಾ ಇದ್ದೀವಿ ಕರ್ತನೆ. ರಾಜ ದೇವರಪ್ಪ, ಬೆಳಗ್ಗಿಂದ ಇಲ್ಲಿ ಅಪ್ಪ ನಮ್ಮನ್ನು ಕರ್ತನೆ ಕಾಯುತ್ತಾ ಪೋಷಿಸುತ್ತಾ ಸ್ವಾಮಿ ಅಪ್ಪ, ಯಾವಾಗ್ಲೂ ಅಂಗೈಗಳ ಚಿತ್ರಿಸ್ಕೊಂಡು ಸ್ವಾಮಿ ಅಪ್ಪ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಅಪ್ಪ ಒಂದನ್ನ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಎಸಪ್ಪ ಕರ್ತನೆ ಅಪ್ಪ, ಈ ಒಂದು ಮೊದಲನೇ ತಿಂಗಳ ಯೂತ್ ಫೆಲೋಶಿಪ್ ಕಾರ್ಯಕ್ರಮವನ್ನು ಕರ್ತನೆ ಸ್ವಾಮಿ ನಮಗಾಗಿ ಕರ್ತನೆ ಸ್ವಾಮಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ವಿ ಸ್ವಾಮಿ ಅಪ್ಪ. ಕರ್ತನೆ ಇವತ್ತಿನ ದಿನದಲ್ಲಿ ಕರ್ತನೆ ಸ್ವಾಮಿ ಅಪ್ಪ, ಸೋಷಿಯಲ್ ಇಂಟರ್ನೆಟ್ ಅಲ್ಲಿ ಕರ್ತನೆ ಯಾವ ರೀತಿ ಲೋಕವು ಮುಳುಗಿದೆ ಅನ್ನೋದು ವಿಷಯದಲ್ಲಿ ಕರ್ತನೆ ಸ್ವಾಮಿ ಇಂದು ಈ ಕ್ಷಣ ಕರ್ತನೆ ನಮ್ಮೆಲ್ಲರಿಗೂ ಕರ್ತನೆ ಸ್ವಾಮಿ ಬೈಬಲ್ ಜ್ಞಾನದ ಮೂಲಕ ಕರ್ತನೆ ಸ್ವಾಮಿ ತಿಳಿಯಪಡಿಸುವುದಕ್ಕಾಗಿ ಕರ್ತನೆ ಅಪ್ಪ ನಾವು ನಿನಗೆ ಕೃತಜ್ಞತೆ ಉಳ್ಳವನಾಗಿದ್ದೇವೆ ಸ್ವಾಮಿ ಅಪ್ಪ. ಇವತ್ತಿನ ಪ್ರೋಗ್ರಾಮ್ ಅನ್ನು ಕರ್ತನೆ ಆಶೀರ್ವದಿಸುವ ಅದ್ಭುತ ರೀತಿಯಲ್ಲಿ ಕರ್ತನೆ ಸ್ವಾಮಿ ಜಾಯಿನ್ ಆದ ಪ್ರತಿಯೊಬ್ಬೊಬ್ಬರು ಕೂಡ ಕರ್ತನೆ ಸ್ವಾಮಿ ಅಪ್ಪ ಇದರಿಂದ ಬರಬೇಕಂತ ಆಶೀರ್ವಾದದ ಫಲಗಳನ್ನು ಕರ್ತನೆ ಸ್ವಾಮಿ, ಇದರಿಂದ ನಮಗೆ ಗೊತ್ತಿಲ್ಲದಂತ ಎಷ್ಟೋ ಕರ್ತನೆ ಅಪ್ಪ ಗುಡಾರ್ಥಗಳನ್ನು ಕರ್ತನೆ ಸ್ವಾಮಿ ನಾವು ತಿಳ್ಕೊಳ್ಳಿಕ್ ಆಗುವಂತೆ ಸ್ವಾಮಿ ನಮ್ಮ ಮನಸ್ಸುಗಳನ್ನ ತೆರೆ ಮಾಡ್ಬೇಕಪ್ಪ ನಾವು ಪ್ರಾರ್ಥಿಸ್ತಾನೆ ಸ್ವಾಮಿ ಅಪ್ಪ. ಇದುವರೆಗೂ ಕರ್ತನೆ ಸ್ವಾಮಿ ಅಪ್ಪ ನಾವು ಏನೆಲ್ಲ ಕರ್ತನೆ ಲೋಕದಲ್ಲಿ ಕರ್ತನೆ ಸ್ವಾಮಿ ಅಪ್ಪ ನಾವು ಅಂದುಕೊಂಡಿದ್ವು ಕರ್ತನೆ ಲೋಕದ ಆಸೆ ಭೋಗಗಳಲ್ಲಿ ಕರ್ತನೆ ಸ್ವಾಮಿ ಇಂಟರ್ನೆಟ್ ಅನ್ನುವಂತಲ್ಲಿ ನಾವು ಮುಳುಗಿದ್ವು ಕರ್ತನೆ ಸ್ವಾಮಿ ಅದರಲ್ಲಿರುವಂತಹ ಒಂದು ಗೂಢಾರ್ಥವನ್ನು ಸ್ವಾಮಿ ನಮ್ಮೆಲ್ಲರಿಗೂ ತಿಳಿಯಪಡಿಸ್ಬೇಕಪ್ಪ ಪ್ರಾರ್ಥಿಸ್ತಾನೆ ಸ್ವಾಮಿ. ಪ್ರಾರಂಭವು ಖಂಡಿತ ಒಪ್ಪಿಸಿ ಕೊಡ್ತಾನೆ ತಂದೆ. ಆಮೆನ್. ಥ್ಯಾಂಕ್ ಯು ಗಣೇಶ್. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ಇಂಟರ್ನೆಟ್ ವರ್ಲ್ಡ್ ವಾರ್ ಮುಂಚೆ ಒಂದು ದೊಡ್ಡ ಸಾಧನವಾಗಿ ಜಗತ್ತನ್ನೇ ಬದಲಾಯಿಸುವಂತ ಶಕ್ತಿ ಉಳ್ಳಂತ ಒಂದು ಯಂತ್ರವಾಗಿ ನಮಗೆ ಇಂಟ್ರೊಡ್ಯೂಸ್ ಆದಂತ ವಿಷಯ ಒಂದು ಇಂಟರ್ನೆಟ್ ಅನ್ನುವಂಥದ್ದು ನಮ್ಮ ಭಾರತಕ್ಕೆ ಬಂದಿದ್ದು. ಅದಾದ ನಂತರ ಬರ್ತಾ ಬರ್ತಾ ಬ್ಯಾಂಕ್ಗಳಲ್ಲಿ ದುಡ್ಡು ಡ್ರಾ ಮಾಡಕ್ಕೆ ಜನ ಲೈನ್ ಇರೋದ್ರಿಂದ ಹಿಡಿದು ಈಗ ಎಲ್ಲರೂ UPI ಪೇಮೆಂಟ್ ಮಾಡೋವರೆಗೂ, ವಿಡಿಯೋಗಳನ್ನ ಟಿವಿಯಲ್ಲಿ ನೋಡೋ ಕಾಲದಿಂದ ಹಿಡಿದು ಈಗ ಎಲ್ಲವನ್ನು ಸೆಲ್ ಫೋನ್ ಅಲ್ಲಿ ನೋಡುವಂತ ಕಾಲದವರೆಗೂ ಎಲ್ಲವೂ ಕೂಡ ಈಗ ನಾವು ಹೇಳ್ಕೊಂಡ ಹಾಗೆ ChatGPT, AI, ಡೀಪ್ ಮೀನಿಂಗ್ ಇರುವಂತ ಅದ್ಭುತವಾದಂತ ಇಂಟರ್ನೆಟ್ ಎಕ್ಸ್ಪ್ಲೋರಿಂಗ್ ಆಗ್ತಾ ಇದೆ, ಬೂಮ್ ಆಗ್ತಾ ಇದೆ. ಸೊ ಹಾಗಾದ್ರೆ ನಾನು ಈ ಒಂದು ಯೂತ್ ಫೆಲೋಶಿಪ್ ಅಲ್ಲಿ ನಾನು ನಿಮಗೆಲ್ಲರಿಗೂ ಹೇಳುವಂತ ವಿಷಯಗಳೇನಂತ ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ. ಟಾಪಿಕ್ ಏನಂತಂದ್ರೆ ಅಂತರ್ಜಾಲದ ಮೂಲಕ ನಮ್ಮ ಆರೋಗ್ಯದ ಮೇಲೆ ಆಗುವ ಕೆಟ್ಟ ಪರಿಣಾಮಗಳು ಏನು ಅನ್ನೋದು ಮೊದಲನೇ ಟಾಪಿಕ್. ಎರಡನೇ ಟಾಪಿಕ್ ಸುದ್ದಿ ಮಾಧ್ಯಮ ಅಂದ್ರೆ ನ್ಯೂಸ್ ಮೀಡಿಯಾ ಒಂದು ಒನ್ ಆಫ್ ದ 4th ಪಿಲ್ಲರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದ್ರು ಅವಾಗೆಲ್ಲ. ನ್ಯೂಸ್ ಮೀಡಿಯಾ ಒನ್ ಆಫ್ ದ ಮೇಜರ್ ಪಿಲ್ಲರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಯಾಕಂದ್ರೆ ದೇಶವನ್ನು ಬಿಲ್ಡ್ ಮಾಡೋದಕ್ಕಾಗ್ಲಿ, ದೇಶವನ್ನು ಕಟ್ಟೋದಕ್ಕೆ, ನಾಶ ಮಾಡೋದಕ್ಕೆ
ಯೂಸ್ ಮಾಡ್ಬೇಕಾದಂತ ಒಂದು ಅದ್ಭುತವಾದಂತ ಪಿಲ್ಲರ್ ಆದಂತ ನ್ಯೂಸ್ ಮೀಡಿಯಾ. ಬಟ್ ಆದ್ರೆ ಇವತ್ತು ಆಗ್ತಿರುವಂತ ಕಥನೆ ಬೇರೆ ನ್ಯೂಸ್ ಮೀಡಿಯಾದು. ಸುದ್ದಿ ಮಾಧ್ಯಮದ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನ ನಿಮ್ಗೆ ಹೇಳ್ತೀನಿ. ಆಮೇಲೆ ಮೂರನೇದಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ ಹೇಗೆ ನಮ್ಮ ಮಾನಸಿಕ ಮತ್ತು ಶಾರೀರಿಕ ಆಹಾರದ ಒಂದು ಪರಿಣಾಮ ಬೀರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಅಥವಾ ಬೇರೆ ಇನ್ನೇನಿದೆ, ಚಾಟ್ ಜಿಪಿಟಿ ಇಂದ ಹಿಡಿದು ಎಲ್ಲವೂ ಕೂಡ ಎಷ್ಟು ನಮಗೆ ಮೆಂಟಲಿ ಅಥವಾ ಫಿಸಿಕಲಿ ಎಷ್ಟು ನಮಗೆ ಸ್ಟ್ರೈನ್ ಮಾಡುತ್ತೆ, ಅಥವಾ ನಮಗೆ ಹೆಲ್ತ್ ವೈಸ್ ನಮಗೆ ಏನು ಇಶ್ಯೂ ಆಗುತ್ತೆ ಅನ್ನುವಂಥದ್ದು ನಾನು ಹೇಳ್ತೀನಿ. ಮತ್ತೆ ಹಾಗಾದ್ರೆ ನಾವು ಇಷ್ಟೆಲ್ಲ ಸಮಸ್ಯೆಗಳು ಮಾತಾಡಿದ್ಮೇಲೆ ಇದನ್ನ ನಾವು ಹ್ಯಾಂಡಲ್ ಮಾಡೋದ್ ಹೆಂಗೆ ಅಂತ ಕೂಡ ನಮ್ಗೆ ಗೊತ್ತಿರಬೇಕು. ಆ ಹಾಗಾಗಿ ಇವತ್ತಿನ ಒಂದು ಟಾಪಿಕ್ ನಾವು ಸ್ಟಾರ್ಟ್ ಮಾಡೋಣ. ಅದ್ಭುತವಾದಂತ ಟಾಪಿಕ್. ನೀವೆಲ್ಲ ಅನೇಕ ವಿಷಯಗಳನ್ನ ನೀವು ಕಲಿತೀರಾ ಅಂತ ನಾನು ನೆನೆಸ್ತೇನೆ. ಓಕೆ, ಸೊ ಮೊದಲನೇದಾಗಿ ನಾವು ಅಂತರ್ಜಾಲದ ಮೂಲಕ ನಮ್ಮ ಆರೋಗ್ಯಕ್ಕೆ ಬೀಳುವಂತ ಮೇಜರ್ ಒಂದು ಇಂಪ್ಯಾಕ್ಟ್ ಏನು ಅಂತದ್ದು ನಾನ್ ನಿಮಗೆ ಶೇರ್ ಮಾಡ್ತೀನಿ. ಏನಂತಂದ್ರೆ, ನಾನು ಈಗ ಆಲ್ರೆಡಿ ನಿಮಗೆಲ್ಲರಿಗೂ ಹೇಳೋದ ಪ್ರಕಾರ ಏನಂತಾರೆ, ಅಂತರ್ಜಾಲ, ಈ ಒಂದು ಇಂಟರ್ನೆಟ್ ಅನ್ನೋದು ನಮಗೆ World War II ಅದಕ್ಕಿಂತ ಮುಂಚೆಯಿಂದ World War ಟೈಮ್ ಅಲ್ಲಿ ನಮಗೆ ನ್ಯೂಸ್ ಮೀಡಿಯಾ ಅಥವಾ ಪ್ರಿಂಟ್ ಮೀಡಿಯಾ ಅಂತ ಏನ್ ಕರಿತೀವಿ ಅದರಿಂದ ನಮಗೆ ಬಂದಂತ ಒಂದು ಸಾಧನವಾಗಿ ಬಂತು. ಆಮೇಲೆ ಬರ್ತಾ ಬರ್ತಾ ಸೆಲ್ ಫೋನ್ ಬಂದು, ಆಮೇಲೆ ಲ್ಯಾಂಡ್ ಲೈನ್ ದೂರ ಆಯ್ತು, ಆಮೇಲೆ ಸೆಲ್ ಫೋನ್ ಬಂತು, ಸೆಲ್ ಫೋನ್ ಇಂದ ಹಿಡಿದು ಸ್ಮಾರ್ಟ್ ಫೋನ್ ಆಯ್ತು, ಸ್ಮಾರ್ಟ್ ಫೋನ್ ಇಂದ ಹಿಡಿದು ಈಗ ಎಕ್ಸ್ಟ್ರಾ ಸ್ಮಾರ್ಟ್ ಫೋನ್ ಆಗಿದೆ. ಸೊ ಆ ಒಂದು ಕಾಲದವರೆಗೂ ಈ ಒಂದು ಇಂಟರ್ನೆಟ್ ಇಂದ ನಮಗೆ ಆಗುವಂತ ನಷ್ಟಗಳೇನು, ನಮ್ಮ ದೇಹಕ್ಕೆ ಆಗುವಂತ ನಷ್ಟಗಳೇನು, ಅಥವಾ ಮಾನಸಿಕವಾಗಿ ನಮಗೆ ಆಗುವಂತ ನಷ್ಟಗಳೇನು ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ಈಗ ಆಲ್ಮೋಸ್ಟ್ 6 ಬಿಲಿಯನ್ ಸ್ಮಾರ್ಟ್ ಫೋನ್ ಯೂಸರ್ಸ್ ಇದ್ದಾರೆ. ಎಷ್ಟಿದ್ದಾರೆ? 6 ಬಿಲಿಯನ್ ಸ್ಮಾರ್ಟ್ ಫೋನ್ ಯೂಸರ್. ಬಟ್ ಆದ್ರೆ ಅವರ ಮನೆಗಳಲ್ಲಿ ಟಾಯ್ಲೆಟ್ಸ್, ಅಂದ್ರೆ ಒಂದು ಟಾಯ್ಲೆಟ್ಸ್ ಕಟ್ಟೋದಕ್ಕೆ ಅವರು ಅಥವಾ ಟಾಯ್ಲೆಟ್ಸ್ ಹೋಗ್ತಾ ಇರುವಂತ ಏನು ಅವ್ರ ಮನೇಲಿ ಕಟ್ಟಿ ಅಥವಾ ಅವ್ರು ಇರುವಂತವ್ರು ಬರೀ 1.5 ಬಿಲಿಯನ್ ಅಥವಾ 2 ಬಿಲಿಯನ್ ಇರ್ಬೋದು ಇಡೀ ವರ್ಲ್ಡ್ ಅಲ್ಲಿ. ಅಂದ್ರೆ ನಾವು ಯಾವ್ದನ್ನ ಪ್ರಯಾರಿಟಿ ಆಗಿ ಎಷ್ಟು ರ್ಯಾಪಿಡ್ ಆಗಿ ಗ್ರೋ ಆಗ್ತಾ ಇದೆ ಅನ್ನೋದನ್ನ ನಾವು ಇದರಲ್ಲಿ ನೋಡ್ಬೋದು. ಹಾಗಾದ್ರೆ ನಾವು ಈ ಒಂದು ಇನ್ಸ್ಟಾಗ್ರಾಮು ಅಥವಾ ಈ ಫೇಸ್ಬುಕ್ ಇವೆಲ್ಲ ಸೋಷಿಯಲ್ ಮೀಡಿಯಾ ಆಪ್ಸ್. ಬಟ್ ಆದ್ರೆ ಈ ಒಂದು ಇಂಟರ್ನೆಟ್ ಅಂತ ಏನ್ ಕರಿತೀವಿ, ಈ ಒಂದು ಇಂಟರ್ನೆಟ್ ಮೂಲಕ ಹಲವಾರು ವಿಷಯಗಳನ್ನ ನಾವು ಇನ್ಫಾರ್ಮೇಶನ್ ನ ಪಡಿಬಹುದು. ಈಗ ನಾನು ಮೊನ್ನೆ ನಮ್ಮ ಒಬ್ಬ ಕೊಲೀಗ್ ಒಬ್ನು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದ. ಏನು ಅಂತಂದ್ರೆ, ಹೌ ಟು ವೇರ್ ಟು ಫೈಂಡ್ ಔಟ್ ವಾಟರ್ ಬಾಟಲ್ಸ್ ನಿಯರ್ ಮೀ ಅಂತ. ಅಂದ್ರೆ ನೀರಿನ ಬಾಟ್ಲು ಎಲ್ಲಿ, ನಿಯರೆಸ್ಟ್ ನೀರಿನ ಬಾಟ್ಲು ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ಈಗ ಗೂಗಲ್ ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಅಷ್ಟು ಅಂದ್ರೆ ನಮಗೆ ಬೇಸಿಕ್ ಆಗಿ ಒಬ್ರು ನನಗೆ ಹೇಳ್ತಾ ಇದ್ರು, ನಮ್ಮ ಸರ್ ರೀಸೆಂಟ್ ಆಗಿ ಹೇಳ್ತಾ ಇದ್ರು, ಅವಾಗೆಲ್ಲ ನಮಗೆ ಫೋನ್ ಇರ್ತಿರ್ಲಿಲ್ಲ, ಇಂಟರ್ನೆಟ್ ಕೂಡ ಬಹಳ ಕಡಿಮೆ ಇರ್ತಿತ್ತು. ಬಟ್ ಆದ್ರೆ ನಮಗೆ ನಾಲೆಡ್ಜ್ ಬಹಳ ಇರ್ತಿತ್ತು. ನಮಗೆ ಒಂದು ಈ ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನುವಂತ ನಾಲೆಡ್ಜ್, ಅಥವಾ ನಮ್ಮಲ್ಲಿ ಏನಾಗ್ತಿದೆ, ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅನ್ನುವಂತ ನಾಲೆಡ್ಜ್ ಜಾಸ್ತಿ ಇರ್ತಿತ್ತು. ಬಟ್ ಆದ್ರೆ ಈಗ ಇಂಟರ್ನೆಟ್ ಜಾಸ್ತಿ ಇದೆ, ಇಡೀ ಪ್ರಪಂಚದ ಎಲ್ಲಾ ನ್ಯೂಸ್ ನೀವು ಹಿಂಗ್ ಸರ್ಚ್ ಮಾಡಿದ್ರೆ ಎಲ್ಲಾ ನ್ಯೂಸ್ ನಿಮಗೆ ಬರುತ್ತೆ. ಬಟ್ ಆದ್ರೂ ಕೂಡ ಜನರ ಒಂದು ಮೆಂಟಾಲಿಟಿ, ಅಂದ್ರೆ ಮನಸ್ಸಿನ ಒಂದು ನಾಲೆಡ್ಜ್, ವಿಸ್ಡಮ್ ಗ್ರೋ ಆಗ್ತಾ ಇಲ್ಲ. ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಹೋಗ್ತಾ ಇಲ್ಲ. ಬಹಳ ಜನ ಏನ್ ಅನ್ಕೊಂತಾರ ಅಂದ್ರೆ, ಕೆಲವೊಂದು ಪೇರೆಂಟ್ಸ್ ನಾನು ಇದು ಹೇಳೋದನ್ನ ನಾನು ಕೇಳಿದೀನಿ ಇಲ್ಲಿ, ಅಂದ್ರೆ ಸಿಟಿಯಲ್ಲಿ. ಯಾವಾಗ ಅವರು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾರೋ ಅವಾಗ ಅವ್ರ ಪೇರೆಂಟ್ಸ್ ಒಂಥರ ಏನಂತಾರೆ, ಪ್ರೌಡ್ ಮೂಮೆಂಟ್ ಅವ್ರಿಗೆ. ನೋಡ್ದ ನನ್ ಮಕ್ಕಳು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದಾರೆ, ಒಂದ್ ಕಡೆ ಫೇಸ್ಬುಕ್ ಯೂಸ್ ಮಾಡ್ತಾರೆ, ಒಂದ್ ಕಡೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದಾರೆ, ಒಂದ್ ಕಡೆ ನಾನ್ ಹೇಳಿದ್ ಕೇಳ್ತಾ ಇದಾರೆ, ಅಲ್ಲಿ ಹೋಗ್ತಾ ಇದಾರೆ, ಇಲ್ಲಿ ಹೋಗ್ತಾ ಇದಾರೆ ಅಂತ. ಬಟ್ ಆದ್ರೆ ಅದು ಬಹಳ ತಪ್ಪು. ಯಾಕೆ ಅಂತಂದ್ರೆ, ರೀಸೆಂಟ್ ಆಗಿ ಆದಂತ ಒಂದು ಸೈಂಟಿಫಿಕ್ ರಿಸರ್ಚ್ ಏನ್ ತೋರಿಸ್ತಾ ಇದೆ ಅಂದ್ರೆ, ಇಂಟರ್ನೆಟ್ ಬಳಕೆದಾರರು ಅಥವಾ ಮೊಬೈಲ್ ಬಳಕೆದಾರರು ಏನಿದಾರಲ್ಲ, ಈ ಮಲ್ಟಿ ಟಾಸ್ಕಿಂಗ್ ಅಂತಂದ್ ಏನ್ ಅಂತೀವಿ, ಅಂದ್ರೆ ಮಲ್ಟಿ ಸೋಷಿಯಲ್ ಮೀಡಿಯಾನ ಕನ್ಸ್ಯೂಮ್ ಮಾಡೋರು, ಯಾರು ಮೊಬೈಲ್ ಯೂಸ್ ಮಾಡಲ್ಲ ಅವ್ರಿಗಿಂತ ಕಡಿಮೆ ಕೆಪಾಸಿಟಿಯಲ್ಲಿ ಅವರು ಮಲ್ಟಿ ಟಾಸ್ಕಿಂಗ್ ಮಾಡಕ್ಕೆ ಆಗತ್ತೆ. ಯಾಕಂದ್ರೆ ಇವರ ಒಂದು ಫೋಕಸ್, ಯಾರು ಇಂಟರ್ನೆಟ್ ಯೂಸ್ ಮಾಡ್ತಾರೋ, ಯಾರು ಒಂದು ಮೊಬೈಲ್ಗಳನ್ನ ಜಾಸ್ತಿ ಹೊತ್ತು ನೋಡ್ತಾರೋ, ಅವರ ಫೋಕಸ್ ಬರೀ ಎಷ್ಟು ಗೊತ್ತಾ, 65 ಸೆಕೆಂಡ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಅವರ ಫೋಕಸ್ ಅಂದ್ರೆ ಒಂದು ನಾನ್ ಮಾಡ್ಬೇಕು ಅಂತ ಅವ್ರು ಅನ್ಕೊಂಡ್ರೆ, ಅವರ ಫೋಕಸ್ ಅದ್ರ ಮೇಲೆ ಇರೋದು ಬರೀ 65 ಸೆಕೆಂಡ್, ಅಂದ್ರೆ ನಾಟ್ ಈವನ್ 1 ಮಿನಿಟ್. ಅದಕ್ಕೆ ಈ ಬಹಳ ಜನ ಈ ಓದೋ ಹುಡುಗರು ಮೊಬೈಲ್ ಆನ್ ಮಾಡಿ ಓದ್ತಾ ಇರ್ತಾರೆ, ಬಟ್ ಅವ್ರಿಗೆ ಓದಕ್ ಆಗಲ್ಲ.
ಬಟ್ ಆದ್ರೆ ನೀವು ಯಾವಾಗಾದ್ರೂ ಟ್ರೈ ಮಾಡಿ ಸೈಲೆಂಟ್ ಮಾಡಿ ಅಥವಾ ಡಾಟಾ ಆಫ್ ಮಾಡಿ ಓದಕ್ ಟ್ರೈ ಮಾಡಿ, ನಿಮಗೆ ಓದಕ್ ಆಗುತ್ತೆ. ಯಾಕಂದ್ರೆ ಪ್ರತಿ ನೋಟಿಫಿಕೇಶನ್ ನಿಮ್ ಮೊಬೈಲ್ ಅಲ್ಲಿ ಬರುವಂತ ಪ್ರತಿ ನೋಟಿಫಿಕೇಶನ್ ಏನಿರುತ್ತಲ್ಲ, ನಿಮ್ಗೊಂಥರ ಕರೆಕ್ಟ್ ಆನ್ ಮಾಡಿ ನೋಡ್ಬೇಕು ಆ ನೋಟಿಫಿಕೇಶನ್. ಆ ತರ ಇಲ್ಲಿ ಕೆಲವೊಬ್ರಿಗೆ ಅನ್ಸ್ತಾ ಇದೆ, ಫಸ್ಟ್ ನೋಟಿಫಿಕೇಶನ್ ಬಂದ ತಕ್ಷಣ ವಾಟ್ಸಪ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಫೇಸ್ಬುಕ್ ಅಲ್ಲಾಗ್ಲಿ, ಯಾವ್ದೇ ಆಗ್ಲಿ ನಿಮಗ್ ಗೊತ್ತಿದೆ ಯಾರು ಅಂತ ಇಂಪಾರ್ಟೆಂಟ್ ಮೆಸೇಜ್ ಏನ್ ಕೊಡಲ್ಲ, ನೀವು ಹೋಗಿ ಟಕ್ ಅಂತ ಓಪನ್ ಮಾಡಬೇಕು ಅನ್ನೋಂತ ಏನ್ ಇಂಪಾರ್ಟೆಂಟ್ ಮೆಸೇಜ್ ಇರಲ್ಲ. ಬಟ್ ಆದ್ರೆ ನಿಮಗೆ ಮೆಂಟಲಿ ನೀವು ಎಷ್ಟು ಅಡಿಕ್ಷನ್ ಆಗಿದೆ ಅಂತಂದ್ರೆ ಮೊಬೈಲ್ ಅಲ್ಲಿ, ಆ ನೋಟಿಫಿಕೇಶನ್ ಬಂದ ತಕ್ಷಣ ಟಕ್ ಅಂತ ಯಾರು ಕಳಿಸಿದಾರೆ ಅಂತ ನೋಡ್ಬೇಕು. ಆ ರೀತಿಯಾದಂತ ಒಂದು ಬ್ರೈನ್ ರಿವೈರಿಂಗ್ ಅಂತ ಕರಿತೀವಿ ನಾವು. ಸೈಂಟಿಸ್ಟ್ ಹೇಳ್ತಾರೆ, ಜಾಸ್ತಿ ಒಂದು ಫೋನ್ ಯೂಸ್ ಮಾಡೋರು ಅಥವಾ ಇಂಟರ್ನೆಟ್ ಯೂಸ್ ಮಾಡುವವರು ಈ ಬ್ರೈನ್ ಅಲ್ಲಿ ಕೆಲವೊಂದು ವೇವ್ಸ್ ಇರುತ್ತೆ. ಆಲ್ಫಾ ವೇವ್ಸ್, ಮತ್ತೆ ಗಾಮಾ ವೇವ್ಸ್, ಬೀಟಾ ವೇವ್ಸ್, ಮತ್ತೆ ಟೀಟಾ ವೇವ್ಸ್ ಅಂತ ಕೆಲವೊಂದು ವೇವ್ಸ್ ಇರ್ತವೆ. ಅದನ್ನ ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ರಿ. ಸೊ ಈ ಒಂದು ವೇವ್ಸ್ ಏನಿರ್ತಾವಲ್ಲ, ಅದು ಆಲ್ಮೋಸ್ಟ್ 40% ನಾವು ಇಂಟರ್ನೆಟ್ ಯೂಸ್ ಮಾಡಿದಾಗ ಆ ಬ್ರೈನ್ ನ ಆ ವೇವ್ಸ್ ಬಹಳಷ್ಟು ಅಫೆಕ್ಟ್ ಮಾಡ್ತವೆ. ಅಂದ್ರೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಬಹಳ ಜನ ಸೂರ್ಯೋದಯ ಆಗಿದ ತಕ್ಷಣ, ಅವಾಗ ಬಹಳ ಜನ ಹೇಳ್ತಿದ್ರು ಗೊತ್ತಾ, ಸೂರ್ಯೋದಯ ಆಗೋದನ್ನ ನೋಡ್ಬೇಕು, ಅದು ನಮಗೆ ಬಹಳ ಖುಷಿ ಕೊಡುತ್ತೆ ಅಂತ ಬಹಳ ಜನ ಹೇಳ್ತಾ ಇದ್ರು. ಅಂದ್ರೆ ಅದೊಂದು ನಿಮಗೆ ಒಂದು ಎನರ್ಜಿ ಬರುತ್ತೆ ಬಾಡಿಯಲ್ಲಿ. ಈಗ್ಲೂ ಬಹಳ ಜನ ಈಗ ಯೋಗ ಮಾಡೋರಾಗ್ಲಿ, ನೀವು ಯೋಗ ಮಾಡೋರ್ನ ನೀವು ಫಾಲೋ ಮಾಡಿದ್ರೆ ಸೂರ್ಯನ ಬಹಳ ನಂಬ್ತಾರೆ, ಸೂರ್ಯ ನಮಸ್ಕಾರ ಮಾಡ್ತಾರೆ, ಅಥವಾ ಸೂರ್ಯೋದಯ ಆಗಿದ ತಕ್ಷಣ ನೋಡ್ಬೇಕು, ವಿಟಮಿನ್ ಡಿ ಸಿಗುತ್ತೆ, ಅಥವಾ ಬಾಡಿಗೆ ಬಹಳ ಎನರ್ಜಿ ಸಿಗುತ್ತೆ, ನಿಮಗೆ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಅಂತಾರೆ. ಸೊ ಆ ರೀತಿಯಲ್ಲಿ ಆ ಒಂದು ಆಲ್ಫಾ ವೇವ್ಸ್ ಅಂತ ನಾನು ಏನ್ ಹೇಳಿದೀನೋ, ಈ ಒಂದು ಸೂರ್ಯನ ಒಂದು ಶಾಖ ಅಂದ್ರೆ ಬೆಳಗಿನ ಜಾವ ಬರುವಂತ ಸೂರ್ಯನ ಶಾಖದಿಂದ ಅದು ಬಹಳಷ್ಟು ಎಫೆಕ್ಟ್ ಆಗಿ ಅದು ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ವರ್ಕ್ ಅಲ್ಲಿ ಆಗಿರ್ಬೋದು, ನಿಮ್ಮ ದೈನಂದಿನ ಕೆಲಸದಲ್ಲಿ ಆಗಿರ್ಬೋದು ಎಲ್ಲ. ಆದ್ರೆ ಡ್ಯೂ ಟು ಈ ಒಂದು ಸೆಲ್ ಫೋನ್ ಯೂಸ್ ಮಾಡೋದ್ರಿಂದ ಆ ಒಂದು ಆಲ್ಫಾ ವೇವ್ಸ್ ಏನಿರುತ್ತಲ್ಲ, ಅದು ನಮಗೆ ಡ್ಯಾಮೇಜ್ ಆಗೋಗುತ್ತೆ. ಸೊ ಇಲ್ಲಿ ಬಹಳ ಜನಕ್ಕೆ ಅನಿಸ್ಬೋದು, ಇದೇನಪ್ಪಾ ಈ ತರ ನಮಗೆ ಈಗ ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಹಳ ಜನಕ್ಕೆ ನಿದ್ರೆ ಮಾಡಕ್ಕೆ ಸಾಧ್ಯ ಇಲ್ಲ, ಹೌದಾ? ಬಹಳ ಜನ ನಿದ್ದೆ ಮಾಡಕ್ ಸಾಧ್ಯ ಇಲ್ಲ, ಅಂದ್ರೆ ಅವರ ಸ್ಲೀಪ್ ಸೈಕಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಈ ಒಂದು ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗೋದು ಏನಕ್ಕೆ ಅಂತಂದ್ರೆ, ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ ಒಂದು ಬ್ಲೂ ಲೈಟ್ ಅನ್ನುವಂತ ಫ್ಯೂಚರ್. ಎಲ್ಲರ ಮೊಬೈಲ್ ಅಲ್ಲಿ ಬ್ಲೂ ಲೈಟ್ ಇರುತ್ತೆ. ಇದು ನಾನು ಈಗ ಗ್ಲಾಸ್ ಹಾಕಿರೋದು, ಇದು ಸೈಟ್ ಗ್ಲಾಸ್ ಅಲ್ಲ. ಇದು ಏನ್ ಗ್ಲಾಸ್ ಅಂತಂದ್ರೆ, ಇದನ್ನ ಬ್ಲೂ ರೇ ಗ್ಲಾಸ್ ಅಂತ ಕರೀತಾರೆ. ಈ ಬ್ಲೂ ರೇ ಗ್ಲಾಸ್ ಏನ್ ಮಾಡುತ್ತಂದ್ರೆ, ನನಗೆ ಇವಾಗ ಎಲ್ಲವೂ ಕಾಣಿಸ್ತಾ ಇದೆ, ಬಟ್ ಈ ಬ್ಲೂ ರೇ ಗ್ಲಾಸ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಒಂದು ಲ್ಯಾಪ್ಟಾಪ್ ಮೂಲಕ ಅಥವಾ ಫೋನ್ ನ ಮೂಲಕ ಬರುವಂತ ವೈಟ್ ರೇಸ್, ಬಿಳಿಯ ಒಂದು ರೇಸ್ ಏನ್ ಮಾಡುತ್ತೆ, ನನ್ನ ರೆಟಿನಾ, ಇಲ್ಲಿ ಕಣ್ಣ ಮೇಲಿರುವಂತ ರೆಟಿನಾನ ಡ್ಯಾಮೇಜ್ ಮಾಡುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಬ್ಲೂ ರೇ ಗ್ಲಾಸ್ ನ ಯೂಸ್ ಮಾಡ್ತಾರೆ. ಆದ್ರೆ ನಿಮ್ ಫೋನ್ ಅಲ್ಲಿ ಕೂಡ ಇದು ಬ್ಲೂ ಲೈಟ್ ಅಥವಾ ಬ್ಲೂ ರೇ ಅಂತಂದು ಒಂದು ಫಿಲ್ಟರ್ ಬರುತ್ತೆ, ಬ್ಲೂ ಕಲರ್ ಆಗುತ್ತೆ ನಿಮ್ ಫೋನು. ಅದರಿಂದ ನಿಮ್ಮ ಕಣ್ಣಿಗೆ ಅದು ಡೇನಾ ನೈಟಾ ಅನ್ನುವಂತ ರೆಟಿನಾ ಅದನ್ನ ಫಿಗರ್ ಔಟ್ ಮಾಡಕ್ ಆಗಲ್ಲ, ಇದು ಬೆಳಗಿನ ಜಾವ ಆಗಿದ್ಯಾ ನೈಟ್ ಆಗಿದ್ಯಾ ಅಂತ. ಯಾವಾಗ ಅಂತಂದ್ರೆ ಬ್ಲೂ ಫಿಲ್ಟರ್ ಹಾಕಿದಾಗ. ಯಾಕಂದ್ರೆ ಈ ಕನ್ನಡಕ ಹಾಕಿದ ತಕ್ಷಣ ಇದು ಕತ್ಲೆನ ಬೆಳಕ ಅಂತಂದು ನನಗ್ ಕಾಣಿಸ್ತಾ ಇದೆ. ಬಟ್ ಆದ್ರೆ ಈ ಬೆಳಕಿನ ಒಂದು ಕಿರಣಗಳನ್ನ ಇದು ಅವಾಯ್ಡ್ ಮಾಡೋದ್ರಿಂದ ನನ್ನ ಕಣ್ಣಿಗೆ ಈಗ ಇದು ಬೆಳಗಿನ ಜಾವನ ನೈಟಾ ಅನ್ನುವಂತ ರೇಸ್ ಏನು ನನ್ನ ಬ್ರೈನ್ಗೆ ಐಸು ಏನು ನನ್ನ ಬ್ರೈನ್ಗೆ ಇನ್ಫಾರ್ಮೇಶನ್ ತಿಳಿಸ್ಬೇಕಿತ್ತು, ಆ ಇನ್ಫಾರ್ಮೇಶನ್ ನ ಈ ಗ್ಲಾಸಸ್ ಏನ್ ಮಾಡ್ತಾ ಇದಾವೆ, ಬೈಪಾಸ್ ಮಾಡ್ತಾ ಇದಾವೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಕೆಲವೊಂದು ಇನ್ಫಾರ್ಮೇಶನ್ ನಿಮ್ ತಲೆ ಮೇಲೆ ಹೋಗ್ತಾ ಇದೆ, ಬಟ್ ಸ್ಟಿಲ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ರಿ. ಏನಂತಂದ್ರೆ ಬ್ಲೂ ರೇ ಅಥವಾ ಬ್ಲೂ ಲೈಟ್ ಫಿಲ್ಟರ್ ಅಂತ ಒಂದಿರುತ್ತೆ ನಿಮ್ಮ ಫೋನ್ ಅಲ್ಲಿ. ನನ್ನ ಫೋನ್ ಅಲ್ಲಿ ತೋರಿಸ್ತೀನಿ ತಡ್ರಿ ಒಂದ್ ನಿಮಿಷ. ಬ್ಲೂ ಲೈಟ್ ಫಿಲ್ಟರ್ ಅಂತ ಒಂದಿರುತ್ತೆ ನೋಡಿ. ಐ ಕಂಫರ್ಟ್ ಅಂತ ಒಂದಿದೆ, ಅದ್ರಲ್ಲಿ ನಿಮಗೆ ಕಾಣಿಸ್ತಾ ಇದೆಲ್ಲ ಗೊತ್ತಿಲ್ಲ, ಇಲ್ಲಿದೆ. ಕಾಣಿಸ್ತಾ ಇದೆ? ಕಾಣಿಸ್ತಾ ಇಲ್ಲ? ಕಾಣಿಸ್ತಾ ಇದೆ? ಈಗ ಕಾಣಿಸ್ತಾ ಇಲ್ಲ? ಕೆಳಗಿಡ್ಬೇಕಾ? ಕ್ಯಾಮರಾಗ ತೋರಿಸು. ಓಕೆ, ಈ ಕಣ್ಣು ಗುರುತು ಕಾಣಿಸ್ತಾ ಇದೆಯಾ? ಹೋಗ್ಲಿ, ಕಣ್ಣು ಗುರುತು ಸ್ವಲ್ಪ ಕೆಳಗೆ.
ಓಕೆ, ಕಣ್ಣು ಗುರುತು ಕಾಣಿಸ್ತಾ ಇದೆ ಇಲ್ಲಿ. ಲೊಕೇಶನ್ ಕೆಳಗೆ ಕಣ್ಣು ಗುರುತು ಕೆಳಗ್ ಕಾಣಿಸ್ತಾ ಸ್ವಲ್ಪ ಇದೆ. ಕೆಳಗ್ ತಗ್ಸಿ, ಸ್ವಲ್ಪ ಕೆಳಗ್ ತಗ್ಸಿ, ಇನ್ ಸ್ವಲ್ಪ. ಓಕೆ, ಕಾಣಿಸ್ತಾ ಇದೆ ಈಗ. ಇಲ್ಲಿ ಐ ಕಂಫರ್ಟ್ ಅಂತ ಒಂದಿದೆ ನೋಡಿ, ಕಾಣಿಸ್ತಾ ಇದೆಯಾ? ಕಣ್ಣಿನ ಗುರುತಿದೆ ನೋಡಿ, ಕಣ್ಣಿನ ಗುರುತು. ಸೊ ಇದು ನಿಮ್ಮ ಎಲ್ಲರ ಫೋನಲ್ಲೂ ಇರುತ್ತೆ. ನನ್ನ ಫೋನಲ್ಲಿ ಒಂದೇ ಅಲ್ಲ, ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಎಲ್ಲರ ಫೋನಲ್ಲೂ ಇರುತ್ತೆ. ಇದು ಏನ್ ಮಾಡುತ್ತಂದ್ರೆ ನಿಮಗೆ ಆ ಬ್ಲೂ ಲೈಟ್ ಅಥವಾ ನಿಮಗೆ ಏನು ವೈಟ್ ಲೈಟ್ ನಿಮ್ ಫೋನಿಂದ ಎಮಿಟ್ ಆಗ್ತಾ ಇದೆಯೋ ಅದನ್ನ ನಿಮಗೆ ಈ ಒಂದು ಏನಂತಾರೆ ಈ ಬ್ಲೂ ಲೈಟ್ ಫಿಲ್ಟರ್ ನಿಮಗೆ ಬೈಪಾಸ್ ಮಾಡ್ತಾ ಇದೆ. ಅಂದ್ರೆ ಕಣ್ಣು ಬ್ರೇನ್ಗೆ ಸಿಗ್ನಲ್ ಕೊಡ್ಬೇಕಿತ್ತು, ಏನಂತ, ಇದು ರಾತ್ರಿ ಆಗಿದೆ, ಈಗ ಮಲಗುವಂತ ಸಮಯ ಆಗಿದೆ ಅಂತ ಏನು ಸಿಗ್ನಲ್ ಕೊಡ್ಬೇಕಾಗಿತ್ತು, ಆ ಸಿಗ್ನಲ್ ನ ಬ್ರೇನ್ ಕೊಡಕ್ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಈ ಒಂದು ಬ್ಲೂ ಲೈಟ್ ನ ಫಿಲ್ಟರ್ ಕಾರಣ ಅದು ಕೊಡಕ್ ಆಗ್ತಾ ಇಲ್ಲ. ಈ ಒಂದು ಚೇಂಜಸ್ ಏನಿದೆಯಲ್ಲ ನಿಮ್ಮ ಬ್ರೇನ್ಗೆ ಅಫೆಕ್ಟ್ ಮಾಡುತ್ತೆ. ನಾನು ಆಗ್ಲೇ ಹೇಳ್ದ ಹಾಗೆ ಆಲ್ಫಾ ವೇವ್ಸ್ ಅಂತ ಏನಿರುತ್ತೋ ಅವೆಲ್ಲ ಅಫೆಕ್ಟ್ ಆಗುತ್ತೆ. ಅದರಿಂದ ನಿಮ್ಗೆ ಏನಾಗುತ್ತೆ, ಈ ಸ್ಲೀಪಿಂಗ್ ಪ್ಯಾಟರ್ನ್ ಡಿಸ್ಟರ್ಬ್ ಆಗುತ್ತೆ. ನಿಮಗೆ ಈ ಸ್ಲೀಪಿಂಗ್ ಪ್ಯಾಟರ್ನ್ ಡಿಸ್ಟರ್ಬ್ ಆದಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ಓವರ್ ಆಂಗ್ಸೈಟಿ ಅಥವಾ ಚಿಂತೆ ಮಾಡುವಂಥದ್ದು ಅಥವಾ ಒಬೇಸಿಟಿ ಅಂದ್ರೆ ದಪ್ಪ ಆಗುವಂಥದ್ದು. ನೀವು ಎಷ್ಟೋ ಜನ ಹೆಲ್ತ್ ಕೋಚ್ನ ನೀವು ಕೇಳಿ, ದಪ್ಪ ಆಗಕ್ಕೆ ಒನ್ ಆಫ್ ದ ರೀಸನ್ ಏನ್ ಗೊತ್ತಾ, ಸರಿಯಾಗಿ ಮಲಗದೆ ಇರೋದು. ದಪ್ಪ ಆಗುವಂತ ರೀಸನ್ ಕೆಲವು ಒಂದು ರೀಸನ್ ನಾನು ಹೇಳ್ತಾ ಇರೋದು, ಮೇಜರ್ ರೀಸನ್ ಅಲ್ಲ. ಸೊ ಯಾಕೆ ಅಂತಂದ್ರೆ ನಿಮಗೆ ಸ್ಲೀಪಿಂಗ್ ಪ್ಯಾಟರ್ನ್ ಕರೆಕ್ಟ್ ಆಗಿರ್ಬೇಕು, ಚೆನ್ನಾಗಿ ಒಳ್ಳೆ ನಿದ್ದೆ ಮಾಡ್ಬೇಕು. ಬಹಳ ಜನ ಡಾಕ್ಟರ್ ಹೇಳ್ತಾರೆ ಆರಾಮಾಗಿ 7 ಅವರ್ ಯಾವುದೇ ರೀತಿಯಾದಂತ ಡಿಸ್ಟರ್ಬ್ ಇಲ್ಲದೆ ಮಲ್ಕೊಂಡ್ರೆ ಯಾವುದೇ ರೋಗ ಬರಲ್ಲ ಅಂತ. ಸೊ ಸ್ಲೀಪಿಂಗ್ ಪ್ಯಾಟರ್ನ್ ನಿಮಗೆ ಬಹಳ ಮುಖ್ಯ. ಬಟ್ ಆದ್ರೆ ನಿಮಗೆ ಡ್ಯೂ ಟು ದಿ ಇಂಟರ್ನೆಟ್ ಅಂಡ್ ಸೆಲ್ ಫೋನ್ ನಿಮ್ಗೆ ಏನಾಗ್ತಾ ಇದೆ, ಈ ಆ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಅದರಿಂದ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಹಳ ಜನ ನೀವಿಲ್ಲಿ ಒಪ್ಕೊಂತೀರ ಏನಂತಂದ್ರೆ, ಫೋನ್ ಯೂಸ್ ಮಾಡೋದ್ರಿಂದ ಅಥವಾ ನಿಮಗೆ ಏನಂತಾರೆ ಈ ಒಂದು ಫೋನ್ ಯೂಸ್ ಮಾಡೋದ್ರಿಂದ ನೀವು ಸರಿಯಾಗಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಅಂತ ಬಹಳ ಜನಕ್ಕೆ ಗೊತ್ತು. ಅದನ್ನ ಯೂಸ್ ಮಾಡ್ತಾ ಹೋದ್ರೆ ನಿಮ್ಗೆ ನೈಟ್ ಎಷ್ಟೊತ್ತಾದ್ರೂ ನಿಮ್ಗೆ ಟೈಮ್ ಗೊತ್ತಾಗಲ್ಲ. ಇದಕ್ಕೆ ಏನ್ ರೀಸನ್ ಅಂತ ನಾನು ಸೋಷಿಯಲ್ ಮೀಡಿಯಾ ಆಪ್ಸ್ ಅಂತ 3ನೇ ಟಾಪಿಕ್ ಬರುತ್ತಲ್ಲ, ಅದರಲ್ಲಿ ನಾನು ಇದಕ್ಕೆ ಏನ್ ರೀಸನ್ ಅಂತ ಹೇಳ್ತೀನಿ. ಬಟ್ ಆದ್ರೆ ಈ ಒಂದು ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ. ಈಗ ಯಾಕಂದ್ರೆ ನಾನು ಫಿಸಿಕಲ್ ಮತ್ತೆ ಹೆಲ್ತ್ ಡಿಸ್ಅಡ್ವಾಂಟೇಜಸ್ ಹೇಳ್ತಾ ಇರೋದ್ರಿಂದ ಈ ಟಾಪಿಕ್ ನಾನು ಯೂಸ್ ಮಾಡ್ತೀನಿ. ಆಮೇಲೆ ಇನ್ನೊಂದೇನಂದ್ರೆ, ಈಗಿರುವಂತ ಆಲ್ಮೋಸ್ಟ್ 18 to 29 ಏಜ್ಡ್ ಪೀಪಲ್ ಏನಿರ್ತಾರೆ, ಅಂದ್ರೆ 18 ವರ್ಷದಿಂದ 29 ವರ್ಷದವರೆಗೆ ಯಾರ್ಯಾರೆಲ್ಲ ಇದಾರೋ ಅವರೆಲ್ಲದ್ರಲ್ಲೂ 93% ಆಫ್ ದ ಪೀಪಲ್ ಅವ್ರಿಗೆ ಬೋರ್ ಆದ್ರೆ ಫಸ್ಟ್ ಯೂಸ್ ಮಾಡೋದು ಈ ಸೆಲ್ ಫೋನ್. ಅವ್ರಿಗೆ ಬೋರ್ ಆಗಿದ ತಕ್ಷಣ ಫಸ್ಟ್ ಯೂಸ್ ಮಾಡೋದೇನು, ಸೆಲ್ ಫೋನ್. ಬುಕ್ಸ್ ಯೂಸ್ ಮಾಡೋದು ಅಥವಾ ಹೊರಗೆ ಹೋಗೋದು ಅಥವಾ ಫಿಸಿಕಲ್ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದು ಅಥವಾ ಯಾರಿಗಾದ್ರೂ ಕಮ್ಯುನಿಕೇಟ್ ಮಾಡೋದು, ಇದನ್ನೆಲ್ಲ ಅವಾಯ್ಡ್ ಮಾಡ್ಬಿಟ್ಟು ಫೋನ್ ನ ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತಂದ್ರೆ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಫೆಕ್ಟ್ ಆಗುತ್ತೆ. ಬಹಳ ಜನ ಹೇಳ್ತಾರೆ ಈ ಜನರ ಮುಂದೆ ಮಾತಾಡಕ್ ಆಗಲ್ಲ, ಬಟ್ ಆದ್ರೆ ನೀವು ಆನ್ಲೈನ್ ಆಗಿ ಅವ್ರಿಗೆ ಅವಕಾಶ ಕೊಡಿ, ಸಖತ್ತಾಗಿ ಮಾತಾಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಆ ಒಂದು ಜನರ ಮುಂದೆ ಮಾತಾಡುವಂತ ಒಂದು ಅಭ್ಯಾಸ ಅವ್ರಿಗೆ ಇರಲ್ಲ. ಸೊ ಇದು ನಿಮಗೆ ಈ ಒಂದು ಬದಲಾವಣೆಗಳು ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಬಾಡಿಗೆ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಮತ್ತೆ 93% ನಾನು ಯಾರು ಪೀಪಲ್ಸ್ ಇವರು ಏನ್ ಫೋನ್ ಯೂಸ್ ಮಾಡ್ತಾ ಇದಾರಲ್ಲ, ಇವರೆಲ್ಲರಿಗೂ ನಮೋಫೋಬಿಯಾ ಅಂತ ಒಂದು ಡಿಸೀಸ್ ಇದೆ. ಏನ್ ಡಿಸೀಸ್? ನಮೋಫೋಬಿಯಾ ಅಂತ. ಅಂದ್ರೆ ಒಂದು ಫೋನ್ ನ ಮಿಸ್ ಮಾಡ್ತಾ ಇದೀವಿ ಅಂತ. ಅವ್ರಿಗೆ ಒಂದೇ ಒಂದು ಅವರ್ ಫೋನ್ ಬಿಟ್ಟು ಇದ್ಬಿಟ್ರೆ ನಾವೇನೋ ಫೋನ್ ಇಂದ ಏನೋ ಕಳ್ಕೊಂಡ್ಬಿಟ್ಟಿದ್ವಿ, ಫೋನ್ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ, ಫೋನ್ ಏನೋ ಆಗೋಯ್ತು, ಇಡೀ ಪ್ರಪಂಚನೇ ತಲೆ ಕೆಳಗಾಯ್ತು ಅನ್ನುವಂತ ಒಂದು ಫೀಲಿಂಗ್. ಇದನ್ನ ಸೈಂಟಿಸ್ಟ್ ಅವರು ನಮೋಫೋಬಿಯಾ ಅಂತ ಕರೀತಾರೆ. ಇದು ಸೈಂಟಿಸ್ಟ್ ಅವರು ಕೊಟ್ಟಿರುವಂತ ಹೆಸರು, ಈ ರೋಗದ ಹೆಸರು. ಸೊ ಇಲ್ಲಿ ನೋಡಿ ಬಹಳ ಜನ ನಗ್ತಾ ಇದಾರೆ, ಅಂದ್ರೆ ಇವ್ರಿಗೆ ಆಲ್ರೆಡಿ ಗೊತ್ತಿದೆ ಇದು ಆಗ್ತಾ ಇದೆ. ಇದು ರಿಯಾಲಿಟಿ. ನೀವು ಒಪ್ಕೊಂಡಿಲ್ಲ ಅಂತಂದ್ರು ದಿಸ್ ಇಸ್ ಅ ರಿಯಾಲಿಟಿ. ಸೊ ಇದು ನಮೋಫೋಬಿಯಾ ಅಂತ ಇದೊಂದು ಕಾಯಿಲೆ. ಬಟ್ ಆದ್ರೆ ಇನ್ನೊಂದು ನಿಮಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದ್ರೆ, ಬಹಳ ಹೊತ್ತು ಕುತ್ಕೊಳ್ಳೋದ್ರಿಂದ, ಬಹಳ ಹೊತ್ತು ಕುತ್ಕೊಂತೀವಲ್ಲ ನಾವು ಇಂಟರ್ನೆಟ್ ಯೂಸ್ ಮಾಡಕ್ಕಾಗ್ಲಿ ಬೇರೆ ಏನಕ್ಕೆ ಆಗ್ಲಿ,
ಬಹಳ ಕುತ್ಕೊಂಡು ನಾವು ಸೋಷಿಯಲ್ ಮೀಡಿಯಾ ಅಥವಾ ಇಂಟರ್ನೆಟ್ ಮಾಡೋದು ಇಸ್ ಈಕ್ವಲ್ ಟು ಸ್ಮೋಕಿಂಗ್ 4 ಸಿಗರೇಟ್ ಎ ಡೇ. 4 ಸಿಗರೇಟ್ಗಳನ್ನ ಒಂದಿನ ಸೇದಿದ್ರೆ ನಮ್ಮ ಲಿವರು ಅಥವಾ ಬೇರೆ ಬಾಡಿ ಆರ್ಗನ್ಸ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೋ ಅಷ್ಟು ನಾವು ಒಂದು ಜಾಗದಲ್ಲಿ ಕುತ್ಕೊಂಡು ನಾವು ಫೋನ್ ಯೂಸ್ ಮಾಡಿದ್ರೆ ನಮ್ಮ ದೇಹದ ಭಾಗಗಳಿಗೆ ಅಷ್ಟು ಎಫೆಕ್ಟ್ ಆಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ನಾನು ಹೇಳಿದ್ದು? ಅರ್ಥ ಆಯ್ತಲ್ಲ? ಸೊ ಆಮೇಲೆ ಇನ್ನೊಂದೇನಂದ್ರೆ ಫೋನ್ ಯೂಸ್ ಮಾಡೋದು ಬಹಳ ಜನ ಹಿಂಗಿರ್ತಾರೆ, ಹಿಂಗ್ ನೋಡ್ತಾ ಇರ್ತಾರೆ ಫೋನ್. ಬಟ್ ಈ ತಲೆ ನಾವು ಬಗ್ಗಿಸ್ತೀವಲ್ಲ, ಈ ತಲೆ ಬಗ್ಸ್ಕೊಂಡು ಹಿಂಗ್ ನೋಡ್ತಾ ಇರ್ತೀವಲ್ಲ, ಇದು ಏನಂತಂದ್ರೆ ಈ ಒಂದು ಸ್ಪೈನ್ ನಿಮಗೆ ಒಬ್ಬ ಮಗು ಅಥವಾ ಏನಂತಾರೆ ಈಗ ಮಕ್ಕಳನ್ನ ನೀವು ಈಗ ಇಲ್ಲಿ ಭುಜದ ಮೇಲೆ ಹಚ್ಕೊಂತಾರ ಗೊತ್ತಾ, ತಿರುಗ್ತಾರಲ್ಲ, ಭುಜದ ಮೇಲೆ ಹಚ್ಕೊಂಡು ತಿರುಗ್ತಾರಲ್ಲ, ಆ ಮಗುನ ನೀವು 10 ನಿಮಿಷ ತಿರುಗಿ ಹಚ್ಕೊಂಡು ತಿರುಗಿದ್ರೆ ನಿಮಗೆ ಇಲ್ಲಿ ಎಷ್ಟು ಪೇನ್ ಬರುತ್ತೋ ಅಷ್ಟು ನೀವು ಬರೀ 1 ಅವರ್ ಹಿಂಗ್ ಸ್ಕ್ರಾಲಿಂಗ್ ಮಾಡ್ತಾ ಇದ್ರೆ ನಿಮ್ಮ ನೆಕ್ಕಿಗೆ ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ನಿಮ್ಮ ನೆಕ್ ಮೇಲೆ 5 ರಿಂದ 10 kg ಏನಂತಾರೆ ಇಂಪ್ಯಾಕ್ಟ್ ಮಾಡ್ತಾ ಇದ್ರ ಪ್ರತಿ ಸಾರಿ ನೀವು 1 ಅವರ್ ಈ ತರ ಸ್ಕ್ರಾಲ್ ಮಾಡುವಾಗ. ಸೊ ನಂದು ಒಂದು ಪರ್ಸನಲ್ ಎಕ್ಸಾಂಪಲ್ ನಾನು ಇಲ್ಲಿ ಹೇಳ್ತೀನಿ. ಏನಂತಂದ್ರೆ ನಾನು ಮೊದಲು ಬಹಳಷ್ಟು ಎಡಿಟಿಂಗ್ ಮಾಡ್ತಾ ಇದ್ದೆ. ನಾನು ಬಹಳ ಎಡಿಟಿಂಗ್ ಕುತ್ಕೊಂಡು ಅವರ್ಸ್ ಗಟ್ಲೆ ಎಡಿಟಿಂಗ್ ಮಾಡ್ತಾ ಇದ್ದೆ. ನಾನು ಫೋನಲ್ಲಿ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಅಲ್ಲಿ ಆಗಿರೋದು ಬಹಳ ಎಡಿಟಿಂಗ್ ಮಾಡ್ತಾ ಇದ್ದೆ. ಬಟ್ ಆದ್ರೆ ಬಹಳ ಎಡಿಟಿಂಗ್ ಮಾಡೋದ್ರಿಂದ ನನಗಾದಂತ ಇಂಪ್ಯಾಕ್ಟ್ ಏನಂದ್ರೆ ನನ್ನ ಬ್ಯಾಕ್ ಸ್ಪೈನ್ ಏನಿದೆ ಅದರ ಒಂದು ಫ್ಲೆಕ್ಸಿಬಿಲಿಟಿ ಮತ್ತೆ ಅದರ ಒಂದು ಸ್ಟ್ರೇಟ್ನೆಸ್ ಇಂಪ್ಯಾಕ್ಟ್ ಆಗಿದೆ. ನಾನು ಯಾವಾಗ ನಿಂದಿರೋದು ಹಿಂಗ್ ನಿಂದಿರ್ತಾ ಇದೆ. ಯಾಕಂದ್ರೆ ನಾವ್ ಎಡಿಟಿಂಗ್ ಮಾಡುವಾಗ ಹಿಂಗೆ ಕುತ್ಕೊಂಡು ನಾನು ಎಡಿಟ್ ಮಾಡ್ತಾ ಇದ್ದು ಅಥವಾ ಡೀಟೇಲ್ಡ್ ಆಗಿ ನೋಡೋದಕ್ಕೋಸ್ಕರ ಇನ್ನೂ ಹತ್ರ ಬಂದು ನಾವು ನೋಡ್ತಾ ಇರೋದ್ರಿಂದ ಆ ಒಂದು ಪ್ಯಾಟ್ರನ್ ಗೆ ನಮ್ಮ ಬ್ಯಾಕ್ ಬೋನ್ ಫಿಕ್ಸ್ ಆಗ್ಬಿಡುತ್ತೆ. ಆದ್ರೆ ನಾನು ಯಾವಾಗ ನಿಂದಿರ್ಬೇಕಾದ್ರೂ ಹಿಂಗ್ ನಿಂದಿರ್ತಾ ಇದೆ. ಇವಾಗ ಆಲ್ಮೋಸ್ಟ್ ಒಂದು 2 ವರ್ಷ ಅಥವಾ 3 ವರ್ಷ ಆಯ್ತು ಕಂಟಿನ್ಯೂಸ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಎಲ್ಲ ಮಾಡ್ತಾ ಇದ್ವಿ. ಇವಾಗ ಸ್ವಲ್ಪ ಫ್ಲೆಕ್ಸಿಬಿಲಿಟಿಗೆ ಬಂದಿದೆ. ಅಂದ್ರೆ ಕೇವಲ ಒಂದು 2-3 ತಿಂಗಳು ಅಥವಾ ಒಂದು 4-5 ತಿಂಗಳು ಅನ್ಕೊಳ್ಳಿ. ಒಂದು 4-5 ತಿಂಗಳು ನೀವು ಈ ತರ ಕುತ್ಕೊಂಡು ನಿಮ್ಗೆ ಬ್ಯಾಕ್ ಬೋನ್ ಇಷ್ಟು ವರ್ಷಗಳು ಬೇಕು. ನಿಮ್ಮ ಬಾಡಿ ಇದ್ದಕ್ಕಿದ್ದಂಗೆ ಎಲ್ಲದಕ್ಕೂ ಅಡಾಪ್ಟ್ ಆಗಲ್ಲ. ಆಮೇಲೆ ಒನ್ ಆಫ್ ದ ಮೇನ್ ಬೋನ್ಸ್ ಏನಂತಂದ್ರೆ ನಿಮ್ಮ ಬ್ಯಾಕ್ ಬೋನ್, ನಿಮ್ದು ಬ್ಯಾಕ್ ಬೋನ್ ಅಥವಾ ಸ್ಪೈನ್ ಅಂತ ಏನಂತೀವಿ ಅದು ಇಂಪ್ಯಾಕ್ಟ್ ಆದ್ರೆ ನಿಮಗೆ ಇಡೀ ಪ್ರಪಂಚದಲ್ಲಿ ನೀವು ಎಲ್ಲೇ ಹೋಗಿ ಅದಕ್ಕೆ ಬೇಕಾದಂತ ಟ್ರೀಟ್ಮೆಂಟ್, ಸರಿಯಾದಂತ ಟ್ರೀಟ್ಮೆಂಟ್ ನಿಮ್ಗೆ ಸಿಗಲ್ಲ. ನೀವು ಮಾಡ್ಬೇಕಾಗಿದ್ದೆಲ್ಲ ಏನು, ಫಿಸಿಯೋಥೆರಪಿ ಫಾಲೋ ಮಾಡ್ಬೇಕು. ಫಿಸಿಯೋಥೆರಪಿ ಅಂದ್ರೆ ದಿನಕ್ಕೆ 2 ಸರಿ ಎಕ್ಸರ್ಸೈಸ್ ಮಾಡ್ಬೇಕು, 3 ಸರಿ ಎಕ್ಸರ್ಸೈಸ್ ಮಾಡ್ಬೇಕು, ಫಾಲೋ ಅಪ್ ಮಾಡ್ಬೇಕು. ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಮ ದೇಹ ಒರಿಜಿನಲ್ ಪೊಸಿಷನ್ಗೆ ಬರುವಂತ ಚಾನ್ಸಸ್ ಬಹಳಷ್ಟು ಕಡಿಮೆ. ಇಷ್ಟು ಇಂಪ್ಯಾಕ್ಟ್ ನಮ್ಮ ಸೆಲ್ ಫೋನ್ಸ್ ಅಥವಾ ಇಂಟರ್ನೆಟ್ ನಮ್ಮ ಮೇಲೆ ಬೀರುತ್ತೆ. ಸೊ ಹಾಗಾಗಿ ಇನ್ನೊಂದೇನಂತಂದ್ರೆ ಬಹಳ ಜನರಲ್ಲಿ ಇನ್ನೊಂದು ರೋಗ ಇದೆ. ಮೊದಲನೇ ರೋಗ ನಾನು ಏನ್ ಹೇಳಿದೆ, ನಮೋಫೋಬಿಯಾ ಅಂತ. ಏನಂತಂದ್ರೆ ನಮ್ಮ ಫೋನ್ಗಳನ್ನ ಮಿಸ್ ಮಾಡುವಂಥದ್ದು, ಮಿಸ್ಸಿಂಗ್ ದ ಫೋನ್. ಈ ಒಂದು ರೋಗನ ನಾವು ನಮೋಫೋಬಿಯಾ ಅಂತಾರೆ. ಒನ್ ಅವರ್ ನೀವು ಫೋನ್ ಬಿಟ್ಟಿದ್ರೆ ಅವರಿಗೆ ಬಹಳ ಏನೋ ದೊಡ್ಡ ಮಿಸ್ಸಿಂಗ್ ಅಂತ ಅನಿಸುತ್ತೆ. ಆ ರೀತಿಯಾದಂತ ಒಂದು ಕ್ರಿಯೆ. ಇನ್ನೊಂದೇನಂದ್ರೆ ಪ್ಲಾಟಿನಮ್ ವೈಬ್ರೇಷನ್ ಸಿಂಡ್ರೋಮ್ ಅಂತ ಸೈಂಟಿಸ್ಟ್ ಅವರು ಈ ಒಂದು ರೋಗದ ಹೆಸರನ್ನ ಮಾಡಿದ್ದಾರೆ. ಈ ರೋಗದ ಏನ್ ಸಿಂಪ್ಟಮ್ ಅಂತಂದ್ರೆ ನಿಮ್ಮ ಫೋನ್ ನಿಮ್ ಜೊತೆ ಇಲ್ಲ ಅಂದ್ರೂ ವೈಬ್ರೇಟ್ ಆಗ್ತಾ ಇದೆ, ಅಥವಾ ಯಾರೋ ಕಾಲ್ ಮಾಡ್ತಾ ಇದಾರೆ, ಅಥವಾ ಏನೋ ನೋಟಿಫಿಕೇಶನ್ ಬಂತು ಅಂತ ಸಡನ್ ಆಗಿ ನಾವು ಆನ್ ಮಾಡಿ ಚೆಕ್ ಮಾಡ್ತೀವಿ. ಎಷ್ಟು ಜನಕ್ಕೆ ಇದಾಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಓ ಕರೆಕ್ಟ್, ನೋಡಿ ಬಹಳ ಜನ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಈ ಒಂದು ರೋಗದ ಹೆಸರು ಪ್ಲಾಟಿನಮ್ ವೈಬ್ರೇಷನ್ ಸಿಂಡ್ರೋಮ್ ಅಂತ. ಯಾಕೆ ಅಂತಂದ್ರೆ ಈ ಒಂದು ರೋಗದ ಹೆಸರೇ ಆತರ. ನಿಮ್ಗೆ ಅದು ಅಂದ್ರೆ ನಿಮ್ಮ ಫೋನ್ಗೆ ಎಷ್ಟು ಅಡಿಕ್ಷನ್ ಆಗ್ಬಿಟ್ಟಿದ್ರೆ ಅಂದ್ರೆ ಅದು ಎಲ್ಲೋ ವೈಬ್ರೇಷನ್ ಆಗ್ತಾ ಇದೆ, ಯಾರೋ ಕಾಲ್ ಮಾಡ್ತಾ ಇದಾರೆ ಅನ್ನೋ ತರ ನಿಮಗೆ ಫೀಲಿಂಗ್ ಬರುತ್ತೆ. ಬಟ್ ನೀವು ತೆಗೆದು ನೋಡಿದ್ರೆ ಯಾವ್ದು ಒಂದು ಮೆಸೇಜ್ ಇರಲ್ಲ, ಒಂದು ಕಾಲ್ ಇರಲ್ಲ, ಏನೋ ಒಂದು ಮೆಸೇಜು ಇರಲ್ಲ. ಬಟ್ ನಿಮಗೆ ಆ ರೀತಿಯಲ್ಲಿ ಅನ್ಸುತ್ತೆ. ಸೊ ಹಾಗಾಗಿ ಈ ಒಂದು ಇಂಟರ್ನೆಟ್ ಇಂದ ಇಷ್ಟೆಲ್ಲ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಒಂದು ಇಂಟರ್ನೆಟ್ ಯೂಸ್ ಮಾಡುವಾಗಲಿ ಅಥವಾ ಬೇರೆ ಟೈಮಲ್ಲಿ ನೀವು ಮಾಡೋದ್ರಿಂದ ದಯಮಾಡಿ ನೀವು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗಿರುವಂತ ವಿಷಯ ಏನಂದ್ರೆ, ನೀವು ಒಂದೇ ಒಂದು ಗಂಟೆ
ನೀವು ಸ್ಕ್ರಾಲ್ ಮಾಡ್ಬೇಕಾದ್ರೂ ಕೂಡ ನೀವು 10 ರಿಂದ 15 kg ನಿಮ್ಮ ಸ್ಪೈನ್ ಅಂದ್ರೆ ನಿಮ್ಮ ಬೆನ್ನು ಮೂಳೆಗೆ ನೀವು ಇಂಪ್ಯಾಕ್ಟ್ ಮಾಡ್ತಾ ಇದೀರಾ, ನಿಮ್ಮ ಬ್ರೈನ್ಗೆ ಇಂಪ್ಯಾಕ್ಟ್ ಮಾಡ್ತಾ ಇದೀರಾ, ನೀವು ಮೆಟಾ ವೇವ್ಸ್ಗೆ ಮತ್ತೆ ಗಾಮಾ ವೇವ್ಸ್ಗೆ ಮತ್ತೆ ಆಲ್ಫಾ ವೇವ್ಸ್ಗೆ ನೀವು ಇಂಪ್ಯಾಕ್ಟ್ ಮಾಡ್ತಾ ಇದ್ದೀರಾ. ಮತ್ತೆ ನಿಮಗೆ ಆ ರೋಗಗಳಿಂದ ನೀವು ಫಸ್ಟ್ ಇದಾಗ್ತಾ ಇದೀರಾ ಅಂತೇಳಿ ನೀವು ಅರ್ಥಕೊಳ್ಬೇಕಾಗಿ ನೀವು ನಾನು ಕೇಳ್ಕೊಳ್ತೇನೆ. ಸೊ ಹಾಗಾಗಿ ನಾನು ಸೆಕೆಂಡ್ ಟಾಪಿಕ್ಗೆ ನಾನು ಈಗ ಹೋಗ್ತೀನಿ. ಏನಂತಂದ್ರೆ ನ್ಯೂಸ್ ಮೀಡಿಯಾದಿಂದ ನಮಗೆ ಈಗ ಆಗ್ತಿರುವಂತ ಬೆಳವಣಿಗೆಗಳು ಏನು ಮತ್ತೆ ಕೆಟ್ಟ ಬೆಳವಣಿಗೆಗಳು ಏನು ಅಂತ ನಾನು ಯಾಕೆ ಈ ಕೆಟ್ಟ ಬೆಳವಣಿಗೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಆಬ್ವಿಯಸ್ಲಿ ನಿಮ್ ಎಲ್ಲರಿಗೂ ಗೊತ್ತಿರುವ ಹಾಗೆ ನ್ಯೂಸ್ ಮೀಡಿಯಾ ನಾನು ಈಗ ಆಲ್ರೆಡಿ ಹೇಳಿದ ಹಾಗೆ ಅವಾಗ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒನ್ ಆಫ್ ದ ಮೇಜರ್ ಪಿಲ್ಲರ್ಸ್ ಪ್ರಿಂಟ್ ಮೀಡಿಯಾ ಮತ್ತೆ ನ್ಯೂಸ್ ಮೀಡಿಯಾ ದೇಶವನ್ನು ಕಟ್ಟಲಿಕ್ಕೆ ಮತ್ತೆ ದೇಶವನ್ನು ನಾಶ ಮಾಡಬಲ್ಲವಂತದಂತ ಒಂದು ನ್ಯೂಸ್ ಮೀಡಿಯಾ ಅಂತಂದು ಹೇಳಿ ಅದನ್ನ ಕರಿತಾ ಇದ್ರು. ಬಟ್ ಆದ್ರೆ ಈಗ TRPಗೋಸ್ಕರ ಎಲ್ಲ ನ್ಯೂಸ್ ಚಾನೆಲ್ಗಳು ಏನೇ ನ್ಯೂಸ್ ತೋರಿಸುತ್ತೆ ಅಂದ್ರೆ ಎಲ್ಲೆಲ್ಲಿ ನ್ಯೂಸ್ ಆಗುತ್ತೋ ಅದನ್ನ ತೋರ್ಸಲ್ಲ, ಜನರು ಯಾವ್ದನ್ನ ಜಾಸ್ತಿ ನೋಡ್ತಾರೋ ಆ ನ್ಯೂಸ್ ನ ತೋರಿಸ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಸೆಲೆಬ್ರಿಟಿ ಸತ್ತೋದ್ರು ಅಂದ್ರೆ ಇಡೀ ಪ್ರಪಂಚದಲ್ಲಿ ಆಗುವಂತ ಮಾಹಿತಿನ ತೆಗೆದ್ಬಿಡ್ತಾರೆ. ಆ ಸೆಲೆಬ್ರಿಟಿ ಸತ್ತಿದ್ದು ಅವ್ರ ಮುಂದೆ ಬಂದು ಯಾರ್ಯಾರು ಅಳ್ತಾ ಇದಾರೆ, ಯಾರ್ಯಾರು ಬಂದು ಅವ್ರಿಗೆ ಹೂವಿನಾರ ಹಾಕಿ ಅವ್ರ ಬಗ್ಗೆ ಮಾತಾಡ್ತಾರೆ, ಅದನ್ನ ತೋರಿಸ್ತಾರೆ ನ್ಯೂಸ್ ಮೀಡಿಯಾದಲ್ಲಿ. ಸೊ ಈ ರೀತಿಯಲ್ಲಿ TRPಗೋಸ್ಕರ ಮತ್ತೆ ಜನರ ಒಂದು ವೀಕ್ಷಣೆಗೋಸ್ಕರ ಮೀಡಿಯಾ ಮಾಡ್ತಾ ಇದೆ. ಈಗ ಒಂದು 10 ವರ್ಷದಿಂದ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ಸ್ ಆಗಿರ್ಲಿ, ಬರೀ ನನಗೆ ನೆನಪಿರೋ ಮರೆಗೆ 2-3 ನ್ಯೂಸ್ ಚಾನೆಲ್ಸ್ ಇದ್ವು. ಅವು ಕರೆಕ್ಟ್ ಆಗಿ ಎಲ್ಲ ಮಾಹಿತಿನ ಕೊಡ್ತಾ ಇದೆ. ಆದ್ರೆ ಈಗ ಸರಿಸುಮಾರು ನನಗೆ ಅನ್ಸಿದ ಮಟ್ಟಿಗೆ ಒಂದು 5-6 ವರ್ಷ ಆಗಿದೆ ಅನ್ಸುತ್ತೆ. ಎಲ್ಲವೂ ಈಗ ಒಂದಲ್ಲ ಒಂದು ಪಕ್ಷದ ಒಂದು ಸೈಡ್ ನ ತಗೊಂಡು ಮಾಹಿತಿನ ಕೊಡ್ತಾರೆ. ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಮನೇಲಿರುವಂತ ದೊಡ್ಡವ್ರಿಗೆ ಇದೆಲ್ಲ ಗೊತ್ತಿರುತ್ತೆ. ಏನಂತಂದ್ರೆ ಅವ್ರು ನ್ಯೂಸ್ ಬಹಳ ನೋಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಈ ಚಾನಲ್ ಅವರು ಈ ಪಾರ್ಟಿನ ಇದು ಮಾಡ್ತಾ ಇದಾರೆ, ಈ ಚಾನಲ್ ಅವ್ರು ಈ ಪಾರ್ಟಿನ ಇದು ಮಾಡ್ತಾ ಇದಾರೆ. ಆಮೇಲೆ ನೀವು ಲಿಟ್ರಲಿ ಒಂದು ನ್ಯೂಸ್ ಚಾನಲ್ ಇದೆ, ಅದನ್ನ ನೀವು ಹೋಗಿ ಬೇಕಾದ್ರೆ ಸರ್ಚ್ ಮಾಡ್ಬೋದು. ಅದು ಏನ್ ಮಾಡುತ್ತೆ ಅಂತಂದ್ರೆ ಅವರ ಒಂದು ಕಮ್ಯುನಿಟಿ ಪೀಪಲ್ ನ ಸಪೋರ್ಟ್ ಮಾಡ್ಕೊಂಡು ನ್ಯೂಸ್ ಹಾಕತ್ತೆ. ಅವ್ರ ಕಮ್ಯುನಿಟಿಯವರು ಬೇರೆಯವ್ರನ್ನ ಕೊಲ್ಲಿ ಅಥವಾ ಏನಂತಾರೆ ಕ್ರೈಮ್ ಮಾಡ್ಲಿ ಅಥವಾ ಸಿವಿಲ್ ಅನ್ರೆಸ್ಟ್ ಮಾಡ್ಲಿ, ಏನೇ ಮಾಡ್ಲಿ ಅದನ್ನ ಕವರ್ ಮಾಡಲ್ಲ. ಅದನ್ನ ಬಿಟ್ಟು ಬೇರೆದೆಲ್ಲ ಕವರ್ ಮಾಡ್ತಾರೆ. ಈಗ ಇವರು ಅಟ್ಯಾಕ್ ಮಾಡಿ 1,000 ಜನನ ಸಾಯಿಸಿದ್ರೆ ಅದನ್ನ ಕವರ್ ಮಾಡಲ್ಲ. ಇವ್ರ ಮೇಲೆ 5 ಜನ ಬಂದು ಅಟ್ಯಾಕ್ ಮಾಡಿದ್ರೆ ಅದನ್ನ ಕವರ್ ಮಾಡ್ತಾರೆ. ಈ ರೀತಿಯಲ್ಲಿ ಆಮೇಲೆ ಇನ್ನೊಂದೇನಂದ್ರೆ ಬಹಳಷ್ಟು ದೊಡ್ಡ ಪರ್ಸ್ಪೆಕ್ಟಿವ್ ಅಂದ್ರೆ ರಾಂಗ್ ಮೆಂಟಾಲಿಟಿನ ಯಾವಾಗ್ಲೂ ಅಗೇನ್ ತೋರಿಸ್ತಾನೆ ಇರ್ತಾರೆ. ನಿಮಗೆ ಗೊತ್ತಿದ್ರೆ ಈಗ ಆಲ್ಮೋಸ್ಟ್ ಎಲ್ಲ ನ್ಯೂಸ್ ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸ್ ನಮ್ಮಲ್ಲೇ ಮೊದಲು ಅಂತ ಸ್ಕ್ರಾಲ್ ಹಾಕಿ ತೋರಿಸ್ತಾ ಇರ್ತಾರೆ. ಯಾಕೆ ತೋರಿಸ್ತಾರೆ? ಯಾರಿಗಾದ್ರೂ ಗೊತ್ತಾ ಯಾಕೆ ತೋರಿಸ್ತಾರಂತ? ಯಾರಿಗ ಗೊತ್ತಿಲ್ಲ ಯಾಕೆ ತೋರಿಸ್ತಾರಂತ? ಯಾಕೆ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ಸ್. ಅದನ್ನ ನೋಡಿನೇ ಆಡ್ಸ್ ಬರೋದು ಅವ್ರಿಗೆ. ಆಡ್ಸ್ ಅಂತಂದ್ರೆ ನಿಮಗೆ TRP, ಟ್ರಾನ್ಸಾಕ್ಷನ್ ರೇಟ್ ಪರ್ ಮಿನಿಟ್ ಅಂತಂದು ಹೇಳ್ತಾರೆ. ಅದನ್ನ ಅಂತಂದ್ರೆ ಒಬ್ಬ ವ್ಯಕ್ತಿ ಬ್ರೇಕಿಂಗ್ ನ್ಯೂಸ್ ಅಂದ ತಕ್ಷಣ ಏನೋ ಅಂತ ನೋಡ್ತಾರೆ. ಆ ನೋಡುವಾಗ ಒಂದು ಸ್ಕ್ರಾಲ್ ಬಂದ್ಬಿಟ್ರೆ ಅವ್ರಿಗೆ 40,000-50,000 ಸಾವಿರ ಬಂತು. ಒಂದ್ ಆಡ್ ಹಾಕಕ್ಕೆ 40,000-50,000, ಒಂದ್ ಆಡ್ ಹಾಕಕ್ಕೆ 1,00,000-2 ಲಕ್ಷ, ಈ ರೀತಿಯಾದಂತ ಒಂದು TRPಗೆ ಹೋಗಿದೆ. ಬಟ್ ಆದ್ರೆ ನೀವು ಲೋಕಲ್ ನ್ಯೂಸ್ ಚಾನೆಲ್ಸ್ ಇರ್ತಾರಲ್ಲ, ಅವರು ಲೋಕಲ್ ಅಲ್ಲಿ ಆಗುವಂತ ಎಲ್ಲಾ ಇನ್ಸಿಡೆಂಟ್ಸ್ ಕವರ್ ಮಾಡ್ತಿರ್ತಾರೆ. ಬಟ್ ಯಾವಾಗ ಈ ಲೋಕಲ್ ನ್ಯೂಸ್ ಚಾನೆಲ್ಸ್ ಗಳು ಸ್ವಲ್ಪ ಸ್ಟೇಟ್ ವೈಡ್ ಮತ್ತೆ ನ್ಯಾಷನಲ್ ವೈಡ್ ಹೋಗ್ತಾವೋ, ಅವು ಅವಾಗ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ಅವ್ರು ಅವಾಗ ಸ್ವಲ್ಪ ಬಹಳ ಇದು ಮಾಡಕ್ ಹೋಗ್ತಾರೆ. ಎಲ್ಲರೂ ಏನಂತಾರೆ ಅದನ್ನ ಕವರ್ ಮಾಡಕ್ಕೋ ಇದನ್ನ ಕವರ್ ಮಾಡಕ್ ಲಾಸ್ಟ್ಗೆ ಆಡ್ಸ್ ಗಳಿಲ್ದೆ ಮತ್ತೆ ಯಾರು ನೋಡ್ಬೇಕು ಅಥವಾ ಇವರು ಟಿವಿ ಚಾನೆಲ್ ನ ರನ್ ಮಾಡ್ಬೇಕು ಅನ್ನುವಂತ ಆಸಕ್ತಿಯಿಂದ ಏನ್ ಮಾಡ್ತಾರೆ, TRPಗೋಸ್ಕರ ಜನರಿಗೆ ಏನು ತೋರಿಸಿದ್ರೆ ಅವ್ರು ನಮ್ಮನ್ನ ನೋಡ್ತಾರೋ ಅದನ್ನೇ ಜಾಸ್ತಿ ತೋರಿಸ್ತಾ ಇರ್ತಾರೆ. ನೀವು ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆದಾಗ ನೀವೆಲ್ಲಾ ನ್ಯೂಸ್ ಚಾನೆಲ್ ಹಾಕ್ರಿ, ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲೂ ಒಂದೇ ನ್ಯೂಸ್ ಬರ್ತಾ ಇರುತ್ತೆ. ಯಾಕೆ ಆ ಇನ್ಸಿಡೆಂಟ್ ಬಿಟ್ಟು ಪ್ರಪಂಚದಲ್ಲಿ ಬೇರೆ ಎಲ್ಲೂ ಯಾವ ನ್ಯೂಸ್ ಬರ್ತಾ ಇಲ್ವಾ? ಈಗ ಎಲ್ಲಾ ಇದ್ರಲ್ಲೂ ಎಲ್ಲಾ ನ್ಯೂಸ್ ಬರ್ತಾ ಇರುತ್ತೆ. ಬಟ್ ಆದ್ರೆ ಇವರು ಈ ಇನ್ಸಿಡೆಂಟ್ ನ ತೋರ್ತಾರೆ. ಯಾಕಂತಂದ್ರೆ ಜನರು ಇದನ್ನ ನೋಡ್ಬೇಕು ಅಂತ. ಆಮೇಲೆ ಕೆಲವೊಂದು
ಈ ಒಂದು ಥಂಬ್ನೇಲ್ಸ್ ಕೂಡ ಹೆಂಗ್ ಮಾಡಿರ್ತಾರೆ ಅಂದ್ರೆ ಜನ ಟಕ್ ಅಂತ ಕ್ಲಿಕ್ ಮಾಡ್ಬಿಡ್ಬೇಕು ಅದಕ್ಕೆ. ಈ ಹೀರೋಯಿನ್ ಬಗ್ಗೆ ಏನ್ ಹೇಳಿದ ಗೊತ್ತಾ ಅಂತ ಅಂದ ತಕ್ಷಣ ಈಗ ಕ್ಲಿಕ್ ಮಾಡ್ಬಿಡ್ತಾರೆ ಏನ್ ಹೇಳ್ದ ಅಂತ. ಅದ್ರಲ್ಲಿ ಏನು ಇರಲ್ಲ ಮ್ಯಾಟ್ರ್, ಅದ್ರಲ್ಲಿ ಏನು ಮಾಹಿತಿ ಇರಲ್ಲ. ಆಮೇಲೆ ಮೇಜರ್ ನ್ಯೂಸ್ ಮೀಡಿಯಾ ಇವತ್ತು ನಿಮಗೆ ಗೊತ್ತಿದ್ರೆ ಅವಾಗೆಲ್ಲ ಇಸ್ಪೀಟ್ ಆಡೋದನ್ನ ಪೊಲೀಸರು ಬಂದು ತಡೆಗಟ್ತಾ ಇದ್ರು. ಇವಾಗ್ಲೂ ಅದನ್ನ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ದಸರಾ ಅಥವಾ ದೀಪಾವಳಿ ಟೈಮಲ್ಲಿ ಇಸ್ಪೇಟ್ ಆಡುವಾಗ ಪೊಲೀಸರು ಬಂದು ಇಸ್ಪೇಟ್ ಆಡೋರ್ನ ಬಂದು ಓಡಿಸ್ತಾ ಇದ್ರು. ಈಗ ನ್ಯೂಸ್ ಮೀಡಿಯಾ, ಕೋಟ್ಯಾಂತರ ನೋಡ್ತಿರುವಂತ ನ್ಯೂಸ್ ಮೀಡಿಯಾದಲ್ಲಿ ರಮ್ಮಿ ಪ್ರಮೋಷನ್ ಮಾಡ್ತಾರೆ, ಇಸ್ಪೇಟ್ ಆಡೋದನ್ನ ಪ್ರಮೋಷನ್ ಮಾಡ್ತಾರೆ. ಯಾರು ಪ್ರಮೋಷನ್ ಮಾಡ್ತಾ ಇರೋದು? ದೊಡ್ಡ ದೊಡ್ಡ ಹೀರೋಸ್, ಸೆಲೆಬ್ರಿಟೀಸ್. ಅವ್ರು ಯಾಕೆ ಪ್ರಮೋಟ್ ಮಾಡ್ತಾರೆ? ಅವ್ರಿಗೆ ದುಡ್ಡು ಸಿಕ್ಕಿದೆ, ಪ್ರಮೋಟ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಅಂದ್ರೆ ನ್ಯೂಸ್ ಮೀಡಿಯಾ ನಮ್ಗೆ ಇನ್ಫಾರ್ಮೇಶನ್ ಕೊಡೋ ಬದಲು ನಮ್ಮನ್ನ ಮಿಸ್ಲೀಡ್ ಮಾಡ್ತಾ ಇದೆ. ಈ ಒಂದು ಆಪ್ಸ್ ಇವಾಗ ಯಾರು ಇವಾಗ ನೋಡಿ ರಮ್ಮಿಯಲ್ಲಿ ಇವಾಗ ಒಂದು ಆಡ್ ಬಂದಿದೆ, ಆ ಒಂದು ಕಂಪ್ನಿ ಹೆಸರು ಹೇಳಲ್ಲ ನಾನು. ಅದರಲ್ಲಿ ತೋರಿಸ್ತಾರೆ ಏನಂತಂದ್ರೆ ಆತ ಒಂದು ಅಮೌಂಟ್ ಹಾಕ್ತಾನೆ, ಆ ಅಮೌಂಟ್ ಹಂಗೆ ಡಬಲ್ ಆಗಿ ಆತ 1 ಕಾರ್ ತಗೊಂತಾನೆ, 10 ಕಾರ್ ತಗೊಂತಾನೆ, 10 ಮನೆಗಳು ಕಟ್ಬಿಡ್ತಾನೆ. ಇಂಡೈರೆಕ್ಟ್ ಆಗಿ ಡಬಲ್ ಮಾಡಕ್ಕಾಗುತ್ತೆ ಅಥವಾ ತ್ರಿಬಲ್ ಮಾಡಕ್ಕಾಗುತ್ತೆ ಅಥವಾ ನೀವು ಜಾಸ್ತಿ ಹಣ ಗಳಿಸಕ್ಕಾಗತ್ತೆ ಅಂತಂದು ತೋರಿಸ್ತಾರೆ. ಇದ್ರಲ್ಲಿ ಮಿಡ್ಲ್ ಕ್ಲಾಸ್ ಜನಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಆಡ್ಸ್ ನ ನೋಡಿ ಅದನ್ನ ಇನ್ಸ್ಟಾಲ್ ಮಾಡ್ಬಿಡ್ತಾರೆ. ನೋಡೋಣ, ಒಂದು ಕಲ್ಲು ಹಾಕ್ಬಿಡೋಣ, ಇದ್ರಲ್ಲೂ ಹಾಕ್ಬಿಡೋಣ ಅಂತಂದೇಳಿ. ಬಟ್ ಆದ್ರೆ ಆ ಕಲ್ಲು ಮತ್ತೆ ನಮ್ಮ ಮೇಲೆನೆ, ಮತ್ತೆ ನಾವೇ ನಮ್ ತಲೆ ಮೇಲೆ ನಾವೇ ಕಲ್ ತಗೊಂಡು ಎತ್ತಾಕೋಬೇಕು, ಆ ರೀತಿಯಾದಂತ ಪರಿಸ್ಥಿತಿ ಬರುತ್ತೆ. ಯಾಕೆ ಅಂತಂದ್ರೆ ಬಹಳಷ್ಟು ಜನ ಅದರಿಂದ ಹಣ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಒಂದು ನ್ಯೂಸ್ ಮೀಡಿಯಾ ಇಂದ ಬಹಳಷ್ಟು ರಾಂಗ್ ಪರ್ಸ್ಪೆಕ್ಟಿವ್ ಮತ್ತೆ ರಾಂಗ್ ಇದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ಇಸ್ರಾಯೇಲ್ ಮತ್ತೆ ಹಮಾಸ್ ಯುದ್ಧ ನಡೆಯುವಾಗ ಮೊದಲು ಹಮಾಸ್ ಅವ್ರು ಅಟ್ಯಾಕ್ ಮಾಡಿದ್ರು, ಆಮೇಲೆ ಇಸ್ರಾಯೇಲ್ ಅವ್ರು ಅಟ್ಯಾಕ್ ಮಾಡಿದ್ರು. ಬಟ್ ಆದ್ರೆ ಈ ಒಂದು ನಮ್ಮ ಏಷ್ಯಾ ಸ್ಪೆಸಿಫಿಕ್ ಅಲ್ಲಿ ಹಾಮಾಸ್ ಬಗ್ಗೆ ಅಥವಾ ಪ್ಯಾಲೆಸ್ಟೈನ್ಸ್ ಬಗ್ಗೆ ಜಾಸ್ತಿ ತೋರಿಸ್ತಾ ಇದ್ರು. ಯಾಕೆ ಅಂತಂದ್ರೆ ನಮ್ಮ ದೇಶಕ್ಕೆ ಒನ್ ಆಫ್ ದ ಆಡ್ ರೆವೆನ್ಯೂಸ್ ಅಂತಂದ್ರೆ ಟಿವಿ ಚಾನಲ್ಗೆ ಆಡ್ ಕೊಡೋರು ಬಂದ್ಬಿಟ್ಟು ಬೇರೆ ಅದರ್ ನೇಷನ್ಸ್ ಇಂದ ಕೂಡ ನೋಡ್ತಾ ಇರುವಂತ ಜನ. ಈಗ ಈ ನ್ಯೂಸ್ ಮೀಡಿಯಾದವರು ಇವ್ರ ಬಗ್ಗೆ ಈಗ ಮಾತಾಡಿದ್ರೆ ಅವ್ರು ಆಡ್ ಕೊಡೋದು ಅಥವಾ ದುಡ್ಡು ಕೊಡೋದು ನಿಲ್ಸ್ಬಿಡ್ತಾರೆ. ಈ ಒಂದು ಲಿಟ್ರಲ್ ಆಗಿ ಏನಾಗಿದೆ ಅದನ್ನ ತೋರ್ಸೋದ್ ಬಿಟ್ಬಿಟ್ಟು ಜನ ಏನ್ ನೋಡ್ಬೇಕು ಅನ್ಕೊಂತಾರೋ ಅದನ್ನ ಅವ್ರು ತೋರಿಸ್ತಾರೆ. ಅಥವಾ ಇವ್ರಿಗೆ ಯಾವ ರೀತಿಯಲ್ಲಿ ಆಡ್ಸ್ ಬರುತ್ತೋ ಅದನ್ನ ಅವರು ತೋರ್ಸೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂತಂದ್ರೆ ಅಟ್ ದ ಎಂಡ್ ಆಫ್ ದ ಡೇ TRP ಬರುತ್ತೆ, ಜನ ನೋಡ್ತಾರೆ. ಆಮೇಲೆ ಈಗ ನೋಡ್ರಿ, ಈಗ ನಾನು ಇವಾಗ ನಾನು ಇಲ್ಲಿ ಕೇಳಿದ್ರೆ ಯಾವಾಗ ಈಗ ಸೆಲೆಬ್ರಿಟೀಸ್ ಸತ್ತಾಗ ಲೈವ್ ಮಾಡ್ತಾರೆ. ಲೈವ್ ಮಾಡಿದ ತಕ್ಷಣ ಇಲ್ಲೆಲ್ಲರೂ ಆಲ್ಮೋಸ್ಟ್ ಅದನ್ನ ಲೈವ್ ನೋಡ್ತಾ ಇರ್ತಾರೆ, ಯಾರು ಬರ್ತಾರೆ, ಯಾವ ಸ್ಟಾರ್ ಬಂದು ಏನ್ ಮಾತಾಡ್ತಾರೆ ಅಂತ. ನಾನ್ ನಿಮಗೆಲ್ಲರಿಗೂ ಕೇಳೋದು ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ, ಯಾವುದೇ ದೊಡ್ಡ ಸೆಲೆಬ್ರಿಟಿ ಬರ್ಲಿ ಅಥವಾ ಯಾರೇ ಬರ್ಲಿ, ಏನೇ ಮಾತಾಡ್ಲಿ, ಅವ್ರೀಗ ಸತ್ತೋಗಿದಾರೆ ಅಂದ್ರೆ ಅಲ್ಲಿ ಏನ್ ಮಾತಾಡ್ಬೋದು ಜನ ಬಂದು? ಏನ್ ಮಾತಾಡ್ಬೋದು? ಇಲ್ಲ ಬಹಳ ಖುಷಿ ಆಯ್ತು ಅಂತ ಹೇಳ್ತಾರ, ಎಲ್ಲರಿಗೂ ದುಃಖ ಆಗಿರುತ್ತೆ, ಎಲ್ಲರೂ ಸೇಮ್ ಸಿಚುವೇಶನ್, ಹೇಳೋದೆಲ್ಲರೂ ಎಲ್ಲರೂ ಒಂದೇ. ಬಟ್ ಆದ್ರೂ ಅದನ್ನ ಜನ ನೋಡ್ತಾರೆ. ಸೊ ಅದಕ್ಕೋಸ್ಕರ ಟಿವಿ ನ್ಯೂಸ್ ಮೀಡಿಯಾದವರು ಅದನ್ನೇ ಜಾಸ್ತಿ ತೋರಿಸುದು. ಬೇರೆ ಎಲ್ಲ ಏನೇನೇ ಆಗ್ಲಿ, ಈಗ ಕಮ್ಯುನಲ್ ಕ್ಲಾಶ್ ಆಗ್ತಾ ಇರುತ್ತೆ, ಆ ವರ್ಗದವ್ರು ಈ ವರ್ಗದವರು ಅಟ್ಯಾಕ್ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಕವರೇ ಮಾಡಲ್ಲ. ಕೆಲವೊಂದ್ಸರಿ ಎಷ್ಟೋ ಸರಿ ನಾವು ಈಗ ಕೆಲಸ ಮಾಡುವಂತ ಜಾಗದಲ್ಲಿ ನಾವು ನ್ಯೂಸ್ ನ 24x7 ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಸೊ ಎಷ್ಟೋ ವಿಷಯಗಳು ನಾವು ನಮ್ಮ ಒಂದು ಎಂಪ್ಲಾಯೀಸ್ಗೆ ಅಥವಾ ಕೊಲೀಗ್ಸ್ಗೆ ನಾವು ಕಳಿಸಿರ್ತೀವಿ. ಬಟ್ ಆದ್ರೆ ಅದು ಇದುವರೆಗೂ ಕೂಡ ನ್ಯೂಸ್ ಮೀಡಿಯಾದಲ್ಲಿ ಬಂದಿಲ್ಲ. ಯಾಕೆ ಅಂತಂದ್ರೆ ಜನರು ಅದನ್ನ ನೋಡಕ್ ಇಷ್ಟಪಡಲ್ಲ. ಅದಕ್ಕೋಸ್ಕರ ನ್ಯೂಸ್ ಮೀಡಿಯಾಗಳು ಅದನ್ನ ತೋರ್ಸೋದಿಲ್ಲ. ಸೊ ಈ ರೀತಿಯಲ್ಲಿ ಈಗ ಬಹಳಷ್ಟು ಕಮರ್ಷಿಯಲೈಸ್ ಆಗ್ಬಿಟ್ಟಿದೆ ನ್ಯೂಸ್ ಮೀಡಿಯಾ. ಆಮೇಲೆ ಒಂದು ಪಾರ್ಟಿ ಕಡೆ ಅಥವಾ ಒಂದು ವ್ಯಕ್ತಿನ ಒಂದು ಏನಂತಂದ್ರೆ ಒಂದು ವ್ಯಕ್ತಿ ಸೈಡ್ ನ ಇಟ್ಕೊಂಡು ನ್ಯೂಸ್ ನ ತೋರಿಸೋದು. ಆಮೇಲೆ ಬಹಳಷ್ಟು ಪರ್ಸ್ಪೆಕ್ಟಿವ್ ನ ಬಿಲ್ಡ್ ಮಾಡ್ತಾರೆ, ಸ್ಲೋ ಆಗಿ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ನಿಮಗೆ ಗೊತ್ತೇ ಆಗಲ್ಲ ಇವರು ಈ ಪಾರ್ಟಿನ ಸಪೋರ್ಟ್ ಮಾಡ್ಕೊಂಡು ನ್ಯೂಸ್ ಆಗ್ತಾ ಇದಾರೆ ಅಥವಾ ಈ ಪಾರ್ಟಿನ ಸಪೋರ್ಟ್ ಮಾಡ್ಕೊಂಡು ನ್ಯೂಸ್ ಆಗ್ತಾ ಇದಾರೆ ಅಂತ ನಿಮ್ಗೆ ಗೊತ್ತೇ ಆಗಲ್ಲ. ನಾನು ಇವಾಗ ಲಿಟ್ರಲಿ ಯಾವ್ಯಾವ ನ್ಯೂಸ್ ಮೀಡಿಯಾದವರು ಯಾವ್ಯಾವ ಪಾರ್ಟಿನ ಸಪೋರ್ಟ್ ಮಾಡ್ಕೊಂಡು ನ್ಯೂಸ್ ಹೇಳ್ತಾರಂತ ಹೇಳ್ಬೋದು.
ಆ ರೀತಿಯಲ್ಲಿ. ಬಟ್ ಆದ್ರೆ ಜನರಲ್ ಆಡಿಯನ್ಸ್, ನೀವು ಯಾವಾಗ ನೀವು ನ್ಯೂಸ್ ನೋಡ್ತೀರ ಅವಾಗ ನಿಮ್ಗೆ ಗೊತ್ತೇ ಆಗಲ್ಲ, ಯಾಕಂದ್ರೆ ಅವ್ರು ಜಸ್ಟ್ ಬರ್ತಾನೆ ನ್ಯೂಸ್ ಓದ್ತಾರೆ ಹೋಗ್ತಾರೆ ಅಷ್ಟೇ. ಬಟ್ ಆದ್ರೆ ಅವರ ಟೋಟಲ್ ಅಜೆಂಡಾ ಏನಿರುತ್ತಲ್ಲ, ಆ ಅಜೆಂಡಾನ ಅವ್ರು ಫುಲ್ಫಿಲ್ ಮಾಡ್ಕೊಂಡೆ ಹೋಗೋದು. ಎಷ್ಟೋ ಸರಿ ಅವರ ಕಮ್ಯುನಿಟಿ ಇರುವಂತ ನ್ಯೂಸ್ ನ ಕೂಡ ತೋರ್ಸಲ್ಲ. ಒಂದು ಚಾನಲ್ ಇದೆ, ಇದು ಇಂಟರ್ನ್ಯಾಷನಲ್ ನ್ಯೂಸ್ ಚಾನಲ್, ಅಲ್ ಜಲ್ಜೀರಾ ಅಂತೇಳಿ ಒಂದು ನ್ಯೂಸ್ ಚಾನಲ್, ಅದು ಮುಸ್ಲಿಂ ಚಾನಲ್. ನಾನು ಈಗ ಹೇಳಿದಾಗೆ ಇಸ್ರಾಯಲ್ ಪ್ಯಾಲೆಸ್ಟೈನ್ ವಾರ್ ನಡೆಯುವಾಗ ಮೊದಲು ಅಟ್ಯಾಕ್ ಮಾಡಿದ್ದು ಯಾರು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಹಾಮಾಸ್ ಅವರು ಅಟ್ಯಾಕ್ ಮಾಡಿದ್ದು. ಆದ್ರೆ ಬಿಕಾಸ್ ಹಾಮಾಸ್ ಅವರು ಮುಸ್ಲಿಂ ಕಮ್ಯುನಿಟಿಗೆ ಬರ್ತಾರೆ ಆಗಿರೋದ್ರಿಂದ ಅವ್ರ ಆ ನ್ಯೂಸ್ನೇ ಕವರ್ ಮಾಡಿಲ್ಲ. ಆದ್ರೆ ಯಾವಾಗ ಇಸ್ರಾಯೇಲ್ ಅಟ್ಯಾಕ್ ಮಾಡಿದ್ರು ಅವಾಗಿಂದ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ನ್ಯೂಸ್ ನ ಕವರ್ ಮಾಡೋದಕ್ಕೆ. ಅಂದ್ರೆ ಈ ನ್ಯೂಸ್ ಚಾನೆಲ್ ನ ನೋಡುವವರಿಗೆ ಹಾಮಾಸ್ ಇಸ್ರಾಯೇಲ್ ನ ಅಟ್ಯಾಕ್ ಮಾಡಿದ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೇನು ವಿಷಯ ಅಂತಂದ್ರೆ ಇಸ್ರಾಯೇಲೇ ಹಾಮಾಸ್ ನ ಅಟ್ಯಾಕ್ ಮಾಡಿದ್ದಾರೆ ಅಂತ. ಈ ರೀತಿಯಲ್ಲಿ ಬಹಳ ಜನ ಏನಂತಂದ್ರೆ ನ್ಯೂಸ್ ಮೀಡಿಯಾ ಮೂಲಕ ಬಹಳ ಪರ್ಸ್ಪೆಕ್ಟಿವ್ ನ ಬಿಲ್ಡ್ ಮಾಡ್ತಾರೆ. ನಿಮ್ಮ ಮನಸ್ಥಿತಿಯನ್ನ ಚೇಂಜ್ ಮಾಡ್ತಾರೆ. ನಿಮ್ಮ ಮನಸ್ಥಿತಿ, ನೀವು ಯೋಚನೆ ಮಾಡುವಂತ ವಿಧಾನ ಇದು ಸ್ಲೋ ಆಗಿ ಆಗುತ್ತೆ, ನಿಮ್ಗೆ ಗೊತ್ತೇ ಆಗಲ್ಲ. ಆ ರೀತಿಯಲ್ಲಿ ನಿಮಗೆ ಅಂದ್ರೆ ನೀವು ಒಂದು ಇಷ್ಟಪಡುವಂತ ವ್ಯಕ್ತಿನ ಕೂಡ ದ್ವೇಷ ಮಾಡೋ ತರ ಮಾಡ್ತಾರೆ, ಇಲ್ಲ ದ್ವೇಷ ಮಾಡುವಂತ ವ್ಯಕ್ತಿನ ಕೂಡ ಈಗ ಇಂಟ್ರೆಸ್ಟ್ ಬರೋ ತರ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲರಿಗೂ ಅರ್ಥ ಆಗೋ ತರ ಹೇಳ್ತೀನಿ. ಇವಾಗ ಎಲ್ಲರಿಗೂ ಬಿಗ್ ಬಾಸ್ ನೋಡ್ತಾ ಇದೀರಾ ಅಂತ ನಾನು ಅನಿಸ್ತೇನೆ, ಅಥವಾ ಬಿಗ್ ಬಾಸ್ ಅಂದ್ರೆ ಏನಂತ ನಿಮ್ಗೆಲ್ಲ ಗೊತ್ತಿದೆ ಅಂತ ನನಗೆ ಅನ್ಸುತ್ತೆ. ಸೊ ಬಿಗ್ ಬಾಸ್ ನೀವೆಲ್ಲ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ 24x7 ಕ್ಯಾಮ್ರಾಸ್ ಇರ್ತಾರೆ, ಮಾನಿಟರ್ ಮಾಡ್ತಾರೆ ಅಂತ. ಈಗ ನಾನ್ ಹೇಳೋದು, ಈಗ ಬಿಗ್ ಬಾಸ್ ಅಲ್ಲಿ ಒಬ್ಬ ವ್ಯಕ್ತಿನ ಕೆಟ್ಟ ವ್ಯಕ್ತಿನಾದ್ರೂ ಮಾಡ್ಬೋದು, ಒಬ್ಬ ವ್ಯಕ್ತಿನ ಒಳ್ಳೆ ವ್ಯಕ್ತಿನಾದ್ರೂ ಮಾಡ್ಬೋದು. ಅವರು ಹೆಂಗ್ ಹೇಳಿ? ಬರೇ ಈಗ ಅವ್ರು ಜಗಳ ಆಡೋದು ಅಥವಾ ಅವರು ಜಾಸ್ತಿ ಇದು ಮಾಡೋದು ಅವರು ಇದ್ರಲ್ಲಿ ಹಾಕ್ತಾರೆ, ಏನಂತಾರೆ, ಟ್ರೈಲರ್ ಅಲ್ಲಿ ಹಾಕ್ತಾರೆ. ಇವತ್ತೇನಾಗುತ್ತೆ ಗೊತ್ತಾ ಅಂತ ಹೇಳಿ ಬೆಳಗಿನ ಜಾವನೆ ಒಂದು ಟ್ರೈಲರ್ ರಿಲೀಸ್ ಮಾಡ್ತಾರೆ. ಅದ್ರಲ್ಲಿ ಏನಿರುತ್ತೆ, ಬರೀ ಅವ್ರು ಜಗಳ ಆಡೋದು, ವಾದ ಮಾಡೋದು, ಆಮೇಲೆ ಡಿಸ್ಕಸ್ ಮಾಡೋದು ಇರುತ್ತೆ. ಅವಾಗ ಜನ ಏನ್ ಮಾಡಿದೆ, ಇವತ್ತೇನಾಗುತ್ತೆ ನೋಡೋಣ, ಯಾರ್ಯಾರು ಏನೇನ್ ಜಗಳ ಆಡ್ತಾರೆ ಅಂತ ನೋಡೋಣ ಅಂತ ಹೇಳಿ ಇದು ಮಾಡ್ತಾರೆ. ಸೊ ಆ ರೀತಿಯಲ್ಲಿ ಒಬ್ಬ ವ್ಯಕ್ತಿನ ದ್ವೇಷ ಮಾಡೋದಕ್ಕೂ ಸಾಧ್ಯ ಇದೆ, ಒಬ್ಬ ವ್ಯಕ್ತಿನ ನಿಮ್ಗೆ ಇಷ್ಟಪಡುವಂತ ಸಾಧ್ಯನೂ ಇದೆ. ಇದು ನಮಗೆ ಈಗ ನ್ಯೂಸ್ ಚಾನೆಲ್ ಮೂಲಕ ಅಥವಾ ಟಿವಿ ಮಾಧ್ಯಮದ ಮೂಲಕ, ಆಮೇಲೆ ಈಗ ಎಷ್ಟೋ ನಿಮಗೆ ಇಲ್ಲಿ ಕುಂತಿರೋರ್ಗೆ ಎಷ್ಟೋ ಜನಕ್ಕೆ ಈಗ ರಿಯಾಲಿಟಿ ಶೋಸ್ ಅಂತ ಬರ್ತವೆ, ಸಿಂಗಿಂಗ್ ಕಾಂಪಿಟೇಷನ್ಸ್ ಅಂತ ಬರ್ತಾರೆ. ಈಗ ನಾನ್ ಹೇಳೋದು, ಈಗ ಸಿಂಗಿಂಗ್ ಕಾಂಪಿಟೇಷನ್ ಅಂತ ಹೇಳಿ ಅದರಲ್ಲಿ ಚಿಕ್ಕ ಮಕ್ಕಳನ್ನ ಕರೆಸ್ತಾರೆ, ಗೊತ್ತಲ್ಲ? ಸಿಂಗಿಂಗ್ ಕಾಂಪಿಟೇಷನ್ ಅಂದ್ರೆ ಹಾಡು ಆಡುವಂತ ಸ್ಪರ್ಧೆಗಳು ಇರ್ತಾವಲ್ಲ, ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ದೊಡ್ಡ ಮಕ್ಕಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಬಟ್ ಆದ್ರೆ ಆ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಈಗ ಅವರು ಏನಂತಾರೆ, ಫ್ಯಾಮಿಲಿ ಫ್ರೆಂಡ್ಲಿ, ಅಂದ್ರೆ ಇಡೀ ಕುಟುಂಬ ಕುತ್ಕೊಂಡು ನೋಡುವಂತ ರಿಯಾಲಿಟಿ ಶೋ ಅದು. ಬಟ್ ಆದ್ರೆ ನೀವು ಅಬ್ಸರ್ವ್ ಮಾಡ್ರಿ, ಎಷ್ಟು ಡಬಲ್ ಮೀನಿಂಗ್ ಡೈಲಾಗ್ಗಳು ಬರ್ತವೆ, ಎಷ್ಟು ಫ್ಯಾಮಿಲಿ ಫ್ರೆಂಡ್ಲಿ ಅಲ್ಲದ ಡೈಲಾಗ್ಗಳು ಬರ್ತವೆ. ಆಮೇಲೆ ಈಗ ಎಷ್ಟೋ ರಿಯಾಲಿಟಿ ಶೋಸ್ ಬರ್ತಾ ಇದಾವೆ, ಡ್ರಾಮಾಸ್ ಮಾಡೋದಕ್ಕೆ, ಸ್ಕಿಟ್ಸ್ ಮಾಡೋದಕ್ಕೆ. ಈ ಕೆಲವೊಂದು ರಿಯಾಲಿಟಿ ಶೋಸ್ ಬರ್ತಾ ಇದಾವೆ, ಅದ್ರ ಹೆಸರು ಹೇಳ್ತಾ ಇಲ್ಲ ನಾನು, ಬಟ್ ಆದ್ರೆ ರಿಯಾಲಿಟಿ ಶೋ ಬರ್ತಾ ಇದೆ. ಆ ರೀತಿಯಾದಂತ ಇದ್ರಲ್ಲಿ ಈ ಒಂದು ಚಿಕ್ಕ ಚಿಕ್ಕ ಹುಡುಗಿರ್ಗೆ ಅಥವಾ ಹುಡುಗರ್ಗೆ ಅವ್ರಿಗೆ ದೊಡ್ಡ ದೊಡ್ಡ ರೋಲ್ಸ್ ಕೊಡ್ತಾರೆ. ಅಂದ್ರೆ ಒಂದು ಹೀರೋಯಿನ್ ತರನೋ ಅಥವಾ ಆಟಿಟ್ಯೂಡ್ ಇರುವಂತ ಕ್ಯಾರೆಕ್ಟರ್ನೋ ಆ ತರ ಕೊಡ್ತಾರೆ. ಅಂದ್ರೆ ಅವ್ರ ಮೈಂಡಿಗೆ ಏನ್ ಅರ್ಥ ಆಗ್ಬೋದು, ಅಥವಾ ಅವ್ರ ಮೈಂಡಿಗೆ ಏನು ಅವರು ಕಲ್ತ್ಕೋಬಹುದು ಇದರಿಂದ. ಇದು ಯಾವ ರೀತಿಯಲ್ಲಿ ಫ್ಯಾಮಿಲಿ ಫ್ರೆಂಡ್ಲಿ ಶೋ ಅಂತ ನೀವು ಕರೀತೀರಾ? ಈಗ ನೀವು ಮಕ್ಕಳ ಮುಂದೆನೆ ಈಗ ಮಕ್ಕಳಿಗೆ ಒಂದು ಹೀರೋಯಿನ್ ರೋಲ್ ಕೊಟ್ರೆ, ಈಗ ಹೀರೋಯಿನ್ ಹೆಂಗ್ ಮಾಡ್ತಾರೆ ಅಂತ ಅವ್ರು ಈಗಲೇ ಕಲ್ತ್ರೆ ಅವ್ರಿಗೆ ರಿಯಾಲಿಟಿ ಏನು, ರಿಯಲ್ ಏನಂತ ಹೆಂಗ್ ಗೊತ್ತಾಗುತ್ತೆ? ಈಗ ನೀವು ನೋಡ್ತಿರುವಂತ ಹೀರೋಯಿನ್ ಬರೀ ಫಿಲಿಮ್ ಅಲ್ಲಿ ಬರ್ತಾರೆ, ನೀವ್ ಯಾವತ್ತು ರಿಯಾಲಿಟಿಯಲ್ಲಿ ಹೋಗಿ ನೋಡಿಲ್ಲ. ನೀವು ರಿಯಾಲಿಟಿಯಲ್ಲಿ ನೋಡಿದ್ರೆ ನಿಮಗಿಂತ ಆರಾಮಾಗಿ ಅವ್ರು ನಾರ್ಮಲ್ ವ್ಯಕ್ತಿ ತರನೇ ಇರ್ತಾರೆ. ಅವ್ರೇನೋ ದೊಡ್ಡ ಮೇಲಿಂದ ಕೆಳಗೆ ಇಳಿದು ಬಂದಿರಲ್ಲ ಅವರು. ನೀವೆಲ್ಲ ಸೆಲೆಬ್ರಿಟಿನ ಮೀಟ್ ಆದ್ರೂ ಅಷ್ಟೇ, ಅವ್ರು ನಾರ್ಮಲ್ ಪರ್ಸನ್, ಅವ್ರೇನ್ ದೊಡ್ಡ ಬೇರೆ ಏನು ಇರಲ್ಲ. ಬಟ್ ಆದ್ರೂ ಈ ಹುಡುಗರಿಗೆ ಈ ಪಾತ್ರಗಳು ಮಾಡೋದ್ರಿಂದ ಅವ್ರು ಎಷ್ಟು ತಮ್ಮ ಬ್ರೈನ್ ಅಲ್ಲಿ ಏನೇನೆಲ್ಲ ಇನ್ಫ್ಲುಯೆನ್ಸ್ ಆಗ್ಬೋದು ಅಂತ ನೀವು ಯೋಚನೆ ಮಾಡಿದಿರಾ? ಸೊ ಈ ರೀತಿ ಫ್ಯಾಮಿಲಿ ಫ್ರೆಂಡ್ಲಿ ರಿಯಾಲಿಟಿ ಶೋಸ್, ಸಿಂಗಿಂಗ್ ರಿಯಾಲಿಟಿ ಶೋಸ್, ಡ್ರಾಮಾ ರಿಯಾಲಿಟಿ ಶೋಸ್ ಅಂತ ಬ್ರೈನ್ ಎಷ್ಟು ಚಿಕ್ಕ ಹುಡುಗರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಅವರು ರಿಯಾಲಿಟಿ ಅಕ್ಸೆಪ್ಟ್ ಮಾಡಕ್ಕೆ ತಯಾರಿಲ್ಲ. ನೀವು ಚಿಕ್ಕ ಹುಡುಗರಿಗೆ ಇದನ್ನೆಲ್ಲ ಮಾಡ್ತಾರಲ್ಲ, ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ತಂದೆ ತಾಯಿಯರು ನನಗೆ ಗೊತ್ತಿದೆ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ಗೋಸ್ಕರ ತಮ್ಮ ಮಕ್ಕಳನ್ನ ಬೆಳೆಸ್ಕೊಂತಾರೆ.
ಅಂತಂದ್ರೆ ಈಗ ಮಕ್ಕಳನ್ನ ಯೂಸ್ ಮಾಡಿ ವಿಡಿಯೋ ಮಾಡಿದ್ರೆ ಎಲ್ಲರೂ ಮಕ್ಕಳು ಇದ್ರೆ ಕ್ಯೂಟ್ ಅಂತ ವಿಡಿಯೋ ಕಾಣಿಸುತ್ತೆ ತಮ್ನೇಲ್ ಅಲ್ಲಿ. ನನಗೆ ಯೂಟ್ಯೂಬ್ ಅಲ್ಲಿ ಬಹಳ ಜನ ಗೊತ್ತು ಈ ರೀತಿಯಲ್ಲಿ ಮಾಡೋರ್ನ. ಮಕ್ಕಳನ್ನ ಯೂಸ್ ಮಾಡ್ಕೊಂಡು ಟಿಕ್ ಟಾಕ್ ಮಾಡ್ತಾರೆ, ಮಕ್ಕಳನ್ನ ಯೂಸ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ ಮಾಡ್ತಾರೆ, ಮಕ್ಕಳನ್ನ ಯೂಸ್ ಮಾಡ್ಕೊಂಡು ಟ್ರಾನ್ಸಿಷನ್ ರೀಲ್ ಅಂದ್ರೆ ಒಂದು ಡ್ರೆಸ್ ಇಂದ ಇನ್ನೊಂದು ಡ್ರೆಸ್ಗೆ ಚೇಂಜ್ ಮಾಡ್ತಾರೆ. ಇದರಿಂದ ಮಕ್ಕಳ ಮನಸ್ಸಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾ? ಸೊ ಈ ರೀತಿಯಲ್ಲಿ ನ್ಯೂಸ್ ಮೀಡಿಯಾ ಆಗಿರ್ಲಿ, ಇದನ್ನೆಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ಫಸ್ಟ್ ಬಂದಿದ್ದು ರಿಯಾಲಿಟಿ ಶೋಸ್, ನ್ಯೂಸ್ ಮೀಡಿಯಾ, ಟಿವಿ ಮೀಡಿಯಾ ಮೂಲಕ ಬಂದಿದ್ದು. ಆಮೇಲೆ ಇವೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಇದೆಲ್ಲ ಬಹಳ ಲೇಟ್ ಆಗಿ ಬಂದಿದ್ದು. ಬಟ್ ಫಸ್ಟ್ ಸ್ಟಾರ್ಟ್ ಆಗಿದ್ದು ಇವೆಲ್ಲ ಡ್ರಾಮಾಸ್, ಸ್ಕಿಟ್ಸ್, ರಿಯಾಲಿಟಿ ಶೋಸ್, ಸಿಂಗಿಂಗ್. ಈಗ ನೋಡಿ, ನೀವು ಯಾವುದೇ ಸಿಂಗಿಂಗ್ ಶೋಸ್ ಆಗ್ಲಿ ಅಥವಾ ಯಾವುದೇ ಡ್ರಾಮಾ ಶೋಸ್ ಆಗ್ಲಿ, ನೀವು ಯಾವುದೇ ಶೋ ಎತ್ಕೊಳ್ರಿ, ಯಾವ್ದಾದ್ರು ಒಂದು ಲವ್ ಸ್ಟೋರಿ ಆದ್ರೂ ಅವ್ರು ಇಟ್ಟಿರ್ತಾರೆ. ಆಂಕರ್ಗೂ ಮತ್ತೆ ಅಲ್ಲಿರುವಂತ ಯಾರೋ ಒಬ್ರಿಗೂ ಒಂದು ಲವ್ ಸ್ಟೋರಿ ಇಟ್ಟಿರ್ತಾರೆ. ಕರೆಕ್ಟಾ? ಎಷ್ಟ್ ಜನ ಅಬ್ಸರ್ವ್ ಮಾಡಿದಿರಿ ಇದನ್ನ? ಅಬ್ಸರ್ವ್ ಮಾಡಿದ್ರ? ನಾನು ಹೇಳ್ತಿರೋದು ಸತ್ಯನಾ ಸುಳ್ಳ? ಸತ್ಯ ಅಲ್ಲ? ನೀವು ನೋಡ್ರಿ, ಸಿಂಗಿಂಗ್ ರಿಯಾಲಿಟಿ ಶೋ ಅಲ್ಲಿ ಆಂಕರ್ಗೂ ಮತ್ತೆ ಅಲ್ಲಿರುವಂತ ಯಾರಿಗೋ ಒಬ್ರಿಗೂ ಒಂದು ಲವ್ ಅಫೇರ್ ಇಟ್ಟಿರ್ತಾರೆ. ಅವ್ರು ಕ್ಯೂಟ್ ಆಗಿ ಮಾತಾಡೋದು ಅಥವಾ ಅವ್ರಿಬ್ರು ಜಗಳ ಆಡೋದು ಅದನ್ನೆಲ್ಲ ತೋರಿಸ್ತಾರೆ. ಇದರಿಂದ ಮಕ್ಕಳ ಬ್ರೇನಿಗೆ ಏನ್ ಎಫೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಸೊ ಈ ರೀತಿಯಲ್ಲಿ ನಮ್ಮ ಒಂದು ಸಮಾಜ, ಸುದ್ದಿ ಮಾಧ್ಯಮ ಮತ್ತೆ ನ್ಯೂಸ್ ಮೀಡಿಯಾ ಮತ್ತೆ ಟಿವಿ ಮೀಡಿಯಾ ಇಂದ ನಮ್ಮ ಒಂದು ಏನಂತಂದ್ರೆ ನಮ್ಮ ಬ್ರೇನ್ಸ್ ಅಥವಾ ನಮ್ಮ ಥಾಟ್, ನಾವು ಹೇಗೆ ಯೋಚನೆ ಮಾಡ್ತೀವಿ ಅದು ಇನ್ಫ್ಯಾಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ 3ನೇ ಟಾಪಿಕ್ ಗೆ ಬಂದ್ರೆ, ಸಾಮಾಜಿಕ ಜಾಲತಾಣಗಳು ಮೂಲಕ ನಮಗಾಗುವ ಮಾನಸಿಕ ಮತ್ತು ಶಾರೀರಿಕ ತೊಂದರೆಗಳು. ಸೊ ಇದರಲ್ಲಿ ಬಹಳಷ್ಟು ವಿಷಯ ಇದೆ ಮಾತಾಡೋದಕ್ಕೆ, ಬಟ್ ಸ್ಟಿಲ್ ನಾನು ಬಹಳ ವಿಷಯಗಳನ್ನ ಕಟ್ ಡೌನ್ ಮಾಡ್ತಾ ಇದ್ದೀನಿ ಡ್ಯೂ ಟು ಟೈಮ್ ರಿಸ್ಟ್ರಿಕ್ಷನ್ಸ್. ಸೊ ಸೋಷಿಯಲ್ ಮೀಡಿಯಾ ಅಂತ ಬಂದಿದ ತಕ್ಷಣ ನಿಮ್ಗೆಲ್ಲರಿಗೂ ಗೊತ್ತಿದೆ, ನನಗಿಂತ ಸಖತ್ತಾಗಿ ಯೂಸ್ ಮಾಡುವಂತ ವಿಷಯ ಇಲ್ಲಿ ಗೊತ್ತಿದೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು. ಸೊ ಸಾಧಾರಣವಾಗಿ ನಿಮಗೆಲ್ಲ ಈಗ ಒಂದು ದಿನದಲ್ಲಿ ಹತ್ತತ್ರ ಏನಿಲ್ಲ ಅಂದ್ರೂ ಎಲ್ಲರೂ ಒಂದ್ ದಿನದಲ್ಲಿ 10 ರಿಂದ 11 ಅವರ್ ನಾವು ಫೋನ್ ನ ಯೂಸ್ ಮಾಡ್ತೀವಿ. 10 ರಿಂದ 11 ಅವರ್ ಇದು ನಾರ್ಮಲ್ ನಾನು ಹೇಳ್ತಿರೋದು. ಇನ್ಸ್ಟಾಗ್ರಾಮ್ ಅವರೆಲ್ಲ ಸ್ಕ್ರಾಲ್ ಮಾಡೋರು ಅದನ್ನೆಲ್ಲ ಬಿಟ್ಟು ಈ ಒಂದು ಯೂಸ್ ಮಾಡೋದು ಇಂಟರ್ನೆಟ್ ಏನಿದೆ, ಫಸ್ಟ್ ನಾನು ಬರೀ ನಾನು ಯಾವ್ದು ನಮಗೆ ಬಹಳ ಇಂಪ್ಯಾಕ್ಟ್ ಆಗ್ತಾ ಇದೆಯೋ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಏನಂತಂದ್ರೆ ಈ ಶಾರ್ಟ್ ಫಾರ್ಮ್ ಕಾಂಟೆಂಟ್ ಅಂತ ಬಂದಿದೆ ಈಗ. ಶಾರ್ಟ್ ಫಾರ್ಮ್ ಕಾಂಟೆಂಟ್ ಅಂದ್ರೆ ಈಗ ಬಹಳ ಜನಕ್ಕೆ ಇಲ್ಲಿ ಗೊತ್ತು, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾರೆ, ಟಿಕ್ ಟಾಕ್ ವಿಡಿಯೋಸ್ ನೋಡ್ತಾರೆ, ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು, ಅಥವಾ ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು. ಈಗ ನಾನ್ ನಿಮಗೆ ಒಂದು ಸಿಂಪಲ್ ಆದಂತ ಒಂದು ವಿಷಯ ಹೇಳ್ತೇನೆ. ಎಷ್ಟು ಜನ ಇಲ್ಲಿ ವಾಟ್ಸಪ್ ಸ್ಟೇಟಸ್ ನೋಡ್ತೀರಾ? ನೋಡಿ, ಯಾರು ಕೈಯೇ ಎತ್ತಿಲ್ಲ. ಓಕೆ, ಇವಾಗ ಸ್ಟಾರ್ಟ್ ಮಾಡಿದ. ಓಕೆ, 1 2 3 4. ಓಕೆ, ಈಗ ನಾನೊಂದು ಸಿಂಪಲ್ ವಿಷಯ ಹೇಳ್ತೇನೆ ನಿಮ್ಗೆ. ಈಗ ನಿಮ್ಮ ಮೊಬೈಲ್ ಅಲ್ಲಿ 100 ಜನ ಕಾಂಟ್ಯಾಕ್ಟ್ ಇದ್ದಾರೆ ಅಂತ ಅನ್ಕೊಳ್ಳಿ. ಓಕೆನಾ? ಅರ್ಥ ಆಗ್ತಿದೆಯಲ್ಲ? 100 ಜನ ನಿಮ್ ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ಸೇವ್ ಮಾಡಿದ್ರ, ಅದರಲ್ಲಿ ಬರೀ 50 ಜನ ಸ್ಟೇಟಸ್ ಹಾಕಿದ್ದಾರೆ. ಓಕೆ, ಎಷ್ಟು ಜನ ಸ್ಟೇಟಸ್ ಹಾಕಿದ್ದಾರೆ? 50 ಜನ ಸ್ಟೇಟಸ್ ಹಾಕಿದ್ದಾರೆ. ಈಗ ನೀವು 50 ಜನದು ಸ್ಟೇಟಸ್ ನೋಡಿದ್ರೆ ನೀವು ಎಷ್ಟು ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಹೇಳಿ? ಯಾರಿಗಾದ್ರೂ ಗೊತ್ತಾ? ಬರೀ 50 ಜನನ ಸ್ಟೇಟಸ್ ನೀವು ನೋಡೋದ್ರಿಂದ ನೀವು ಆಲ್ರೆಡಿ ವಾಟ್ಸಪ್ ಅಲ್ಲಿ 25 ನಿಮಿಷ ಕಳೆದಿದ್ದೀರಾ. ಎಷ್ಟು ನಿಮಿಷ? 25 ನಿಮಿಷ. ಯಾಕೆ ಅಂತಂದ್ರೆ ಒಂದು ಸ್ಟೇಟಸ್ ಏನಿಲ್ಲ ಅಂದ್ರೂ 30 ಸೆಕೆಂಡ್. ಬಟ್ ಬಹಳ ಜನ ಅದನ್ನ ಸ್ಕಿಪ್ ಮಾಡ್ತಾ ಇರ್ತಾರೆ. ಈಗ ಸ್ಕಿಪ್ ಮಾಡಿ ನೋಡ್ತಾ ಇರ್ತಾರೆ. ಅವ್ರು ಸ್ಕಿಪ್ ಮಾಡೋರೆಲ್ಲ ಯಾರು ಅಂತಂದ್ರೆ, ಅವ್ರಿಗೆ ಬಹಳ ಜನ ಕಾಂಟ್ಯಾಕ್ಟ್ಸ್ ಇರ್ತಾರೆ. 400 ರಿಂದ 500 ಕಾಂಟ್ಯಾಕ್ಟ್ಸ್ ಇರ್ತಾರೆ. ಅದನ್ನೆಲ್ಲ ಸ್ಟೇಟಸ್ ನೋಡ್ಕೊಂತ ಇರಕ್ಕಾಗಲ್ಲ. ಯಾರ್ದೋ ಒಂದು ಇಂಪಾರ್ಟೆಂಟ್ ಇರೋದನ್ನ ಈಗ ಪಾಸ್ ಮಾಡ್ತಾರೆ, ನೋಡ್ತಾರೆ, ಇನ್ನು ಉಳ್ಕಿದ್ದೆಲ್ಲ ಸ್ಕಿಪ್ ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ಆವರೇಜ್ ಒಂದು ದಿನಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ ವಾಟ್ಸಪ್ ಅಲ್ಲಿ ನೀವು 3.5 ಅವರಿಂದ 4 ಅವರ್ ನೀವು ಕಳೀತಾ ಇದ್ದೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ ಏನಿಲ್ಲ ಅಂದ್ರು ಹತ್ತತ್ರ ನೀವು ಗೊತ್ತಿದ್ದು ಗೊತ್ತಿಲ್ಲದೆ 8 ಅವರ್ ಕಳೀತಾ ಇದ್ದೀರಾ. ನಾನೆಲ್ಲ ಹೇಳ್ತಾ ಇರೋದು ಆವರೇಜ್ ಫಿಗರ್ಸ್. ಇದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲ್ ಇದ್ದಾರೆ ಕೆಲವೊಬ್ರು.
ಯಾಕಿದು? ಯಾಕೆ ಅಂತಂದ್ರೆ ಈ ಮೊದಲು ನಾನು ಬರೀ ಶಾರ್ಟ್ ಫಾರ್ಮ್ ಕಾಂಟೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಲಾಂಗ್ ಫಾರ್ಮೆಟ್ ಕಾಂಟೆಂಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಇವತ್ತು ನಾನು ಲಾಂಗ್ ಫಾರ್ಮೆಟ್ ಕಾಂಟೆಂಟ್ ಬಗ್ಗೆನೂ ಮಾತಾಡೋಕೆ ಟೈಮು ಇಲ್ಲ ನನಗೆ. ಶಾರ್ಟ್ ಫಾರ್ಮ್ ಕಾಂಟೆಂಟ್ ಅಂದ್ರೆ ನಿಮ್ಗೆ 30 ಸೆಕೆಂಡ್ ಅಲ್ಲಿ ಈಗ ಈ ತರ ಹೋಗ್ತಾ ಇರುತ್ತೆ, ಅಥವಾ ನೀವು ಸ್ಟೇಟಸ್ ಅಲ್ಲಿ 30 ಸೆಕೆಂಡ್ ಹೋಗ್ತಾ ಇರುತ್ತೆ. ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಇವೆಲ್ಲ 30 ಸೆಕೆಂಡ್ಸ್. ಸೊ ಹಾಗಾದ್ರೆ ಇದೆಲ್ಲ ಏನಕ್ಕೆ ಅಂತಂದ್ರೆ ಇಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು, ನಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅಂತ ಒಂದಿರುತ್ತೆ. ಕೆಲವೊಬ್ರು ಹೆಲ್ತ್ ಕ್ಲಾಸ್ ಅಟೆಂಡ್ ಮಾಡೋರಿಗೆ ಇದು ಗೊತ್ತಿರುತ್ತೆ. ಹ್ಯಾಪಿ ಹಾರ್ಮೋನ್ಸ್ ಅಂತ ಒಂದಿರುತ್ತೆ, ಅಂದ್ರೆ ಡೂಪಮಿನ್ಸ್ ಅಂತ ಹೇಳ್ತಾರೆ. ಕೆಲವೊಬ್ರಿಗೆ ಅದು ಅಡಿಕ್ಷನ್ ಇರುತ್ತೆ. ಕೆಲವೊಬ್ರಿಗೆ ಸಿಗರೆಟ್ ಸೇದೋದ್ರಿಂದ ಡೂಪಮಿನ್ ರಿಲೀಸ್ ಆಗುತ್ತೆ. ಕೆಲವೊಬ್ರಿಗೆ ಪೋರ್ನ್ ವಿಡಿಯೋಸ್ ನೋಡೋದ್ರಿಂದ ಡೂಪಮಿನ್ ರಿಲೀಸ್ ಆಗುತ್ತೆ. ಕೆಲವೊಬ್ರಿಗೆ ಈಗ ವಿಡಿಯೋಸ್ ನೋಡೋದ್ರ ಮೂಲಕ ಡೋಪಮಿನ್ಸ್ ರಿಲೀಸ್ ಆಗುತ್ತೆ. ಯಾಕೆ ಇದು ಅಂತಂದ್ರೆ ಇದರಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಈ ಶಾರ್ಟ್ ಫಾರ್ಮ್ ಕಾಂಟೆಂಟ್ ಅಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ 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 ಏನಾಗುತ್ತೆ ಅಂದ್ರೆ ನಿಮ್ಮ ಬ್ರೈನ್ ಅಲ್ಲಿ ಡೂಪಮಿನ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಹ್ಯಾಪಿ ಗ್ಲ್ಯಾಂಡ್ಸ್ ಆಗಿರ್ಬೋದು, ಸ್ಯಾಡ್ ಗ್ಲ್ಯಾಂಡ್ಸ್ ಆಗಿರ್ಬೋದು, ಆ ರೀತಿಯಲ್ಲಿ. ಈಗ ಬರ್ತಾ ಇರುವಂತ ಮಕ್ಕಳಿಗೆ ಎಷ್ಟು ಜನಕ್ಕೆ ನೀವು ಇವಾಗ ಕೇಳಿಸ್ಕೊಂಡಿದ್ರ, ಈಗ ಬರ್ತಾರೆ, ಈಗ ಹುಟ್ಟಿ ಇನ್ನ ಒಂದು 8 ವರ್ಷ 9 ವರ್ಷ ಆಗಿರಲ್ಲ, ಅವ್ರಿಗೆ ಆಲ್ರೆಡಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಹಾರ್ಮೋನ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಇದು ಯಾಕೆ ಹೇಳಿ? ಯಾಕೆ ಅಂತಂದ್ರೆ ನೀವು ಬ್ರೈನ್ ನೀವು ದಿನ ನೀವು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಒಂದು ವಿಡಿಯೋದಲ್ಲಿ ನಗ್ತಾ ಇರುವಂತ ವಿಡಿಯೋ ಬರ್ತಾ ಇದೆ, ಅದನ್ನ ಸ್ಕಿಪ್ ಮಾಡ್ತೀರಾ. ನೆಕ್ಸ್ಟ್ ವಿಡಿಯೋ ಮತ್ತೆ ಅಳ್ತಾ ಇರುವಂತ ವಿಡಿಯೋ ಬರುತ್ತೆ, ಅದನ್ನ ಸ್ಕಿಪ್ ಮಾಡ್ತೀರಾ. ಇನ್ನೊಂದು ವಿಡಿಯೋದಲ್ಲಿ ಜಗಳ ಆಡ್ತಿರುವಂತ ವಿಡಿಯೋ ಬರುತ್ತೆ, ಅದನ್ನ ಸ್ಕಿಪ್ ಮಾಡ್ತೀರಾ. ನಿಮ್ಮ ಬ್ರೈನು ಆಲ್ಮೋಸ್ಟ್ ನಿಮಗೆ 80 to 90% ಅದು ಏನ್ ಕನ್ಸ್ಯೂಮ್ ಮಾಡ್ತಾ ಇದೆಯಲ್ಲ, ಅದು ರೀವೈರ್ ಆಗ್ತಿದೆ ನಿಮ್ ಬ್ರೈನ್ ಅಲ್ಲಿ. ಏನ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ, ನೀವು ಪ್ರತಿ ಸಾರಿ ಸ್ಕ್ರಾಲ್ ಮಾಡುವಾಗ ನಿಮ್ಮ ಬ್ರೈನ್ ಅಲ್ಲಿ ಡೂಪಮಿನ್ಸ್ ರಿಲೀಸ್ ಆಗುತ್ತಲ್ಲ, ಆ ಕಾರಣದಿಂದ ನೀವು ಫೋನ್ ನ ಒಂದ್ 5 ನಿಮಿಷ ನೀವು ಆಫ್ ಮಾಡಿಟ್ರು ನಿಮ್ಗೇನೋ ಮಿಸ್ ಆಗ್ತಿದೆಯಲ್ಲ. ಇವತ್ತು ಯಾಕೋ ನಾನು ಇನ್ಸ್ಟಾಗ್ರಾಮ್ ಜಾಸ್ತಿ ನೋಡೋದಂಗಿಲ್ಲಲ್ಲ, ಅಥವಾ ನಾನೇನೋ ರೀಲ್ಸ್ ನೋಡ್ದ. ಇವಾಗ ಒಂದ್ 5 ನಿಮಿಷ ನೀವು ಟೈಮ್ ಕೊಡ್ರಿ, 5 ನಿಮಿಷ, ಇನ್ನೊಂದ್ 5 ನಿಮಿಷ ಇದೆ ಮೀಟಿಂಗ್ಗೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಆನ್ ಮಾಡ್ರಿ, ಇನ್ನೊಂದ್ ಅರ್ಧ ಗಂಟೆ ಆದ್ರೂ ನೀವು ವಾಪಸ್ ಬರಲ್ಲ. ನಾನು ಇದು ಚಾಲೆಂಜ್ ಮಾಡ್ತೀನಿ ನಿಮಗೆ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಕ್ ನೀವು ಸ್ಟಾರ್ಟ್ ಮಾಡ್ರಿ, ಬರೀ 5 ನಿಮಿಷ ಟೈಮ್ ಇಟ್ಕೊಳ್ಳಿ. 5 ನಿಮಿಷದಲ್ಲಿ ಬರ್ತೀನಿ ಅಂತ ಹಿಂಗ್ ಇಟ್ಕೊಳ್ಳಿ ಅಷ್ಟೇ. ಅರ್ಧ ಗಂಟೆ ಆದ್ರೂ ನೀವು ಅದನ್ನ ಬಿಟ್ಟು ಎದ್ದೇಳಕ್ ಸಾಧ್ಯನೇ ಇಲ್ಲ ನೀವು. ಯಾಕೆ ಅಂತಂದ್ರೆ ಒಂದು, ಅದರಲ್ಲಿ ನಿಮಗೆ ಟೈಮ್ ಕನ್ಸ್ಯೂಮ್ ಆಗೋದು ಗೊತ್ತಾಗಲ್ಲ. ಮೇನ್ ಏನಂದ್ರೆ ಲಾಂಗ್ ಫಾರ್ಮೆಟ್ ಅಲ್ಲಿ ನಿಮಗೆ ಅಲ್ಲಿ ಟೈಮ್ ಗೊತ್ತಾಗ್ಬಿಡುತ್ತೆ. 9 ನಿಮಿಷ ವಿಡಿಯೋ, 10 ನಿಮಿಷ ವಿಡಿಯೋ, 11 ನಿಮಿಷ ವಿಡಿಯೋ, 1 ಅವರ್ ವಿಡಿಯೋ, 2 ಅವರ್ ವಿಡಿಯೋ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಶಾರ್ಟ್ ಫಾರ್ಮ್ ಅಲ್ಲಿ ಅದು ಎಷ್ಟು ನಿಮಿಷ ಇದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ನೀವು ನೋಡ್ತೀರಾ, ನಗ್ತೀರಾ, ಹಿಂಗ್ ಸ್ವೈಪ್ ಮಾಡ್ತೀರಾ, ಯೂನಿಯನ್ ಮರ ಹಿಂಗ್ ಮಾತಾಡದ, ಮತ್ತೆ ಸ್ವೈಪ್ ಮಾಡ್ತೀರಾ, ಮತ್ತೆ ಹಳದ್ ಯಾವ್ದು ನೋಡ್ತೀರಾ, ಇದು ಯಾವ್ದು ಸರಿ ಇಲ್ಲ, ಈ ತರ. ಬಟ್ ಆದ್ರೆ ಎವ್ರಿ ಟೈಮ್ ನೀವು ಸ್ಕ್ರಾಲ್ ಮಾಡುವಾಗ ನಿಮ್ಮ ಬ್ರೈನಿಗೆ ಸ್ಟ್ರೆಸ್ ಕೊಡ್ತಾ ಇದ್ದೀರಾ ಅನ್ನೋದು ನೀವು ಜ್ಞಾಪಕ ಇಟ್ಕೋಬೇಕು. ಯಾಕಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ನೀವು ಕೇಳ್ತಾ ಇದ್ದೀರಾ, ನೀವು ನನ್ನ ನೋಡ್ತಾ ಇದ್ದೀರಾ ಅಂದ್ರೆ ನೀವು ನಿಮ್ಮ ಕಣ್ಣುಗಳನ್ನ, ಕಿವಿಗಳನ್ನ ನೀವು ಆಕ್ಟಿವ್ ಆಗಿ ಇಟ್ಕೊಂಡಿದ್ದೀರಾ. ನಿಮ್ಮ ಬ್ರೈನ್ಗೆ ಫಂಕ್ಷನ್ ಕೊಡ್ತಾ ಇದ್ದೀರಾ. ನಾನು ಏನ್ ಹೇಳ್ತಾ ಇದ್ದೇನೋ ನಿಮಗೆ ಅರ್ಥ ಆಗ್ತಿದೆ, ಆ ಬ್ರೈನ್ಗೆ ಸಿಗ್ನಲ್ ಹೋಗ್ತಾ ಇದೆ. ಓಕೆ, ಅದೇ ತರ ನೀವು ಒಂದು ವಿಡಿಯೋ ನೋಡುವಾಗ ಆ ವಿಡಿಯೋದಿಂದ ಒಂದು ಏನು ಬ್ರೈನ್ಗೆ, ನಿಮ್ಮ ಕಣ್ಣು ಬ್ರೈನ್ಗೆ ಏನ್ ಮೆಸೇಜ್ ಹೋಗ್ತಾ ಇದೆಯಲ್ಲ, ನೀವು ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, 8 ತಾಸು ನಿಮ್ಮ ಕಣ್ಣು ಬ್ರೈನ್ಗೆ ಮೆಸೇಜ್ ಕಳಿಸ್ತಾನೆ ಇದೆ, ಕಂಟಿನ್ಯೂ ಕಳಿಸ್ತಾ ಇದೆ. ನೀವು ಎಷ್ಟು ಸ್ಪೀಡ್ ಆಗಿ ಸ್ಕ್ರಾಲ್ ಮಾಡ್ತಾ ಇದ್ರೋ ಅಷ್ಟು ಸ್ಪೀಡ್ ಆಗಿ ನಿಮ್ಮ ಕಣ್ಣು ಬ್ರೈನ್ಗೆ ಕಳಿಸ್ತಾ ಇದೆ. ಅಂದ್ರೆ ಬ್ರೈನ್ ಯಾವ ರೇಂಜಿಗೆ ಸ್ಟ್ರೆಸ್ ಆಗಿರ್ಬೋದು ನೀವು ಯೋಚನೆ ಮಾಡಿ. ಒಂದು ಸ್ಟಡೀಸ್, ಒಂದು ವಿಡಿಯೋ ಇದೆ, ಅದು ನಾನು ಡೌನ್ಲೋಡ್ ಮಾಡಕ್ಕೆ ಮರ್ತೋಗ್ಬಿಟ್ಟೆ. ಆ ವಿಡಿಯೋದಲ್ಲಿ ಏನಿದೆ ಅಂದ್ರೆ, ನೀವು ಸ್ಕ್ರೋಲ್ ಮಾಡುವಾಗ ನಿಮ್ ಬ್ರೈನ್ ಈ ಟ್ರೆಡ್ಮಿಲ್ ಇರುತ್ತೆ ಗೊತ್ತಾ, ಜಿಮ್ ಅಲ್ಲಿ ಟ್ರೆಡ್ಮಿಲ್ ಗೊತ್ತಿಲ್ವಾ? ಟ್ರೆಡ್ಮಿಲ್ ಓಡುವಂತ ಯಂತ್ರ ಗೊತ್ತಲ್ಲ, ಹಿಂಗ್ ನಿಂತ್ಕೊಂಡು ಓಡ್ತಾ ಇರ್ತಾರೆ ನೋಡಿ ಸೆಲೆಬ್ರಿಟೀಸು, ಅಥ್ಲೆಟಿಸ್, ಅವರೆಲ್ಲ ಹಿಂಗೆ ನಿಂತ್ಕೊಂಡು ಓಡ್ತಾ ಇರ್ತಾರಲ್ಲ, ಟ್ರೆಡ್ಮಿಲ್ ಅಂತಾರೆ. ಸೊ ಅದ್ರ ಮೇಲೆ ನೀವು 40 ರಿಂದ 50 ಸ್ಪೀಡ್ ಓಡಿದ್ರೆ ನೀವು ಎಷ್ಟು ಸ್ಪೀಡ್ ಓಡ್ಬೋದು, ಅಷ್ಟು ಸ್ಪೀಡ್ ಅಲ್ಲಿ ನಿಮ್ಮ ಬ್ರೈನ್ ಓಡ್ತಾ ಇರುತ್ತೆ ವಿಡಿಯೋಸ್ ನೋಡೋದ್ರೊಳಗೆ. ಯಾಕೆ ಅಂತಂದ್ರೆ ನೀವೇನ್ ಅನ್ಕೊಂಡಿದ್ರ, ಬರೀ ನಾನು ಹಿಂಗ್ ನೋಡ್ತಾ ಇದ್ದೀನಿ ಅಷ್ಟೇ ಅಂತ. ಬಟ್ ಆದ್ರೆ ದೇಹ ಹಂಗಲ್ಲ.
ನೀವು ಕಣ್ಣಿಂದ ನೋಡುವಂತ ಪ್ರತಿ ವಿಷಯನ ಈ ಕಣ್ಣು ಈ ಬ್ರೈನಿಗೆ ಇನ್ಫಾರ್ಮೇಶನ್ ಹೇಳ್ಬೇಕು. ನೀವು ಕೇಳ್ತಿರುವಂತ ಪ್ರತಿ ವಿಷಯನ ಈ ಕಿವಿ ಈ ಬ್ರೈನಿಗೆ ಇನ್ಫಾರ್ಮ್ ಮಾಡ್ಬೇಕು. ಲಾಸ್ಟ್ ಡಿಸಿಷನ್ ಮಾಡೋದು ಯಾರು? ಬ್ರೈನ್. ಅಂದ್ರೆ ಆ ಬ್ರೈನ್ಗೆ ಅಷ್ಟು ನೀವು ಸ್ಟ್ರೆಸ್ ಕೊಡ್ತಾ ಇದ್ದೀರ ಪ್ರತಿದಿನ. ಈ ಒಂದು ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಇಂದ ಆಗಿರ್ಬೋದು, ರೀಲ್ಸ್ ಇಂದ ಆಗಿರ್ಬೋದು, ಯೂಟ್ಯೂಬ್ ಶಾರ್ಟ್ಸ್ ಇಂದ ಆಗಿರ್ಬೋದು. ನಾನು ಎಲ್ಲರಿಗೂ ದಯಮಾಡಿ ಕೇಳ್ಕೊಳ್ಳೋದೇನಂದ್ರೆ, ನೀವು ಬೇಕಾದ್ರೆ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ನೋಡ್ರಿ. ಅಂದ್ರೆ ನಿಮಗೆ ಒಂದು ಗೊತ್ತಿರುತ್ತೆ, ಐಡಿಯಾ ಇರುತ್ತೆ. 9 ನಿಮಿಷ ವಿಡಿಯೋ, 10 ನಿಮಿಷ ವಿಡಿಯೋ, ಅಥವಾ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಲೈವ್ ಸರ್ವಿಸ್ ವಿಡಿಯೋ ಇದೆ, ಅದಕ್ಕೆ ಆಲ್ರೆಡಿ ಇರುತ್ತೆ 2 ಅವರ್ 10 ನಿಮಿಷ, 3 ಅವರ್ 10 ನಿಮಿಷ, 1 ಅವರ್ 10 ನಿಮಿಷ. ನಿಮಗೆ ನಿಮ್ಮ ಮೆಂಟಲಿ ನಿಮಗೆ ಗೊತ್ತು ನೀವು ಆಲ್ರೆಡಿ 1 ಅವರ್ ಈ ವಿಡಿಯೋನ ನೋಡ್ತಾ ಇದೀರ ಅಂತ. ಬಟ್ ಆದ್ರೆ ಶಾರ್ಟ್ ಫಾರ್ಮ್ ವಿಡಿಯೋದಲ್ಲಿ ಬಹಳಷ್ಟು ಹುಷಾರಾಗಿರ್ರಿ, ನಿಮ್ಗೆ ಗೊತ್ತೇ ಆಗಲ್ಲ. ಯಾಕಂದ್ರೆ ಈಗ ನೋಡಿ, ಬಹಳ ಜನಕ್ಕೆ ಊಟ ಅಂದ್ರೆ ಬಹಳ ಇಷ್ಟ. ಊಟ ಅವ್ರಿಗೆ ಇಷ್ಟವಾದಂತ, ಈಗ ಬಿರಿಯಾನಿ ತಿಂದ್ಬಿಟ್ರೆ ಅವ್ರಿಗೆ ಒಂದು ಹ್ಯಾಪಿ ಗ್ಲ್ಯಾನ್ಸ್ ರಿಲೀಸ್ ಆಗ್ಬಿಡುತ್ತೆ. ಸೇಮ್ ನಿಮಗೆ ಸೋಷಿಯಲ್ ಮೀಡಿಯಾ ನೋಡುವಾಗ ಒಂದು ತಮಾಷೆ, ಈಗ ಫಾರ್ ಎಕ್ಸಾಂಪಲ್ ಬಹಳ ಜನ ಈಗ ಕಾಮಿಡಿ ವಿಡಿಯೋಸ್ ನೋಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಪ್ರತಿ ಸರಿ ನೀವು ಕಾಮಿಡಿ ವಿಡಿಯೋಸ್ ನೀವು ಟಿಕ್ ಟಾಕ್ ಅಲ್ಲೋ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೋ ನೀವು ಸ್ಕ್ರಾಲ್ ಮಾಡ್ತಾ ಇದೀರಾ, ನೀವು ನಗ್ತಾ ಇದೀರಾ, ಹ್ಯಾಪಿ ಗ್ಲ್ಯಾನ್ಸ್ ರಿಲೀಸ್ ಆಗ್ತಾ ಇದೆ. ಓಕೆ, ಇಲ್ಲಿವರೆಗೆ ಅರ್ಥ ಆಯ್ತಲ್ಲ? ನೀವು ನಗ್ತಾ ಇದೀರಾ, ಆಪ್ ನೋಡ್ತಾ ಇದ್ರ, ನಗ್ತಾ ಇದ್ರ, ಹ್ಯಾಪಿ ಗ್ಲ್ಯಾನ್ಸ್ ರಿಲೀಸ್ ಆಗ್ತದೆ. ಈಗ ನಿಮ್ದು ಡಾಟಾ ಮುಗೀತು. ಓಕೆ, ಈಗ ನೀವು ಶಟ್ ಡೌನ್ ಮಾಡಿದ್ರೆ ಫೋನ್. ಈಗ ನೀವು ಕುತ್ಕೊಂಡಾಗ ನಿಮ್ ಬ್ರೈನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನು ಎಲ್ಲಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ಏನಿದು ಇಷ್ಟು ಬೇಜಾರಾಗ್ತಾ ಇದೆಯಲ್ಲ, ಯಾಕೆ ಇವತ್ತು ಏನ್ ನಡೀತಾನೆ ಇಲ್ಲಲ್ಲ, ಏನ್ ಏನ್ ಮಾಡೋದು, ಈ ತರ ಫೀಲಿಂಗ್ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ನೀವು ಇಷ್ಟೊತ್ತು ಶಾರ್ಟ್ ಟೈಮ್ ಅಲ್ಲಿ ಏನ್ ಮಾಡ್ತಾ ಇದೀರ, ನೀವು ಹ್ಯಾಪಿ ಗ್ಲ್ಯಾನ್ಸ್ ಇಷ್ಟೊಂದು ರಿಲೀಸ್ ಮಾಡ್ಬಿಟ್ಟಿದ್ರ. ಈಗ ನೆಕ್ಸ್ಟ್ ಶಾರ್ಟ್ ಟೈಮ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಹಾಫ್ ಅನ್ ಅವರ್ ಅಲ್ಲಿ ಒಂದು 500 ಹ್ಯಾಪಿ ಗ್ಲ್ಯಾನ್ಸ್ ನ ರಿಲೀಸ್ ಮಾಡಿದ್ರ ಅಂದ್ರೆ, ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ನಿಮಗೆ ಮತ್ತೆ 500 ಹ್ಯಾಪಿ ಗ್ಲ್ಯಾನ್ಸ್ ರಿಲೀಸ್ ಆಗಿಲ್ಲ ಅಂದ್ರೆ, ನಿಮ್ಮ ಬ್ರೈನ್ಗೆ ಏನ್ ಅನ್ಸುತ್ತಂದ್ರೆ, ಏನು ಮಿಸ್ಸಿಂಗ್ ಆಗ್ತಾ ಇದೆಯಲ್ಲ, ಏನು ಕಡಿಮೆ ಆಗ್ತಾ ಇದೆಯಲ್ಲ. ಅದಕ್ಕೆ ಈಗ ನೋಡಿ, ಬಹಳ ಜನ ಇದನ್ನ ಒಪ್ಕೊಂತೀರಾ, ನೀವು ಇನ್ಸ್ಟಾಗ್ರಾಮ್ ರೀಲ್ ನೋಡ್ಬೇಕಾದ್ರೆ ಅಥವಾ ಏನಾದ್ರು ನೋಡ್ಬೇಕಾದ್ರೆ ನಿಮ್ಗೆ ಯಾರಾದ್ರೂ ಫೋನ್ ಮಾಡ್ಲಿ, ಆ ಫೋನ್ ನ ಎತ್ತಿ ಬಿಸಾಕ್ಬೇಕು ಅನ್ಸ್ಬಿಡುತ್ತೆ. ಅಥವಾ ಅವ್ರನ್ನ ಹೆಂಗ್ ಬೇಕಂಗ್ ಬೈತೀವಿ, ಏನಿದು ಮಾರ್ರೆ, ನಾನ್ ಫೋನ್ ನೋಡುವಾಗೆ ಇವ್ರು ಬರ್ಬೇಕಾ, ನಾನ್ ವಿಡಿಯೋಗಳು ನೋಡುವಾಗೆ ಇವ್ರು ಫೋನ್ ಮಾಡ್ಬೇಕಾ ಅಂತ. ಯಾಕೆ ಅಂತಂದ್ರೆ, ಗೊತ್ತಿದ್ದು ಗೊತ್ತಿಲ್ದೆ ನೀವು ಅದಕ್ಕೆ ಅಡಿಕ್ಷನ್ ಆಗ್ಬಿಟ್ಟಿದ್ದೀರ. ಆ ಅಡಿಕ್ಷನ್ ನೀವು ಅವಾಯ್ಡ್ ಮಾಡೋದಕ್ಕೆ ಏನ್ ಆಗ್ತಾ ಇಲ್ಲ ಅಂದ್ರೆ, ನಿಮ್ ಬ್ರೈನ್ಗೆ ಅದನ್ನ ನೀವು, ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಬಿರಿಯಾನಿ ತಿನ್ನಕಂತ ಕೊಟ್ಟು ಅರ್ಧ ತಿಂದಿದ್ದೀರಾ, ಇನ್ನ ಅರ್ಧ ತಿನ್ಬೇಕು. ಅವಾಗ ಯಾರಾದ್ರೂ ಬಾರಪ್ಪ ಹೋಗೋಣ ಸಾಕು ಲೇಟ್ ಆಯ್ತು ಅಂತಂದ್ರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ. ಹಂಗೆ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ನೋಡ್ತಾ ಇರ್ತಾರೆ, ಯಾರೋ ಒಬ್ರು ಕಾಲ್ ಮಾಡಿದ ತಕ್ಷಣ ಆ ಒಂದು ಫ್ರಸ್ಟ್ರೇಷನ್, ಆಂಗರ್ ಏನಂತವೆ, ಆ ರೀತಿಯಾದಂತ ಕೋಪ ನಮಗೆ ಬರುತ್ತೆ. ಇದು ಯಾಕೆ ಅಂತಂದ್ರೆ, ಡ್ಯೂ ಟು ದ ಅಡಿಕ್ಷನ್ ಆಫ್ ಫೋನ್. ಇವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ಅಡಿಕ್ಷನ್ ಅಂತಾನೆ ಈಗ ಸೈಂಟಿಸ್ಟ್ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ, ಎಲ್ಲರೂ ಕೂಡ ಇದನ್ನ ಹೇಳ್ತಾ ಇರೋದು. ಮೊದ್ಲೇನಿತ್ತು, ಸಿಗರೆಟ್ ಅಡಿಕ್ಷನ್, ಆಲ್ಕೋಹಾಲ್ ಅಡಿಕ್ಷನ್, ಡ್ರಗ್ ಅಡಿಕ್ಷನ್, ಪೋರ್ನ್ ಅಡಿಕ್ಷನ್, ಈಗ ಸೆಲ್ ಫೋನ್ ಅಡಿಕ್ಷನ್ ಕೂಡ ಅದರಲ್ಲಿ ಆಡ್ ಆಗಿದೆ. ಬಟ್ ಆದ್ರೆ ಎಲ್ಲರೂ ಹೇಳುವಂತದ್ದು ಏನಂತಂದ್ರೆ, ಒಂದು ಲೆಕ್ಕದಲ್ಲಿ ಆಲ್ಕೋಹಾಲ್ ಅಡಿಕ್ಷನ್ ಕೂಡ ಟ್ರೀಟ್ ಮಾಡ್ಬೋದು, ಆದ್ರೆ ಡ್ರಗ್ ಅಡಿಕ್ಷನ್ ನೀವು ಟ್ರೀಟ್ ಮಾಡಕ್ ಆಗಲ್ಲ. ಯಾರ್ಯಾರು ಡ್ರಗ್ಸ್ ತಗೊಂತಾರೆ ಅವ್ರನ್ನ ನಾವು ಬೇಗ ಟ್ರೀಟ್ ಮಾಡಕ್ ಆಗಲ್ಲ. ಅದನ್ನ ಅವ್ರನ್ನ ರಿಹ್ಯಾಬಿಗೆ ಕಳಿಸಿ, ಅವ್ರ ಒಂದು 6 ತಿಂಗಳು ರಿಹ್ಯಾಬ್ ಅಲ್ಲಿ ಇದ್ದು, ಅವ್ರು ಮತ್ತೆ ವಾಪಸ್ ಬಂದು 6 ತಿಂಗಳು ನಾರ್ಮಲ್ ಆಗಿ ಜೀವನ ಮಾಡಿದ್ಮೇಲೆ ಅವ್ರಿಗೆ ಸ್ವಲ್ಪ ಇನ್ನು ಕಷ್ಟ ಅವರು. ಬಟ್ ಆದ್ರೂ ಆ ರೀತಿಯಾದಂತ ಇಂಪ್ಯಾಕ್ಟ್ ಏನಿದೆ ಈ ಸೆಲ್ ಫೋನ್ ಅಡಿಕ್ಷನ್ ಇಂದ ನಿಮಗೆ ಬರುವಂತದಿರುತ್ತೆ. ಸೊ ಹಾಗಾಗಿ ನೀವು ಶಾರ್ಟ್ ಫಾರ್ಮ್ ಕಾಂಟೆಂಟ್ ನೋಡುವಾಗ ದಯಮಾಡಿ ಎಲ್ಲರಿಗೂ ನಾನು ಹೇಳುವಂತದ್ದು ಏನಂತಂದ್ರೆ, ಬಹಳ ಎಚ್ಚರ ವಹಿಸಿ ನೀವು ನೋಡ್ರಿ. ನಾನು ಹೆಂಗೆ ಮೇಂಟೈನ್ ಮಾಡ್ಬೇಕನ್ನುವಂತ 4ನೇ ಪಾಯಿಂಟ್ ಅಲ್ಲಿ ನಾನು ಹೇಳ್ತೀನಿ. ಬಟ್ ಸ್ಟಿಲ್ ಶಾರ್ಟ್ ಫಾರ್ಮ್ ಕಾಂಟೆಂಟ್ ಇಂದ ನೀವು ಬಹಳಷ್ಟು ಕೇರ್ಫುಲ್ ಆಗಿರಿ. ವಾಟ್ಸ್ಆಪ್ ಸ್ಟೇಟಸ್ ಇಂದ ನೋಡೋದ್ರಿಂದ ಹಿಡಿದ್ಬೋದು, ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಲಿ, ರೀಲ್ಸ್ ಆಗಿರ್ಲಿ, ಅಥವಾ ಯಾವುದೇ ಆಗಿರ್ಲಿ. ಯಾಕಂದ್ರೆ ನೀವು ಎಷ್ಟು ನೋಡ್ತಾ ಇದೀರೋ ಅಷ್ಟು ನಿಮ್ಮ ಬ್ರೈನ್ಗೆ ನೀವು ಸ್ಟ್ರೆಸ್ ಮಾಡ್ತಾ ಇದೀರಾ, ಅಷ್ಟು ನಿಮ್ಮ ಬ್ರೈನ್ಗೆ ವರ್ಕ್ ಕೊಡ್ತಾ ಇದೀರಾ, ಅಷ್ಟು ನಿಮ್ಮ ಕಣ್ಣಿಗೆ ವರ್ಕ್ ಕೊಡ್ತಾ ಇದೀರಾ, ಅಷ್ಟು ನಿಮ್ಮ ಕಿವಿಗೆ ನೀವು ವರ್ಕ್ ಕೊಡ್ತಾ ಇದೀರಾ ಅನ್ನೋದು ನಿಮಗೆ ಗೊತ್ತಿರಲೇಬೇಕು ಅನ್ನುವಂಥದ್ದು ನಾನು ಹೇಳೋದು. ಈಗ ಆಲ್ರೆಡಿ ಈ ಒಂದು ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಏನಂತಂದ್ರೆ,
ಈಗ ಆಲ್ರೆಡಿ ಏಷ್ಯಾದಲ್ಲಿ ಆಲ್ಮೋಸ್ಟ್ 80 to 90% ಆಫ್ ದ ಪೀಪಲ್ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ, ಮತ್ತೆ ಅವರು ಇದರಿಂದ ಅಫೆಕ್ಟ್ ಆಗ್ತಾ ಇದಾರೆ. ಬಟ್ ಅವ್ರಿಗೂ ಗೊತ್ತು, ಬಹಳ ಜನಕ್ಕೆ ಏನಂದ್ರೆ ಈ ಸೋಷಿಯಲ್ ಮೀಡಿಯಾ ಅಥವಾ ಈ ಇನ್ಸ್ಟಾಗ್ರಾಮ್ ಇಂದ ನಾವು ಅಡಿಕ್ಟ್ ಆಗ್ಬಿಟ್ಟಿದ್ವಪ್ಪ. ಬಹಳ ಜನ ಅವರೇ ಅಂತಾರೆ, ನಾನು ಇನ್ಸ್ಟಾಗ್ರಾಮ್ ಬಹಳ ಅಡಿಕ್ಟ್ ಆಗಿಬಿಟ್ಟಿದ್ದೀನಪ್ಪ, ನಾನು ಬಿಡಕ್ಕೆ ಆಗ್ತಾ ಇಲ್ಲ ಅಂತಾರೆ. ಬಟ್ ಸ್ಟಿಲ್ ಅವರು ಬಿಡಕ್ ಆಗಲ್ಲ, ಅವ್ರು ನೋಡ್ತಾನೆ ಇರ್ಬೇಕು, ರೀಲ್ಸ್ ನೋಡ್ತಾ ಇರ್ಬೇಕು, ಮತ್ತೆ ಎಲ್ಲ ಸ್ಟೇಟಸ್ ಗಳನ್ನ ನೋಡ್ತಾ ಇರ್ಬೇಕು. ಕೆಲವರಿಗೆ ಈ ಸ್ಟೇಟಸ್ ಗಳು ನೋಡಿಲ್ಲ ಅಂತಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ, ಕೆಲವರಿಗೆ ರೀಲ್ಸ್ ನೋಡಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಈ ರೀತಿಯಲ್ಲಿ ಕೆಲವೊಂದು ಈ ಒಂದು ಫೋನ್ ನ ಒಂದು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಏನಿದೆ ಅದನ್ನ ನೀವು ಶಾರ್ಟ್ ಫಾರ್ಮ್, ಎಸ್ಪೆಷಲಿ ನಾನು ಹೇಳ್ತಿರೋದು ಬರೀ ಇವತ್ತು ಮಾತಾಡ್ತಿರೋದು ಶಾರ್ಟ್ ಫಾರ್ಮ್ ಕಂಟೆಂಟ್. ಸೊ ಅದರಿಂದ ನೀವು ಬಹಳಷ್ಟು ನೀವು ಬಹಳಷ್ಟು ಥಾಟ್ಫುಲ್ ಆಗಿ ಯೂಸ್ ಮಾಡಿ. ಯಾಕಂತಂದ್ರೆ ನಾನು ನಿಮಗೆಲ್ಲರಿಗೂ ಒಂದು ಹೇಳೋದೇನಂದ್ರೆ, ಈ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಏನಿರುತ್ತಲ್ಲ ಇದು ಆಲ್ಗೋರಿದಮ್ ಮೇಲೆ ಬೇಸ್ಡ್ ಆಗಿರುತ್ತೆ. ಆಲ್ಗೋರಿದಮ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನನಗೇನ್ ಇಷ್ಟ, ಈಗ ನನಗೆ ಕಾಮಿಡಿ ವಿಡಿಯೋಸ್ ಇಷ್ಟ, ಬೈಕ್ ವಿಡಿಯೋಸ್ ಇಷ್ಟ, ಟ್ರಾವೆಲ್ ವಿಡಿಯೋಸ್ ಇಷ್ಟ, ಫ್ಯಾಮಿಲಿ ವಿಡಿಯೋಸ್ ಇಷ್ಟ ಅಂತಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಆಲ್ಗೋರಿದಮ್ ಏನ್ ತೋರಿಸುತ್ತೆ ಅಂದ್ರೆ, ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನಿಮಗೆ ಬರೀ ಟ್ರಾವೆಲ್ ವ್ಲಾಗ್ಸ್, ಟ್ರಾವೆಲ್ ವಿಡಿಯೋಸು, ಕಾಮಿಡಿ ವಿಡಿಯೋಸು, ಆಮೇಲೆ ಏನಂತಂದ್ರೆ ಫನಿ ವಿಡಿಯೋಸು, ಈ ತರದ್ವೇ ಬರ್ತಾವ. ಅದು ಬಿಟ್ಟು ಬೇರೆದ್ ಬರಲ್ಲ. ಬೇರೆ ವಿಡಿಯೋಸ್ ನೋಡೋರಿಗೆ ಬೇರೆ ವಿಡಿಯೋಸ್ ಆ ತರದ್ದೇ ಬರುತ್ತೆ. ಅಂದ್ರೆ ನಮಗೆ ಮೆಂಟಲಿ ಏನಂದ್ರೆ ನಾವು ಇಷ್ಟಪಟ್ಟಿದ್ ವಿಡಿಯೋಸೇ ನಮಗ್ ಬರುತ್ತೆ. ಆಲ್ಗೋರಿದಮ್, ಇದನ್ನ ಆಲ್ಗೋರಿದಮ್ ಅಂತ ಹೇಳ್ತಾರೆ, ಸೋಷಿಯಲ್ ಮೀಡಿಯಾ ಆಲ್ಗೋರಿದಮ್ ಅಂತಾರೆ. ಸೊ ಇವೆಲ್ಲ ಅಪ್ಲಿಕೇಶನ್ ಆಲ್ಗೋರಿದಮ್. ಇವಾಗ ಬಹಳ ಜನ ಇಲ್ಲಿ ಹೇಳ್ತಾ ಇರ್ತಾರೆ, ರಾತ್ರಿ ನಾವು ಅನ್ಕೊಂಡ್ವಿ ಬೆಳಿಗ್ಗೆ ಅದೇ ನಮ್ಮ ಮೊಬೈಲ್ ಅಲ್ಲೂ ಬಂತು, ಅದೇ ಆಡ್ ಅಲ್ಲೂ ಬಂತು ಅಂತ. ನಾನು ಎಷ್ಟೋ ಸರಿ ನಾನು ಇವಾಗ ಬೈಕ್ ತಗೋಬೇಕಂತ ಬೈಕ್ ಸರ್ಚ್ ಮಾಡ್ತಿರ್ತೇನೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಬೈಕ್ದೇ ಆಡ್, ನಾನು ಯೂಟ್ಯೂಬ್ ಓಪನ್ ಮಾಡಿದ್ರು ಬೈಕ್ದೇ ಆಡ್, ನಾನು ಗೂಗಲ್ ಕ್ರೋಮ್ ಓಪನ್ ಮಾಡಿದ್ರು ಬೈಕ್ದೇ ಆಡ್. ಯಾಕೆ ಅಂತಂದ್ರೆ ಇದನ್ನೇ ಆಲ್ಗೋರಿದಮ್ ಅಂತ ಕರಿತೀವಿ. ನಾವ್ ಏನ್ನ ಸರ್ಚ್ ಮಾಡ್ತೀವೋ, ನಾವ್ ಏನ್ನ ಟೈಪ್ ಮಾಡ್ತೀವೋ, ನಾವೇನ ಮೆಸೇಜ್ ಮಾಡ್ತೀವೋ ಅದ್ರ ರಿಲೇಟೆಡ್ ನಮಗೆ ವಿಡಿಯೋಸ್ ಬರ್ತಾ ಇರುತ್ತೆ. ಅವಾಗ ನಮ್ಗೆ ಅನ್ಸುತ್ತೆ, ನಾವ್ ಅನ್ಕೊಂಡಿದ್ದೆ ಕರೆಕ್ಟ್, ನಾವ್ ಏನ್ ಅನ್ಕೊಂತಿದೀವಿ ಅದೇ ಬರ್ತಾ ಇದೆ, ನಾವೇನ್ ಇಷ್ಟಪಡ್ತಾ ಇದೀವಿ ಅದೇ ಬರುತ್ತೆ ಅಂತೇಳಿ ಅದಕ್ಕೆ ಜಾಸ್ತಿ ಅಡಿಕ್ಷನ್ ಆಗ್ತೀವಿ. ಸೊ ಹಾಗಾಗಿ ಇದು ಆಲ್ಗೋರಿದಮ್ ಬೇಸ್ಡ್ ಆಪ್ಸ್ ಏನಿರ್ತವೆ, ಈ ಮೆಟಾ ಅನ್ನುವಂಥದ್ದು ಯಾವಾಗ ಇಂಟ್ರೊಡ್ಯೂಸ್ ಆಯಿತೋ ಅವಾಗಿಂದ ಬಹಳಷ್ಟು ಏನಂತಂದ್ರೆ ಇದ್ರ ಒಂದು ಎಕ್ಸ್ಪೀರಿಯನ್ಸ್ ಇನ್ನೂ ಬಹಳ ಕೆಟ್ಟದಾಗಿ ಹೋಗೋಯ್ತು. ಯಾಕಂದ್ರೆ ರೀಸೆಂಟ್ ಆಗಿ ಒಂದು ಕೋರ್ಟ್ ಕೇಸ್ ಕೂಡ ಆಯ್ತು ಇದ್ರ ಮೇಲೆ. ಏನಂತಂದ್ರೆ ಮೆಟಾ ಅಂದ್ರೆ ಇಲ್ಲಿ ಬಹಳ ಜನಕ್ಕೆ ಇಲ್ಲಿ ಗೊತ್ತಿರಲ್ಲ, ಬಟ್ ಇದು ನಾನು ನಿಮಗೆ ಒಂದು ಇನ್ಫಾರ್ಮೇಶನ್ ಆಗಿ ಹೇಳ್ತಾ ಇದ್ದೀನಿ. ಮೆಟಾ ಅಂತಂದ್ರೆ ಒಂದು ಆನ್ಲೈನ್ ಅಂದ್ರೆ 3D ಅಲ್ಲಿ ಅವ್ರು ಮೀಟ್ ಆಗೋದು, ಕ್ಲೌಡ್ ಅಲ್ಲಿ ಅವ್ರ ಅವತಾರಗಳು ಇರ್ತವೆ, ಅದೆಲ್ಲ ಹೋಗಿ ಮೀಟ್ ಆಗೋದು. ಅಲ್ಲಿ ಯಾವ್ದೋ ಒಂದು ವಿಡಿಯೋ ನೋಡಿ ಈ ಹುಡುಗಿ ಸೈಕಾಲಜಿಕಲಿ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ, ಮೆಂಟಲಿ ಅಪ್ಸೆಟ್. ಅದಕ್ಕೆ ಅವರ ತಾಯಿ ಹೋಗಿ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ. ಆ ರೀತಿಯಲ್ಲಿ ಈ ಸೋಷಿಯಲ್ ಮೀಡಿಯಾದಿಂದ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಸೊ ಹಾಗಾದ್ರೆ ನಾನು 4ನೇ ಪಾಯಿಂಟಿಗೆ ಬರ್ತೀನಿ. ಏನಂತಂದ್ರೆ ಇದರಿಂದ ನಾವು ಅವಾಯ್ಡ್ ಮಾಡೋದು ಹೆಂಗೆ, ಇದನ್ನ ನಾವು ಮ್ಯಾನೇಜ್ ಮಾಡೋದು ಹೆಂಗೆ. ಈಗ ಇಷ್ಟೊತ್ತು ಮಾತಾಡಿದೀನಿ, ಇಷ್ಟೆಲ್ಲ ಹೆಲ್ತ್ ಎಫೆಕ್ಟ್ ಆಗುತ್ತೆ ಅಂತ. ಇದನ್ನ ನಾವು ಮ್ಯಾನೇಜ್ ಮಾಡೋದು ಹೆಂಗೆ ಅಂತ ನಾವು ಕಲಿಬೇಕಲ್ವಾ. ಸೊ ಹಾಗಾಗಿ ನಾನು ಫಸ್ಟ್ ಹೇಳೋದೇನಂತಂದ್ರೆ, ನೀವ್ಯಾರು ಇವತ್ತು ನಾನು ಹೇಳಿದ ಮಾತುಗಳನ್ನ ಕೇಳಿ ನಮ್ಮ ಬ್ರೈನ್ಗೆ ಇಷ್ಟೆಲ್ಲ ಡ್ಯಾಮೇಜ್ ಆಗ್ತಿದ್ಯಾ, ನಮ್ಮ ಶರೀರಕ್ಕೆ ಇಷ್ಟೆಲ್ಲ ಡ್ಯಾಮೇಜ್ ಆಗ್ತಿದ್ಯಾ, ನಾನು ಹಂಗಾರೆ ನಾಳೆಯಿಂದ ಸೆಲ್ ಫೋನ್ ಮುಟ್ಟದೇ ಇಲ್ಲ ಅಂತ ಹೇಳಕ್ಕಾಗುತ್ತಾ? ಇಲ್ಲ, ನಾಳೆಯಿಂದ ನಾನು ಸ್ಮಾರ್ಟ್ ಫೋನ್ ಮುಟ್ಟಕ್ಕೆ ಆಗಲ್ಲ, ಇಲ್ಲ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಮುಟ್ಟಕ್ಕೆ ಆಗಲ್ಲ ಅಂತ ಹೇಳಕ್ ಆಗತ್ತಾ? ಇಲ್ಲ ಅಲ್ಲ. ಸೊ ಹಾಗಾಗಿ ನಮಗೆ ಒಂದು ಬ್ಯಾಲೆನ್ಸ್ ಇಡಬೇಕು. ಈ ಬ್ಯಾಲೆನ್ಸ್ ಏನಂತಂದ್ರೆ, ಈಗ ಬಹಳಷ್ಟು ಅಪ್ಲಿಕೇಶನ್ಸ್ ಅಲ್ಲಿ ಟೈಮ್ ಬ್ರೇಕ್ ಅಂತ ಒಂದು ಬಂದಿದೆ. 20 ಮಿನಿಟ್ಸ್ 30 ಮಿನಿಟ್ಸ್ ಟೈಮ್ ಬ್ರೇಕ್ ಅಂತ ಬಂದಿದೆ. ಈ ಯೂಟ್ಯೂಬ್ ಅಲ್ಲೂ ಇದೆ, ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ. ಅದನ್ನ ನೀವು ಫಾಲೋ ಮಾಡಿ. ಅಂದ್ರೆ ಅದನ್ನ ನೀವು ಸೆಟ್ಟಿಂಗ್ಸ್ ಅಲ್ಲಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಈಗ ನನ್ನ ಇನ್ಸ್ಟಾಗ್ರಾಮ್ ಸೆಟ್ಟಿಂಗ್ ಅಲ್ಲಿ ನಾನು ಬರೀ 10 ನಿಮಿಷ ಇಟ್ಟಿದ್ದೀನಿ. ಅಂದ್ರೆ ನಾನು 10 ನಿಮಿಷ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರೆ ಅದು ಇದಕ್ಕಿದ್ದಂಗೆ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ, ಒಂದೇ ನಿಮಿಷ. 10 ನಿಮಿಷ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬಿಟ್ರೆ ನಿಮಗೆ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ. ನೋಡಿ, ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆಯಾ?
ಕಾಣಿಸ್ತಾ ಇದೆಯಲ್ಲ, ಎವ್ರಿ 10 ಮಿನಿಟ್ಸ್ ಅಂತ ಇದೆ. ಅಂದ್ರೆ ಎವ್ರಿ 10 ಮಿನಿಟ್ಸ್ ಅಲ್ಲಿ ಅದು ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ. ಆಮೇಲೆ ಡೈಲಿ ಅಂದ್ರೆ ನಾನು ಸ್ಕ್ರೋಲ್ ಮಾಡುವಾಗ 10 ನಿಮಿಷಕ್ಕೆ ಆಫ್ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ನಾನು ಆನ್ ಮಾಡ್ಬೋದಲ್ಲ ಅಪ್ಲಿಕೇಶನ್. ಈಗ 10 ನಿಮಿಷಕ್ಕೆ ಅದು ಆಫ್ ಆಗ್ಬಿಡುತ್ತೆ, ಮತ್ತೆ ತಿರ್ಗಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಮತ್ತೆ ಓಪನ್ ಆಗುತ್ತೆ ಅದು. ಅದಕ್ಕೋಸ್ಕರ ಮತ್ತೆ ನಾನು ಬೇರೆ ಇಟ್ಕೊಂಡಿದ್ದೀನಿ, ಏನಂತ ಮತ್ತೆ 30 ನಿಮಿಷಕ್ಕೆ ಮತ್ತೆ ಆಫ್ ಆಗೋ ತರ ಕಳಿಸಿದ್ದೀನಿ. ಸಾರಿ, ನಂದು ಸರಿಯಾಗಿ ಕಾಣಿಸ್ತಲ್ಲ, ಗೊತ್ತಿಲ್ಲ. ಕಾಣಿಸ್ತಾ ಇದೆ ನಿಮ್ಗೆ? ಡೈಲಿ ಟೈಮ್ ಲಿಮಿಟ್ ಅಂತ ಇದೆ ನೋಡಿ. ಡೈಲಿ ಕಾಣಿಸ್ತಾ ಇಲ್ವಾ? ಎಷ್ಟು ಜನ ಕಾಣಿಸ್ತಾ ಇದೆ, ಎಷ್ಟು ಜನ ಕಾಣಿಸ್ತಾ ಇದೆಯಲ್ಲ? ಡೈಲಿ ಟೈಮ್ ಲಿಮಿಟ್ 30 ನಿಮಿಷ. ಅಂದ್ರೆ ನಾನು 30 ನಿಮಿಷಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಮತ್ತೆ ಅದು ಅಪ್ಲಿಕೇಶನ್ ವರ್ಕ್ ಆಗಲ್ಲ. 10 ನಿಮಿಷ ನಾನು ಸ್ಕ್ರಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಆಫ್ ಆಗುತ್ತೆ. ಡೈಲಿ 30 ನಿಮಿಷಕ್ಕಿಂತ ಜಾಸ್ತಿ ಅದನ್ನ ಯೂಸ್ ಮಾಡಕ್ಕೆ ಆಗಲ್ಲ. ಸೇಮ್ ಥಿಂಗ್ ನೀವು ಯೂಟ್ಯೂಬ್ ಅಲ್ಲಿ ಕೂಡ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ನಾವು ರಿಮೈಂಡರ್ ಅಂತೇಳಿ ಯೂಟ್ಯೂಬ್ ಅಲ್ಲಿ ಕೂಡ ನಾವು ಮಾಡ್ಬೋದು. ನಾನು ಯಾಕೆ ಇದನ್ನೆಲ್ಲ ಹೇಳ್ತೇನೆ ಅಂದ್ರೆ, ನೀವು ಫಿಸಿಕಲ್ ಆಗಿ ನೀವು ಏನೇ ಟ್ರೈ ಮಾಡಿದ್ರು ಆಗಲ್ಲ. ಅಟ್ಲೀಸ್ಟ್ ನೀವು ಇದನ್ನ ಮಾಡ್ರಿ, ಮ್ಯಾನ್ಯಲ್ ಆಗಿ ಇದನ್ನ ಮಾಡ್ರಿ, ಅದಾದ್ರೂ ಯೂಸ್ ಆಗುತ್ತೆ. ಸೊ ನೀವು ಇದನ್ನ ಮಾಡೋದ್ರ ಮೂಲಕ ಅಟ್ಲೀಸ್ಟ್ ನಿಮಗೆ ನೋಡಿ, ಸ್ಕ್ರೀನ್ ಶಾಟ್ ನಿಮಗೆ ಆಮೇಲೆ ನಿಮಗೆ ಹಾಕ್ತೀನಿ ನಾನು ಸ್ಕ್ರೀನ್ ಶಾಟ್ ಗ್ರೂಪ್ ಅಲ್ಲಿ. ಯೂಟ್ಯೂಬ್ ಅಲ್ಲಿ ಕೂಡ ನಿಮಗೆ ಟೈಮ್ ರಿಮೈಂಡರ್ ಅಂತಿದೆ, ಟೈಮ್ ಟು ಟೇಕ್ ಅ ಬ್ರೇಕ್, ಡೈಲಿ ಟೈಮ್ ಲಿಮಿಟ್ ಎಲ್ಲವನ್ನು ಕೂಡ ನೀವು ಮಾಡ್ಬೋದು. ಮೇನ್ ಏನಂತಂದ್ರೆ, ನೀವು ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಮಾಡಿದ್ರೆ ಅಟ್ಲೀಸ್ಟ್ ನೀವು ಮೆಂಟಲಿ ಒಂದು ವಾರ ನೀವು ಪ್ರಿಪೇರ್ ಆಗ್ರಿ. ಏನಂತ, ನಾನು ಇನ್ಸ್ಟಾಗ್ರಾಮು ಬರೀ 10 ನಿಮಿಷ ಯೂಸ್ ಮಾಡ್ತೀನಿ, ಅಥವಾ ಇನ್ಸ್ಟಾಗ್ರಾಮು ನಾನು 30 ನಿಮಿಷ ಯೂಸ್ ಮಾಡ್ತೀನಿ, ಅಥವಾ ವಾಟ್ಸಪ್ ಇಷ್ಟು, ಆಮೇಲೆ ಸ್ಟೇಟಸ್ ಇಷ್ಟೊತ್ತು ನೋಡ್ತೀನಿ. ಈ ತರ ನೀವು ಮೆಂಟಲಿ ಪ್ರಿಪೇರ್ ಆಗಿ ನೀವು ಇದ್ರೆ ಖಂಡಿತವಾಗ್ಲೂ ನೀವು ಇದನ್ನ ಅವಾಯ್ಡ್ ಮಾಡಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ನಿಮಗೆ ಸೈಂಟಿಫಿಕ್ ಸ್ಟಡಿ ಅಂತಂದ್ರೆ, ಇದ್ರ ಮೇಲೆ ಸೈಂಟಿಫಿಕ್ ಸ್ಟಡಿ ಮಾಡಿದ್ದಾರೆ. ಯಾರು ರೆಗ್ಯುಲರ್ ಆಗಿ ಸೋಷಿಯಲ್ ಮೀಡಿಯಾ ಅಥವಾ ಇನ್ಸ್ಟಾಗ್ರಾಮ್, ಇಂಟರ್ನೆಟ್ ಎಲ್ಲ ಯೂಸ್ ಮಾಡ್ತಾರೋ ಅವ್ರನ್ನ ಇದ್ದಕ್ಕಿದ್ದಂಗೆ ನಾವು ಫೋನ್ ಇಂದ ಡಿಟ್ಯಾಚ್ ಮಾಡಿದ್ರೆ ಯಾವ ರೀತಿಯಲ್ಲಿ ಅವ್ರ ಲೈಫ್ ಸ್ಟೈಲ್ ಇರುತ್ತೆ ಅಂತಂದ್ರೆ, 1 ವಾರ ಅವರಿಗೆ ಕಷ್ಟ ಆಗುತ್ತೆ ಫೋನ್ ಇಲ್ಲದೆ ಜೀವನ ಮಾಡೋದಕ್ಕೆ. ಫಸ್ಟ್ 3 days ಬಹಳಷ್ಟು ಇರಿಟೇಷನ್, ಬಹಳಷ್ಟು ಆಂಗರ್, ಫ್ರಸ್ಟ್ರೇಷನ್ ಎಲ್ಲ ಇರುತ್ತೆ. ಆಮೇಲೆ ಬರ್ತಾ ಬರ್ತಾ 4ನೇ ದಿನ, 5ನೇ ದಿನ, 6ನೇ ದಿನ, 7ನೇ ದಿನಕ್ಕೆಲ್ಲ ಅವ್ರು ಮತ್ತೆ ನಾರ್ಮಲ್ ಆಗಿ ಆಗ್ತಾರೆ. ಯಾಕಂದ್ರೆ ಇಷ್ಟು ದಿನ ಅವ್ರು ಫೋನ್ ಯೂಸ್ ಮಾಡ್ತಾರೆ. ಆ ರೀತಿಯಲ್ಲಿ ನೀವು ಫಸ್ಟ್ 1 ವೀಕ್ ಅಟ್ಲೀಸ್ಟ್ ನೀವು ಈ ರೀತಿಯಲ್ಲಿ ಟೈಮ್ ಬ್ರೇಕ್ಸ್ ನ ನಿಮ್ಮ ಇಂಡಿವಿಜುವಲ್ ಅಪ್ಲಿಕೇಶನ್ ಅಲ್ಲಿ ಹೋಗಿ ನೀವು ಹಾಕೊಳ್ಳಿ. ಇನ್ನೂ ಬೇಕಾದ್ರೆ ನಿಮಗೆ ಯಾವಾಗೆಲ್ಲ ನಿಮ್ಗೆ ಇವಾಗ ಯೂಸ್ ಮಾಡಕ್ ಆಗಲ್ವೋ ಅವಾಗೆಲ್ಲ ಅನ್ಇನ್ಸ್ಟಾಲ್ ಮಾಡಿದ್ರೆ ಇನ್ನೂ ಬೆಸ್ಟ್. ಮೊಬೈಲ್ ಅಲ್ಲಿ ಸುಮ್ನೆ 120 ಆಪ್ಸ್ ಇಟ್ಕೊಂಡು ಸುಮ್ನೆ ನಿಮ್ಮ ಮೊಬೈಲ್ ಸ್ಟೋರೇಜ್ ವೇಸ್ಟ್, ನಿಮ್ಮ ಇಂಟರ್ನೆಟ್ ವೇಸ್ಟ್, ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಇಂಟರ್ನೆಟ್ ಆಗಿರ್ಬೋದು, ಈ ರೀತಿಯಲ್ಲಿ ನೀವು ಅದನ್ನ ಮ್ಯಾನೇಜ್ ಮಾಡ್ಬೋದು. ಫಸ್ಟ್ ನೀವು ಮೆಂಟಲಿ ಪ್ರಿಪೇರ್ ಆಗಿ, ಆಮೇಲೆ ನಾನು ಈಗ ಆಲ್ರೆಡಿ ಹೇಳಿದ ಪ್ರಕಾರ ಫಿಸಿಕಲ್ ಆಗಿ. ಈಗ ನೋಡಿ, ನಿಮ್ಗೆ ಇದು ಇನ್ಸ್ಟಾಗ್ರಾಮ್ ಅನ್ನೋದು ಅವ್ರಿಗೆ ಅಡಿಕ್ಟಿವ್ ಅಂತ ಗೊತ್ತು, ಅದಕ್ಕೋಸ್ಕರ ಈ ಸೆಟ್ಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ಇಲ್ಲಾಂದ್ರೆ ಕೊಡಲ್ಲ. ಈಗ ವಾಟ್ಸಪ್ ಅವನಿಗೆ ವಾಟ್ಸಪ್ ಅಡಿಕ್ಟಿವ್ ಅಂತ ಯಾರಿಗೂ ಅನ್ಸಿಲ್ಲ. ಈಗ ವಾಟ್ಸಪ್ ಎಲ್ಲರೂ ಈಗ ಸ್ಟೇಟಸ್ ನೋಡೋರೆಲ್ಲ ಕಂಟಿನ್ಯೂ ಆಗಿ ಸ್ಟೇಟಸ್ ನೋಡಕ್ ಆಗಲ್ಲ. ಯಾಕಂದ್ರೆ ಅವ್ರಿಗಿರೋದೇ 40 ಜನ ಕಾಂಟ್ಯಾಕ್ಟ್ಸ್, ಇಲ್ಲ 100 ಜನ ಕಾಂಟ್ಯಾಕ್ಟ್ಸ್, 500 ಜನ ಕಾಂಟ್ಯಾಕ್ಟ್ಸ್. ಅದ್ರಲ್ಲಿ ಸ್ಟೇಟಸ್ ಹಾಕೋರು ಎಷ್ಟು ಜನ, ಅದನ್ನ ನೋಡೋರು ಎಷ್ಟು ಜನ. ಅದಕ್ಕೋಸ್ಕರ ನಿಮಗೆ ಅಷ್ಟು ಅದು ಅಡಕ್ಟಿವ್ ಅಲ್ಲ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಸೆಟ್ಟಿಂಗ್ಸ್ ಇದೆ, ಫೇಸ್ಬುಕ್ ಅಲ್ಲಿ ಆ ಸೆಟ್ಟಿಂಗ್ಸ್ ಇದೆ, ಯೂಟ್ಯೂಬ್ ಅಲ್ಲಿ ಸೆಟ್ಟಿಂಗ್ಸ್ ಇದೆ. ಯಾಕಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ನೀವು ಆಲ್ಮೋಸ್ಟ್ ಎಂಡ್ಲೆಸ್ 24x7 ನೀವು ವಿಡಿಯೋಸ್ ನೋಡ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ 24x7 ನೀವು ವಿಡಿಯೋಸ್ ನೋಡ್ಬೋದು. ಫೇಸ್ಬುಕ್ ಅಲ್ಲಿ 24x7 ವಿಡಿಯೋಸ್ ನೋಡ್ಬೋದು. ಅದಕ್ಕೋಸ್ಕರ ಅಪ್ಲಿಕೇಶನ್ ಅಲ್ಲಿ ಆ ಒಂದು ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಆ ಸೆಟ್ಟಿಂಗ್ಸ್ ನ ದಯಮಾಡಿ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಅಟ್ಲೀಸ್ಟ್ ನಿಮಗೆ ರಿಮೈಂಡ್ ಮಾಡುತ್ತೆ ನಿಮ್ಮ ಮೈಂಡ್ಗೆ, ಓ ಇದು ಬ್ರೇಕ್ ತಗೊಳ್ಳೋ, ಆಲ್ರೆಡಿ 10 ನಿಮಿಷ ಆಯ್ತಾ, ಓಕೆ. ಯಾಕಂದ್ರೆ ನಿಮಗೆ 10 ನಿಮಿಷ ನಾನು ಆವಾಗ್ಲೇ ಹೇಳಿದ್ನಲ್ಲ, 10 ನಿಮಿಷ ಅಂದ್ರೆ half an hour ಆದ್ರೂ ನಿಮಗೆ ಗೊತ್ತೇ ಆಗಲ್ಲ. ಬಟ್ ಅಟ್ಲೀಸ್ಟ್ ಈ ಒಂದು ಸೆಟ್ಟಿಂಗ್ಸ್ ಆನ್ ಮಾಡೋದ್ರಿಂದ ನಿಮಗೆ 10 ನಿಮಿಷ ಅಂದ್ರೆ 10 ನಿಮಿಷ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ರೀತಿಯಲ್ಲಿ ನೀವು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಆಗಿರ್ಬೋದು, ಅಥವಾ ಅದನ್ನ ಮ್ಯಾನೇಜ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಹೋಪ್ ನಿಮಗೆಲ್ಲ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿ, ಎಂಗೇಜಿಂಗ್ ಆಗಿ, ಮತ್ತೆ ಅದೇ ರೀತಿಯಲ್ಲಿ ನಿಮಗೆಲ್ಲ
ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತ ನಾನು ಅನಿಸುತ್ತೆ. ನನಗೆ ಗೊತ್ತಿಲ್ಲ, ಈ ಟಾಪಿಕ್ ನ ತಗೊಳ್ಳುವಾಗ ನನಗೆ ಬಹಳ ಭಯ ಇತ್ತು. ಏನಂತಂದ್ರೆ ಎಲ್ಲರಿಗೂ ಈ ಟಾಪಿಕ್ ಅರ್ಥ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಎಷ್ಟು ಜನ ಇಲ್ಲಿರೋದ್ರಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದಾರೋ ಇಲ್ಲೋ ಗೊತ್ತಿಲ್ಲ. ನಾನು ಹೇಳುವಂತ ಕೆಲವೊಂದು ವರ್ಡ್ಸ್ ಅವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ಅಂತ ನಾನು ಒಂದ್ 2-3 ಸರಿ ನಾನು ಡೌಟ್ ಆಯ್ತು ನನಗೆ ಈ ಟಾಪಿಕ್ ತಗೊಂಡ್ಮೇಲೆ. ಬಟ್ ಸ್ಟಿಲ್ ನಾನು ಹೇಳಿದಂತ ಎಲ್ಲಾ ವಿಷಯಗಳು, ನೀವೆಲ್ಲ ತೋರಿಸಿದಂತ ರೆಸ್ಪಾನ್ಸ್, ಅಂದ್ರೆ ನೀವು ಹ್ಯಾಂಡ್ ರೈಸ್ ಮಾಡೋದ್ರ ಮೂಲಕ ಅಥವಾ ಕಮೆಂಟ್ಸ್ ಮಾಡ್ತಾ ಇದ್ರೆ ಬಹಳ ಜನ, ಅದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಅದನ್ನ ನೋಡೋದ್ರ ಮೂಲಕ ನನಗೆ ಅರ್ಥ ಆಗಿದೆ ಏನಂದ್ರೆ, ನಾನು ಹೇಳಿದ ಟಾಪಿಕ್ ನಿಮ್ಮೆಲ್ಲರಿಗೆ ಅರ್ಥ ಆಗಿದೆ ಅಂತ ನಾನು ಅನಿಸ್ತೇನೆ. ಸೊ ದೇವ್ರ ನಾಮಕ್ಕೆ ಸ್ತೋತ್ರ. ಇಷ್ಟೆಲ್ಲ ವಿಷಯಗಳನ್ನ ನಿಮ್ಗೆ ತಿಳಿಸುವಂತೆ, ಮತ್ತೆ ಇಷ್ಟೆಲ್ಲ ನಮ್ಗೆ ಫಿಸಿಕಲಿ ಮೆಂಟಲಿ ಇಷ್ಟೆಲ್ಲ ಅಫೆಕ್ಟ್ ಆಗ್ತಿದೆ ಅನ್ನೋದು ನಿಮಗೆ ಅರ್ಥ ಮಾಡ್ಕೊಂಡು, ನೀವು ಇದ್ರ ಮೂಲಕ ನೀವು ಬಹಳ ಯೂಸ್ಫುಲ್ ಆಗಿ, ಇಂಟರ್ನೆಟ್ ಅನ್ನೋದು ಬಹಳ ಒಂದು ದೊಡ್ಡ ಒಂದು ಸೋಷಿಯಲ್ ಮೀಡಿಯಾ, ಅದನ್ನ ಒಂದು ಪಾಸಿಟಿವ್ ವೇಗೆ ನೀವು ಯೂಸ್ ಮಾಡ್ಬೇಕಂತೇಳಿ ನಾನು ನೆನೆಸ್ತೇನೆ. ನಾನು ಪಾಸಿಟಿವ್ ವೇ ಆಗಿ ಹೇಗೆ ಯೂಸ್ ಮಾಡೋದು ಹೇಳೋಣ ಅಂತ ಅನ್ಕೊಂಡೆ. ಬಟ್ ಆದ್ರೆ ಈಗ ಆಲ್ರೆಡಿ ಅದನ್ನ ಆಟವಾಗಿ ಇಟ್ಟಿರೋದ್ರಿಂದ ನಾನು ಅದನ್ನ ನಿಮಗೋಸ್ಕರ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಮೂವ್ ಆನ್. ಸೊ ನೆಕ್ಸ್ಟ್ ನಾವು ಟಾಪಿಕ್ ಗೆ ಹೋಗೋಣ. ಚರ್ಚೆ ಮಾಡುವಂತ ವಿಷಯ, ಡಿಸ್ಕಷನ್ ಮಾಡುವಂತ ವಿಷಯ, ಮೊದಲನೇದು ಬಂದ್ಬಿಟ್ಟು ಸಾಮಾಜಿಕ ಜಾಲತಾಣಗಳ ಮೂಲಕ ಆಗುವ ಅನುಕೂಲ ಹಾಗೂ ಅನಾನುಕೂಲ ಬಗ್ಗೆ 2 ನಿಮಿಷಗಳು ಹೇಳಿ. ನಾನು ಇಷ್ಟೊತ್ತು ಆಲ್ಮೋಸ್ಟ್ ಹತ್ತತ್ರ 1 ಅವರ್ ಆಯ್ತು, ಕರೆಕ್ಟ್ 1 ಅವರ್ ಮಾತಾಡಿದ್ದೀನಿ ಕರೆಕ್ಟ್ ಆಗಿ. ಸೊ ನೀವು 2 ನಿಮಿಷ ಮಾತಾಡಿ ಸಾಕು. ಆಮೇಲೆ 2ನೇ ಟಾಪಿಕ್ ಬಂದ್ಬಿಟ್ಟು ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಡಬಹುದಾದಂತ 5 ಒಳ್ಳೆ ಕಾರ್ಯಗಳನ್ನು ನೀವು ಕ್ರಮಗಳನ್ನು ಹೇಳಿ. ಸೊ ಇವೆರಡು ಟಾಪಿಕ್, ಸೊ ಈ 2 ಟಾಪಿಕ್ಗಳನ್ನ ನೀವು ಪ್ರಿಪೇರ್ ಆಗ್ತಿರ್ರಿ. ಸೊ ಯಾರ್ಯಾರು ಫಸ್ಟ್ ಟಾಪಿಕ್ ನ ಮಾತಾಡ್ಬೇಕಂತ ಅನ್ಕೊಂಡಿದ್ರೆ ಅವರೆಲ್ಲ ಪಟ್ ಅಂತ ಹ್ಯಾಂಡ್ ರೈಸ್ ಮಾಡ್ಬೇಕು. ನನಗೆ 8:30 ಒಳಗೆ ಈ ಮೀಟಿಂಗ್ ಎಂಡ್ ಆದ್ರೆ ಬಹಳ ಅನುಕೂಲ. ವೆರಿ ಗುಡ್. ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಹೇಳ್ತೇನೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಆಗುವ ಅನುಕೂಲ ಮತ್ತು ಅನಾನುಕೂಲ ಬಗ್ಗೆ 2 ನಿಮಿಷ ಮಾತಾಡಿ. ಓಕೆ, ಬರೀ ಜಸ್ಟ್ 2 ಮಿನಿಟ್ಸ್ ಅಥವಾ 2 ಮಿನಿಟ್ಸ್ಗಿಂತ ಕಡಿಮೆ ನಿಮಗಾದ್ರೆ ನೀವು ಮಾತಾಡಿ. ಸೊ ಫಸ್ಟ್ ನಿಮಗೆಲ್ಲರಿಗೂ ನಾನು ಹೇಳೋದೇನಂದ್ರೆ, ನಾನು ಮಾತಾಡಿದ್ರಲ್ಲಿ ಎಷ್ಟೋ ಮಿಸ್ಟೇಕ್ಸ್ ಇರ್ಬೋದು ಅಥವಾ ಎಷ್ಟೋ ಒಳ್ಳೆಯ ವಿಷಯನೂ ಇರ್ಬೋದು. ಬಟ್ ನೀವು ಮಾತಾಡ್ತಾನೆ ನೀವು ಕಲ್ತ್ಕೊಳ್ಳೋದು. ಅದರಿಂದ ನೀವು ಇಂಥ ಮೀಟಿಂಗ್ಸ್ ನ ಯೂಸ್ ಮಾಡಿಕೊಂಡು ನೀವು ಮಾತಾಡೋದು ಅಥವಾ ಕಮ್ಯುನಿಕೇಟ್ ಮಾಡೋದನ್ನ ನೀವು ಕಲೀರಿ. ನಿಮ್ಮ ಐಡಿಯಾಸ್ ನ ಯಾವ ರೀತಿಯಲ್ಲಿ ಬೇರೆಯವರಿಗೆ ಅರ್ಥ ಆಗೋ ತರ ಹೇಳ್ಬೇಕನ್ನೋದನ್ನ ಕಲೀರಿ. ನೀವು ಅಂಟಿಲ್ ಅಂಡ್ ಅನ್ಲೆಸ್ ಮಾತಾಡೋವರೆಗೂ ನಿಮಗೆ ಗೊತ್ತಾಗಲ್ಲ ಬೇರೆಯವ್ರು ನಿಮ್ಗೆ ಹೆಂಗ್ ಅರ್ಥ ಮಾಡ್ಕೊಂತಾರೆ, ಬೇರೆಯವ್ರಿಗೆ ಅರ್ಥ ಆಗೋ ತರ ನಾವ್ ಹೆಂಗ್ ಹೇಳ್ಬೇಕಂತ ನಿಮ್ಗೆ ಗೊತ್ತಾಗಲ್ಲ. ಇವಾಗ ನಾನು ಫಾರ್ ಎಕ್ಸಾಂಪಲ್ ಈಗ 1 ಅವರ್ ನಾನು ಸೋಷಿಯಲ್ ಮೀಡಿಯಾ ಬಗ್ಗೆ ಅಥವಾ ಇಂಟರ್ನೆಟ್ ಬಗ್ಗೆ ನಾನು ಮಾತಾಡಿದೆ. ಇಲ್ಲಿರೋರಿಗೆ ನಾನು ಚಾಟ್ GPT ಬಗ್ಗೆ ಅಥವಾ ಆಟೋಮೇಷನ್ AI ಬಗ್ಗೆ ಮಾತಾಡಿದ್ರೆ ಇಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಗ್ತಿತ್ತು? ನಾನ್ ನಿಮಗೆ ಬಹಳ ಜನರಲೈಸ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಯಾಕೆ ಅಂತಂದ್ರೆ ನನಗ್ ಗೊತ್ತು, ಬಹಳ ಸರಿ ನನಗೆ ಮಾತಾಡೋದ್ರಿಂದ ನಿಮಗೆ ಯಾವ ರೀತಿಯಲ್ಲಿ ಅರ್ಥ ಮಾಡ್ಬೇಕು ಅಥವಾ ನಿಮಗೆ ಅರ್ಥ ಆಗುವಂತ ಟಾಪಿಕ್ಸ್ ಯಾವುದು ಅಥವಾ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತದ್ದು ಏನೋ ಅದ್ರ ಬಗ್ಗೆ, ಮತ್ತೆ ಅದರಿಂದ ಆಗುವಂತ ಆರೋಗ್ಯದ ಒಂದು ಡಿಸ್ಅಡ್ವಾಂಟೇಜಸ್ ಬಗ್ಗೆ ನಾನೇನ್ ಮಾತಾಡಿದೀನೋ ಅದು ನಿಮಗೆ ಅರ್ಥ ಆಗೋದು ನೀವು ಯಾವಾಗ ನೀವು ಮಾತಾಡ್ತಿರೋ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಬೇರೆಯವರಿಗೆ ಅರ್ಥ ಆಗೋ ತರ ನಾವು ಹೇಗ್ ಮಾತಾಡ್ಬೇಕಂತ. ಅದನ್ನ ಬಿಟ್ಬಿಟ್ಟು ನೀವು ಕಂಪ್ಲೇಂಟ್ ಮಾಡ್ಬೋದು, ನಾನು ಹೇಳೋದು ಏನು ನಿನಗೆ ಅರ್ಥನೇ ಆಗಲ್ಲ ಅಂತ. ಸೊ ಹಾಗಾಗಿ ಈ ಒಂದು ಟೈಮ್ ನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಹ್ಯಾಂಡ್ ರೈಸ್ ಮಾಡಿ. ಫಸ್ಟ್ ಟಾಪಿಕ್ ಯಾರ್ಯಾರು ಮಾತಾಡ್ಬೇಕಂತ ಇದ್ದೀರೋ ಪಟ್ ಅಂತ ಹ್ಯಾಂಡ್ ರೈಸ್ ಮಾಡಿ. ಫಸ್ಟ್ ಗಣೇಶ್ ಹ್ಯಾಂಡ್ ರೈಸ್ ಮಾಡಿದರೆ, ಗಣೇಶನ್ ಕೇಳೋಣ. ಅನುಕೂಲ ಮತ್ತು ಅನಾನುಕೂಲಗಳು. ಪ್ರೈಸ್ ಲಾರ್ಡ್ ಗಣೇಶ್. ಅಣ್ಣ, ಅನುಕೂಲ ಅಂತ ಬಂದೋದಾದ್ರೆ ತುಂಬಾ ಯೂಸ್ಫುಲ್ ಅಣ್ಣ. ಯಾಕಂದ್ರೆ ಪ್ರೀವಿಯಸ್ ಅದು ಅನಾದಿ ಕಾಲದಿಂದ ಅದು ಯೂಸ್ ಆಗದೆ ಇರಬಹುದು. ಬಟ್ ಪ್ರೆಸೆಂಟ್ ಅಂತಂದ್ರೆ ನಮಗೆ ತುಂಬಾ ಮುಖ್ಯ ಇಂಟರ್ನೆಟ್ ಅನ್ನುವಂಥದ್ದು ಅನುಕೂಲ ವಿಷಯದಲ್ಲಿ. ಯಾಕಂದ್ರೆ ಕೆಲವೊಂದು ವಿಷಯಗಳು ಗೊತ್ತಿರೋದ್ನ, ಈಗ ಫಾರ್ ಎಕ್ಸಾಂಪಲ್ ಅಂತಂದ್ರೆ ಸರ್ ಹೊರದೇಶದಲ್ಲಿ ಏನಾದ್ರು ಆಗಿರುತ್ತೆ ಅದನ್ನ ತಿಳ್ಕೊಳಕ್ ಆಗಲ್ಲ. ಸೊ ಥ್ರೂ ಯಾವ್ದಾದ್ರು ಮೀಡಿಯಾ ಮೂಲಕ ನಾವು ಹೋದ್ರೆ ಗೊತ್ತಿಲ್ಲದ ಎಷ್ಟೋ ಒಂದು ವಿಷಯಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಸೊ ಸ್ಪಿರಿಚುವಲ್ ವಿಷಯ ಬಂದಾಗ ಎಲ್ಲೋ ಈಗ ಹೊರದೇಶದಲ್ಲಿ ಏನಾದ್ರು ಯುದ್ಧ ಆಗ್ತದೆ ಅಂದ್ರೆ ಅಂತ ಒಂದಕ್ಕೋಸ್ಕರ ಪ್ರಾರ್ಥಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಅನುಕೂಲ ಅಂದ್ರೆ ತಿಳಿಯದಂತ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಸೋಷಿಯಲ್ ಮೀಡಿಯಾ. ಅನಾನುಕೂಲ ಅಂತ ಬಂದೋದಾದ್ರೆ ಅದನ್ನ ನಾವು ಉಪಯೋಗಿಸೋದ್ರ ಮೇಲೆ ಇರುತ್ತೆ. ಅನಾನುಕೂಲ
ಅಂದ್ರೆ ನಾವು ಆಗ್ಲೇ ಕಲ್ತ್ಕೊಂಡ್ವಿ ನಮ್ಮ ಹೆಲ್ತ್ ಮೇಲೆ ಯಾವ ತರ ಒಂದು ಫಿಸಿಕಲ್ ಆಗಿ ಯಾವ ತರ ನಮ್ಮ ದೇಹದಲ್ಲಿ ತೊಂದರೆ ಆಗತ್ತೆ ಅಂತೇಳಿ. ಸೊ ಹಂಗ ಅನಾನುಕೂಲ ವಿಷಯ ಬಂದಾಗ ನಮ್ಮ ದೇಹವನ್ನ ನಮ್ಮ ದೇಹ ಇರುವಂತ ಅಂಗಗಳನ್ನ ಕಳ್ಕೊಳ್ಬೇಕಾಗತ್ತೆ ಇದರಿಂದ. ಈಗ ದೇವ್ರ ಏನೋ ಒಳ್ಳೇದಂತ ಏನೋ ಸೃಷ್ಟಿ ಮಾಡಿದಾನ ನಮ್ಮ ತಲೆಯಿಂದ ಬ್ರೈನ್ ಇಂದ ಅಪ್ ಟು ಹೆಡ್ ಟು ಫುಟ್ ವರ್ಗು. ಸೊ ಅದನ್ನ ನಾವು ಕಳ್ಕೊಳ್ಬೇಕಂದ್ರೆ ಥ್ರೂ ಮೀಡಿಯಾದಿಂದಾನೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ ಯು ಗಣೇಶ್. ನೆಕ್ಸ್ಟ್ ಡೇವಿಡ್ ಆಂಡ್ರ್ಯೂ. ಎಸ್ ಡೇವಿಡ್. ಎಲ್ಲರಿಗೂ ದೇವ್ರ ನಾಮದಲ್ಲಿ ವಂದನೆ ತಿಳಿಸ್ತೇನೆ. ನಾನು ಮೊದಲಿಗೆ ಬ್ರದರು ತುಂಬಾ ಎಲ್ಲ ಅರ್ಥ ಆಗುವಂತೆ ವಿಷಯಗಳನ್ನು ನಮಗೆಲ್ಲರಿಗೂ ಸಂಪೂರ್ಣವಾಗಿ ಹೇಳಿದ್ದಾರೆ. ಮತ್ತೆ ಜಾಲತಾಣ ನಮಗೆ ಯಾವ ರೀತಿ ಸಹಾಯವಾಗ್ತದೆ, ಪ್ರತಿಯೊಂದು ನಾವು ವಿಷಯದ ಬಗ್ಗೆ ಯಾವುದೊಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಮೊದಲು ನಾವು ಹೋಗೋದೇ ಕ್ರೋಮ್ ಅಥವಾ ಗೂಗಲ್ ಹೋಗಿ ನಾವು ಸರ್ಚ್ ಮಾಡಿ ಆ ವಿಷಯಗಳನ್ನ ನಾವು ತಿಳ್ಕೊಳ್ತೀವಿ. ಮತ್ತೆ ನಂತರ ನಾವು ಕೆಲವೊಂದು ವಿಷಯಗಳು ನಮಗೆ ಗೊತ್ತಾಗೋದಿಲ್ಲ, ಪಟ್ಟಂತ ಮೈಂಡ್ಗೆ ಬರೋದಿಲ್ಲ. ಅವಾಗ ನಾವು ಹೋಗೋದೇ ಮೊಬೈಲ್ ಸಹಾಯದಿಂದ. ಮತ್ತೆ ಮೊಬೈಲಿಂದ ಬೇರೆ ಬೇರೆ ನಾವು ಕಾಂಟ್ಯಾಕ್ಟ್ಗಳ ಮೂಲಕ ಈ ತರ ಪರಸ್ಪರ ಚರ್ಚೆಗಳ ಮೂಲಕ ನಾವು ಮಾತಾಡ್ಬೋದು. ಮುಖಾಮುಖಿಯಾಗಿ ಭೇಟಿ ಹೀಗೆ ಎಲ್ಲರೂ ನಮ್ಮ ಎದುರುಗಡೆ ಇದ್ದಾರೆ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ಬೋದು. ಮತ್ತೆ ಅನಾನುಕೂಲ ಬಗ್ಗೆ ಹೇಳೋದಾದ್ರೆ, ನಾವು ಮೊಬೈಲನ್ನು ಪ್ರತಿಯೊಂದು ವಸ್ತು ಸಹ ಎಷ್ಟು ಉಪಯೋಗ ಮಾಡ್ಬೇಕು ಅಷ್ಟು ಉಪಯೋಗ ಮಾಡ್ಬೇಕು. ಜಾಸ್ತಿ ಉಪಯೋಗ ಮಾಡೋದ್ರಿಂದ ನಮ್ಮ ಬ್ರೈನ್ಗೆ ಮತ್ತೆ ನಮಗೆ ನಮ್ಮ ದೇಹಕ್ಕೆ ಮತ್ತೆ ದೇವರಿಂದ ದೂರ ಆಗೋ ಒಂದು ಸಂದರ್ಭ ಸಹ ಇರ್ತದಂತ ನನ್ನ ಅನಿಸಿಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಡೇವಿಡ್. ನೆಕ್ಸ್ಟ್ ಸ್ವರೂಪ್ ಮಾಡಿದ್ದಾರೆ. ಎಸ್. ಎಸ್, ನನಗೆ ಗೊತ್ತಿರುವಂತ ಅನುಕೂಲ ಐ ಮೀನ್ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಫಸ್ಟ್ ಒನ್, ಅಡ್ವಾಂಟೇಜ್ ಆಫ್ ಇಂಟರ್ನೆಟ್ ಕ್ಯಾನ್ ಬಿ ಟು ಕನೆಕ್ಟ್ ಯುವರ್ ಫ್ರೆಂಡ್ಸ್. ಐ ಮೀನ್ ನಾಟ್ ಓನ್ಲಿ ಫ್ರೆಂಡ್ಸ್, ತುಂಬಾ ಹೊಸ ಜನಗಳಿಗೆ ಕನೆಕ್ಟ್ ಆಗ್ಬೋದು. ಮತ್ತೆ ಐ ಮೀನ್ ಹೊಸ ಜನಗಳಿಂದ ಆಮೇಲೆ ನಾನಂದ್ರೆ ನನಗದು ಅಡ್ವಾಂಟೇಜ್ ಆಗುತ್ತೆ, ಡಿಸ್ಅಡ್ವಾಂಟೇಜ್ ಆಗುತ್ತಾ ಅದು ನಾನು ಅವ್ರ ಟ್ರೀಟ್ ಮಾಡೋದ್ ಮೇಲೆ ಇರುತ್ತೆ. ಬಟ್ ಸ್ಟಿಲ್ ಇಂಟರ್ನೆಟ್ ಇಂದ ವಿ ಕ್ಯಾನ್ ಕನೆಕ್ಟ್ ಟು ದ ಫ್ರೆಂಡ್ಸ್. ಅಂಡ್ ಸೆಕೆಂಡ್ ಒನ್ ಅನುಕೂಲ ಏನು ಅಂತಂದ್ರೆ 100% ಇನ್ಫಾರ್ಮೇಶನ್ ಸಿಗುತ್ತೆ. ಸಮ್ಟೈಮ್ಸ್ ಇಟ್ ಮೇ ರೈಟ್ ಆಗಿರ್ಬೋದು, ರಾಂಗ್ ಆಗಿರ್ಬೋದು, ಬಟ್ ಸ್ಟಿಲ್ ಇನ್ಫಾರ್ಮೇಶನ್ ಸಿಗೋಕೆ ನಾವು ಆಲ್ಮೋಸ್ಟ್ ಎಲ್ಲಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಇದೆಲ್ಲ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ನನಗೆ ತುಂಬಾ ಡಿಸ್ಅಡ್ವಾಂಟೇಜ್ ಇದೆ ನನ್ನ ಲೈಫ್ ಅಲ್ಲಿ. ನನ್ನ ಪ್ರೆಸೆಂಟ್ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಡಿಸ್ಅಡ್ವಾಂಟೇಜ್. ಫಸ್ಟ್ ನನ್ನ ಟೈಮ್ ತುಂಬಾ ವೇಸ್ಟ್ ಆಗ್ತಾ ಇದೆ, ಇದೊಂದು ಡಿಸ್ಅಡ್ವಾಂಟೇಜ್. ಮತ್ತೆ ನನ್ನ ಮೆಂಟಲ್ ಹೆಲ್ತ್ ಯಾವ ತರ ಡಿಸ್ಟರ್ಬ್ ಆಗ್ತಿದೆ ಅಂದ್ರೆ, ನಾನು ಏನಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಐ ವಿಲ್ ಬಿ ಆಲ್ವೇಸ್ ಇನ್ ದೇರ್. ಈಗ ಕೇಳಿಸ್ಕೊಂಡು ನೆಮೋಫೋಬಿಯಾ ಮತ್ತು ಪ್ಲಾಟಿನಮ್ ವೈಬ್ರೇಷನ್ ಸಿಂಡ್ರೋಮ್ ಇವೆರಡು ನನಗಿದೆ. ಪದೇ ಪದೇ ಫೋನ್ ನೋಡಿ, ಯಾರಾದ್ರೂ ಮೆಸೇಜ್ ಮಾಡಿದ್ರೆ, ಯಾರಾದ್ರೂ ನೋಟಿಫಿಕೇಶನ್ ಬರ್ತಿದೆ, ನಾನು ನೋಡ್ತೀನಿ. ಇಲ್ಲ ಫೋನ್ ಏನಾದ್ರೂ ಈಗ ಕಾಲೇಜ್ಗೆ ಹೋದಾಗ ಡೇ ಎಲ್ಲ ನನ್ನ ಕೈಯಲ್ಲಿ ಫೋನ್ ಇರಲ್ಲ, ಕಾಲೇಜ್ಗಲ್ಲೋ ಇಲ್ಲ ಅಂತ. ಈವ್ನಿಂಗ್ ಬಂದ ತಕ್ಷಣ ನನ್ನ ಫೋನ್ ಇಲ್ಲಿ ನಾನು ಡ್ರೆಸ್ ಚೇಂಜ್ ಮಾಡಕ್ ಮುಂಚೆ ಫಸ್ಟ್ ನನ್ನ ಫೋನ್ ಬೇಕು ನನ್ಗೆ. ಆ ತರ ಐ ಮೀನ್ ಆಗ್ಬಿಡುತ್ತೆ ಈವ್ನಿಂಗ್ ಆ ಟೈಮ್ ಫೋನ್ ಇಲ್ಲ ಅಂದ್ರೆ ನಮ್ಗೆ. ಸೊ ಇದು ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ನನ್ನ ಮೆಂಟಲ್ ಹೆಲ್ತ್. ಇನ್ನೊಂದೇನಂತಂದ್ರೆ, ನನ್ ನ್ಯೂಸ್ ಸ್ವಲ್ಪ ಇಂಟ್ರೆಸ್ಟ್ ಯಾವ ತರ ಅಂದ್ರೆ, ಅಟ್ಲೀಸ್ಟ್ ನಾನು ಇಂಟ್ರೆಸ್ಟ್ ಅಂದ್ರೆ ಯಾವ ತರ ನ್ಯೂಸ್ ನೋಡೋದೇ ಇಲ್ಲ, ಬಟ್ ಸ್ಟಿಲ್ ಅಟ್ಲೀಸ್ಟ್ ಹೆಡ್ಲೈನ್ಸ್ ಆದ್ರೂ ನೋಡೋಣ ಅಂತ ಒಂದೊಂದ್ಸರಿ ಅನ್ಸಿರುತ್ತೆ. ಬಟ್ ಸಮ್ಟೈಮ್ಸ್ ಇಟ್ಸ್ ರೈಟ್ ಅಂಡ್ ಇಟ್ಸ್ ರಾಂಗ್. ನ್ಯೂಸ್ ಮೀಡಿಯಾ ಬಗ್ಗೆ ಕೇಳುವಾಗ ನನ್ಗೊಂದು ಮೀಮ್ ನೆನಪಾಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ ಮೀಮ್, ಜೋಕ್ ಏನಂತಂದ್ರೆ, ಇನ್ ಇಂಡಿಯಾ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆರ್ ಕವರ್ಡ್ ಇನ್ ನ್ಯೂಸ್ ಪೇಪರ್. ದಟ್ಸ್ ವಾಟ್ ನ್ಯೂಸ್ ಪೇಪರ್ ಡೂ, ಹೈಡಿಂಗ್ ದ ರಿಯಾಲಿಟಿ. ನಮ್ಮ ಇಂಡಿಯಾದಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ನ್ಯೂಸ್ ಪೇಪರ್ ಅಲ್ಲಿ ಕವರ್ ಮಾಡಿ ಕೊಡ್ತಾರೆ. ನ್ಯೂಸ್ ಪೇಪರ್ ಮಾಡೋ ಕೆಲ್ಸನೇ ಅದು, ಸಣ್ಣ ಮುಚ್ಚಿಡೋದು ಅಂತ. ಆತರ ಆ ತರ ನಡೀತಾ ಇದೆ. ಸೊ ಇಂಟರ್ನೆಟ್ ಇಂದ ಎಸ್ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಬಟ್ ನಮ್ಗೆ ಆಗ್ತಿರೋದೇನಂದ್ರೆ ಅಡ್ವಾಂಟೇಜ್ ಗಿಂತ ಡಿಸ್ಅಡ್ವಾಂಟೇಜ್ ಜಾಸ್ತಿ ಆಗ್ತಾ ಇದೆ. ಥ್ಯಾಂಕ್ ಯು. ವೆರಿ ಗುಡ್ ಸ್ವರೂಪ್, ಒಳ್ಳೆ ವಿಷಯ. ಅಮೃತ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅಮೃತ. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಹೌದು, ಈ ಒಂದು ಸಮೂಹ ಮಾಧ್ಯಮ ಅಂದ್ರೆ ಇಂಟರ್ನೆಟ್ ಅನುಕೂಲಗಳು ಅನಾನುಕೂಲಗಳು ನಾವು ತಿಳ್ಕೊಂಡ್ವಿ. ಅದೇ ರೀತಿ ಅನುಕೂಲಗಳು ಬಂದ್ಬಿಟ್ಟು
ನಾವು ಯಾವುದೇ ಒಂದು ಸಮಯದಲ್ಲಾಗ್ಲಿ ಯಾವುದೇ ಒಂದು ದಲ್ಲಾಗ್ಲಿ ಈ ಫೋನ್ ಮೂಲಕ ವಿಡಿಯೋ ಕಾಲ್ ಮೂಲಕ ನಾವು ಈ ರೀತಿ ವಿಷಯಗಳನ್ನು ತಿಳಿಯಪಡಿಸೋದಕ್ಕೆ ಈ ಅನುಕೂಲ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಫೋನ್ಗಳು ಅನ್ನುವಂಥದ್ದು ನಮಗೆ ಇಂಟರ್ನೆಟ್ ಅನ್ನುವಂಥದ್ದು ತುಂಬಾನೇ ಮುಖ್ಯವಾಗಿದೆ. ಯಾಕಂದ್ರೆ ಈ ಮಕ್ಕಳ ವಿಷಯದಲ್ಲಿ ಸಹ ಅದು ವಿಚಾರ ತಿಳಿಲಿಲ್ಲಪ್ಪ ನಮಗೆ ಅಂದ್ರೆ ಬೇಗ ನಾವು ಗೂಗಲ್ ಸರ್ಚ್ ಮಾಡಿ ಯಾವ್ದೋ ಒಂದು ಕ್ವಶನ್ ಕೇಳ್ತಾರೆ ಮಕ್ಕಳು, ಯಾವ್ದೋ ಒಂದು ವರ್ಡ್ ಕೇಳ್ತಾರೆ, ಅದಕ್ಕ ಮೀನಿಂಗ್ ನಮ್ಗೆ ಗೊತ್ತಾಗಿಲ್ಲಪ್ಪ ಅಂದ್ರೆ ನಾವು ಅವಾಗ ಆ ಒಂದು ಇಂಟರ್ನೆಟ್ ಮೂಲಕ ಗೂಗಲ್ ಮೂಲಕ ನಾವು ಸರ್ಚ್ ಮಾಡಿ ಆ ಮಕ್ಕಳಿಗೆ ತಿಳಿಯಪಡಿಸ್ತೀವಿ. ಈ ಒಂದು ವಿಷಯದಲ್ಲಿ ನಮಗೆ ಇಂಟರ್ನೆಟ್ ಅನುಕೂಲವಾಗಿರುತ್ತೆ. ಹಾಗೆ ಅನಾನುಕೂಲ ಬಂದ್ಬಿಟ್ಟು ನಾವು ಯಾವ ರೀತಿ ಯೂಸ್ ಮಾಡ್ತೀವೋ ಆ ರೀತಿ ನಮಗೆ ಅಡಾಪ್ಟ್ ಆಗುತ್ತೆ. ಹೌದು, ಈ ಒಂದು ಫೋನ್ಗಳನ್ನು ನಾವು ಒಳ್ಳೆ ತರಹ ಯೂಸ್ ಮಾಡಿದ್ರೆ ಒಳ್ಳೆ ರೀತಿ ಆಗುತ್ತೆ, ಕೆಟ್ಟ ತರ ಯೂಸ್ ಮಾಡಿದ್ರೆ ಕೆಟ್ಟ ರೀತಿ ಆಗುತ್ತೆ. ಅಂದ್ರೆ ನನಗೆ ಉದಾಹರಣೆ ಬಂದ್ಬಿಟ್ಟು ನಾವು ಯಾವ್ದೇ ರೀತಿ ಫೋನ್ ಯೂಸ್ ಮಾಡುವಾಗ ಬೈ ಮಿಸ್ ಆಗ್ಲಿ ಏನೇ ಒಂದ್ ರೀತಿ ಆಗ್ಲಿ ಏನಾದ್ರು ಒತ್ಬಿಟ್ಟಿವಿ ಅನ್ಕ ಅದ್ ಏನಾದ್ರು ಬಂತಂದ್ರೆ ನಾವು ಬೇಗ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಅನ್ನೋ ರೀತಿಯಾಗಿ ನಮ್ ಮನ್ಸಿಗೆ ಬಂದ್ಬಿಡುತ್ತೆ. ಆ ಥಾಟ್ ತೆಗಿಬೇಕಂತಂದ್ ಇದು ಅಷ್ಟೇ ಒಂದು ಅನಾನುಕೂಲವಾಗಿನೂ ಸಹ ತಿಳಿಯುತ್ತೆ. ಹೀಗೆ ಈ ಒಂದು ವಿಷಯ ನಾನು ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅಮೃತ. ನಾನು ಅವಾಗಿಂದ ಯೋಚನೆ ಮಾಡ್ತಿದ್ದೆ ಯಾರಾದ್ರೂ ಒಬ್ರು ಮೀಟಿಂಗ್ಸ್ ಬಗ್ಗೆ ಮಾತಾಡ್ತಾರಾ ಇಲ್ಲ ನೋಡೋಣ ಅಂತ. ಅಮೃತ ಹೇಳಿದ್ರು ಆನ್ಲೈನ್ ಮೂಲಕ ನಾವು ಇಂಟರ್ನೆಟ್ ಮೂಲಕ ಮೀಟಿಂಗ್ಸ್ ಆಗಿರ್ಲಿ ಅಥವಾ ಬೇರೆ ಇದಾಗಿರ್ಲಿ ನಾವು ಮಾಡ್ಬೋದು ಅಂತ. ಶಾರದಾ ಕೆ ಆಂಡ್ರೇಸ್ ಮಾಡಿದ್ದಾರೆ, ಅವ್ರು ಮಾತಾಡ್ಬೇಕಂತ ಕೇಳ್ಕೊಳ್ಬೇಕು. Praise the Lord. ನಿಮ್ಮ ಮಾಹಿತಿ ತುಂಬಾ ಉಪಯುಕ್ತವಾಗಿದೆ. ನಾನು ಹಿರಿಯದಿಂದ ಆಗೋ ಅನುಕೂಲ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ನನ್ನ ಒಪಿನಿಯನ್, ನೀವು ಹೇಳಿರೋದ್ರಲ್ಲಿ ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ಅದರಿಂದ ಮೆಂಟಲಿ ಒಂದು ಫಿಸಿಕಲಿ ಇರುವಂತ ತೊಂದರೆಗಳನ್ನ ನೀವು ಹೇಳಿದ್ರಿ. ಅದೀಗಿನ ಜನರೇಷನ್ ನಮ್ಮನ್ನು ಹೊರತುಪಡಿಸಿ ಎಲ್ಲದೂ ಅದು ತುಂಬಾ ನಿಜ ಇದೆ. ಇವನ್ ನಾನ್ ಮೀಡಿಯಾದು ಅಂತ ಬಂದಾಗ ಮೇಲ್ ಜಿಮೇಲ್ ಇದು ನಮಗೆ ತುಂಬಾ ಇಂಟರ್ನೆಟ್ ತುಂಬಾ ಉಪಯುಕ್ತವಾಗಿದೆ. ವಿತಿನ್ 5 minutes 2 minutes ಅಲ್ಲಿ ಎಷ್ಟು ಮಾಹಿತಿಗಳನ್ನು ನಾವು ಕಳಿಸಬಹುದು, ನಾವು ಅದನ್ನ ಪಡ್ಕೊಳ್ಬಹುದು. ಅದು ಒಂದಾಗಿದೆ. ಮತ್ತೆ ಇನ್ನೂ ಒಂದು ನ್ಯೂಸ್ ಅಂತ ಬಂದಾಗ ನಾವು ಫೋನಿನ ಮೂಲಕನೇ ಪಡ್ಕೊಳೋದ್ಕಿಂತ ಪೇಪರ್ ನ್ಯೂಸ್ ರೀಡರ್ ಅಂತ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಅದರಿಂದ ತುಂಬಾನೇ ಒಳ್ಳೆಯದು. ಇವನ್ ಅದರಿಂದ ನಾವು ಹೊಸ ಪದಗಳನ್ನ ಬಳಕೆ ಮಾಡ್ಕೊತೀವಿ. ಆಮೇಲೆ ಆರ್ಟಿಕಲ್ಸ್ ಮತ್ತೆ ಎಷ್ಟೋ ವಿಷಯಗಳನ್ನ ತಿಳ್ಕೊಂತೀವಿ ಫೋನಲ್ಲಿ. ಆದ್ರೆ ಹಲೋ ಹೇಳಿ ಹಲೋ ಹೇಳಿ ಕೇಳಿಸ್ತದೆ. ನಾವು ನೋಡೋದ್ರಿಂದ ಓದೋದ್ರಿಂದ ನೆನಪಲ್ಲಿ ಉಳಿಯುತ್ತೆ. ಮತ್ತೆ ನಾವು ಹೊಸ ಪದಗಳ ನನ್ನ ಎಕ್ಸ್ಪೀರಿಯನ್ಸ್ ಅದು ಆರ್ಟಿಕಲ್ಸ್ ಬರೆಯುತ್ತೆ. ಈಗಿನ ಜನರೇಷನ್ ಅಲ್ಲಿ ಸ್ವಲ್ಪ ಮಾಹಿತಿ ಅಷ್ಟೇ ಹೇಳಿದ್ರು ಅವರೊಬ್ರು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಮಕ್ಕಳಿಗೆ ನಾವು. ಆದ್ರೆ ಅದರಲ್ಲಿ ವಿಷಯ ಮಾಹಿತಿ ಹೆಚ್ಚು ತಿಳ್ಕೊಳಕ್ಕಾಗಲ್ಲ. ಅದು ಬುಕ್ಸ್ಗಳನ್ನು ನಾವು ಓದಿದ್ರೆ ತುಂಬಾ ಅದು ಉಪಯುಕ್ತವಾಗಿದೆ. ಹೌದೀಗ ನಮಗೆ ಇಂಟರ್ನೆಟ್ ಅಂಡ್ ಫೋನ್ಸ್ ಇವೆಲ್ಲ ಸಿಸ್ಟಮ್ಸ್ ಇವೆಲ್ಲ ನಮ್ಗೆ ಅವಶ್ಯಕ. ಈಗಿನ ಜನರೇಷನ್ ಬೇಕೇ ಬೇಕು. ಅವಿಲ್ಲದೆ ನಾವು ಇರೋಕ್ಕಾಗೋದಿಲ್ಲ. ಇವನ್ ಪೇಟಿಎಂ ಆಗ್ಲಿ, ಫೋನ್ ಪೇ, ಗೂಗಲ್ ಪೇ ಇವೆಲ್ಲ ನಮ್ಗೆ ಅವಶ್ಯಕ. ಅದರಿಂದ ಇರೋ ಉಪಯೋಗನೂ ತುಂಬಾ ಇದೆ. ಆದ್ರೆ ಮೀಡಿಯಾ ಈ ಚಲನಚಿತ್ರಗಳು ಮೀಡಿಯಾ ಇದೆಲ್ಲ ಬಂದಾಗ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅನ್ನೋದು ನನ್ನ ಅಂದ್ರೆ ಅನಾನುಕೂಲ ಹೇಳ್ತಿದ್ದೀನಿ ಇದರಿಂದ. ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇದೆ. ಅದನ್ನ ನಾವು ತಗೊಳೋದ್ರಲ್ಲಿ ಇದೆ. ಕೆಲವೊಂದು ಎಕ್ಸಾಂಪಲ್ ಯಾವುದೋ ಒಂದು ಚಲನಚಿತ್ರ ಶಾರ್ಟ್ ಮೂವೀಸ್ ಎಲ್ಲ ನಮ್ಗೆ ಅದನ್ನ ಯುವಕರಿಗೆ ಅಥವಾ ಆಗುವ ಅಪಾಯಗಳಿಗೆ ಅದು ಒಂದು ತಿಳಿಸ್ತಾರೆ. ಆದ್ರೆ ಅದರಿಂದ ತಗೊಳೋ ರೀತಿನೇ ಇಲ್ಲ. ಅದರಿಂದ ಕೆಲವು ಫೈಟಿಂಗ್ಸ್ ಅವು ಇವು ಅಂತಾನೆ ಫಿಲಿಂ ರೀತಿ ಸ್ಕೆಚ್ ಹಾಕಿ ಮರ್ಡರ್ಗಳು ಕೂಡ ನಡೀತಾ ಇದೆ. ಅದು ತುಂಬಾನೇ ಪರಿಣಾಮ ಬೀರ್ತಿದೆ ಈಗಲ್ಲಿ ನೋಡಿದ್ರೆ. ಅದು ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ನೋಡ್ಬೇಕಂದ್ರೆ ಅದು ಹೇಳ್ತಿರೋದು ಅದಕ್ಕಾಗಿ ನಾವು ಅದನ್ನು ಒಳಪಡ್ಸ್ಕೊಳ್ಳೋ ರೀತಿ ಇದೆ, ನಮ್ಮ ಮನಸ್ಥಿತಿ ಮೇಲೆ ಇದೆ. ಫೋನ್ ಇರ್ಬೇಕು. ಅದು ಎಷ್ಟು ಅಡಾಪ್ಟ್ ಆಗಿದ್ದಾರೆ ಅಂದ್ರೆ ಅದರಿಂದ ಅನುಕೂಲಗಿಂತ ಅನಾನುಕೂಲನೇ ಹೆಚ್ಚು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರಿ. ಮತ್ತೆ ನಮ್ಗೆ ಕ್ಲಾಸಲ್ಲಿ ಇವನ್ ಕೋವಿಡ್ ನಂತರ ನಮಗೆ ಎಷ್ಟೋ ಫೋನ್ ನಮಗೆ ಅವಶ್ಯಕವಾಗಿದೆ. ಅದರಿಂದ ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಮಾಡೋದಾಗಿರ್ಬೋದು, ಇದರಿಂದ ಹಾಗಾಗಿತ್ತು ನಮ್ಗೆ. ಇದರಿಂದ ಅನುಕೂಲ ಎರಡೂ ಇದೆ. ನಾವು ತಗೊಂಡ ರೀತಿಯಲ್ಲಿ ಇದೆ. ಇವನ್ ನಾವು
ಕುತ್ಕೊಂಡು ಮೊಬೈಲ್ ನೋಡಿ ಎಷ್ಟು ಬೇಕಷ್ಟೇ ಟೈಮಿಂಗ್ ಹೇಳಿರುತ್ತೆ ಅದನ್ನ ಇಟ್ಕೊಂಡು ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಅದನ್ನ ತುಂಬಾನೇ ಉಪಯುಕ್ತ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಪರ್ಚುನಿಟಿ. ಓಕೆ, ಥ್ಯಾಂಕ್ ಯು. ಬಹಳ ವಿಷಯಗಳನ್ನ ಕವರ್ ಮಾಡಿದ್ರು. ಸೊ ಅವ್ರು ಹೇಳಿದ್ದು ಒಂದು ವಿಷಯ ಏನಂತಂದ್ರೆ, ಮೂವೀಸ್ ಇಂದ ಇನ್ಸ್ಪೈರ್ ಆಗಿ ಎಷ್ಟೋ ಕ್ರೈಮ್ಗಳು ನಡೀತಾ ಇದಾವೆ. ಸೊ ಆ ರೀತಿಯಲ್ಲಿ ಶಾರ್ಟ್ ಮೂವೀಸ್ ಆಗಿರ್ಬೋದು, ಲಾಂಗ್ ವಿಡಿಯೋಸ್ ಆಗಿರ್ಬೋದು. ಈಗ ರೀಸೆಂಟ್ ಆಗಿ ಒಂದು ಮೂವಿ ರಿಲೀಸ್ ಆಯ್ತು, ಅನಿಮಲ್ ಅಂತೇಳಿ. ಆ ಮೂವಿಯಿಂದ ಆ ಮೂವಿನ ಇನ್ಸ್ಪಿರೇಷನ್ ತಗೊಂಡು ಎಷ್ಟೋ ಜನ ಮರ್ಡರ್ ಮಾಡಿದ್ದಾರೆ ಈಗ. ಸೊ ಆ ರೀತಿಯಲ್ಲಿ ಬಹಳ ಇನ್ಫ್ಲುಯೆನ್ಸ್ ಆಗ್ತಾರೆ ಮೀಡಿಯಾ ಮೂಲಕ, ಎಂಟರ್ಟೈನ್ಮೆಂಟ್ ಮಾಧ್ಯಮದ ಮೂಲಕ. ಸೊ ಒಳ್ಳೆ ಒಂದು ರೀತಿಯಲ್ಲಿ ಹೇಳಿದ್ರು. ಸೊ ಪಾಸ್ಟರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರು ಮಾತಾಡ್ತಾರೆ ಈ ವಿಷಯದ ಬಗ್ಗೆ. ಪ್ರೈಸ್ ಲಾರ್ಡ್ ಎಲ್ಲರಿಗೂ. ಎಲ್ಲರೂ ತುಂಬಾ ಡೀಪ್ ಆಗಿ ಹೇಳಿದ್ದಾರೆ ಅನುಕೂಲ ಬಗ್ಗೆ ಅನಾನುಕೂಲ ಬಗ್ಗೆ. ಆದ್ರೆ ನನಗೆ ಯಾವ ತರ ಇದು ಅನುಕೂಲ ಆಗ್ತಾ ಇದೆ ಮತ್ತೆ ನಾನ್ ನೋಡಿದ ಅನಾನುಕೂಲ ಏನು ಅಂತ ಹೇಳಿಕ್ ಇಷ್ಟಪಡ್ತೀನಿ. ಫಸ್ಟ್ ಇದ್ರದ್ದು ಅನುಕೂಲ ಅಂತಂದ್ರೆ ನಿಜ ನಮ್ಗೆ ಕೋವಿಡ್ಗಿಂತ ಮುಂಚೆ ಅಷ್ಟು ಸೋಷಿಯಲ್ ಮೀಡಿಯಾ ಬಗ್ಗೆ ಅಷ್ಟು ಐಡಿಯಾ ಇದ್ದಿಲ್ಲ, ಅಷ್ಟಿಲ್ಲ. ಯಾವಾಗ ನಮ್ಗೆ ಜೂಮ್ ಬಂತು ಅದ್ರಿಂದ ನಾವು ಮತ್ತೆ ಯೂಟ್ಯೂಬ್ ಜಾಸ್ತಿ ನೋಡಕ್ ಬಂದ್ವಿ, ಲೈವ್ ಇದೆಲ್ಲ ನೋಡ್ತಾ ಬಂದ್ವಿ. ಆದ್ರೆ ನನಗಿದು ತುಂಬಾ ಅನುಕೂಲ ಆಗಿರೋದು ಏನಂತಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಮತ್ತೆ ಇದರಿಂದ ನನಗೆ ತುಂಬಾ ಅನುಕೂಲ ಅಂತಂದ್ರೆ ನಮ್ಮ ಮಕ್ಕಳು 3 ದೂರ ಇದ್ದಾರೆ. ನಾನು ಯಾವಾಗ ನೆನ್ಸ್ಕೊಂಡ್ರೆ ಅವ್ರಿಗೆ ವಿಡಿಯೋ ಕಾಲ್ ಮೂಲಕ ಡೈರೆಕ್ಟ್ ಆಗಿ ನಾವು ಜೊತೆಗೆ ಇದೀವಿ, ಮಾತಾಡ್ತಿದೀವಿ, ಎದುರಿಗಿದ್ದೀವಿ ಅನ್ನೋ ತರ ನೋಡ್ಕೊಂತೀವಿ. ಅದು ನನ್ಗೆ ತುಂಬಾ ಖುಷಿ ವಿಚಾರ. ಮತ್ತೆ ಏನಾದ್ರೂ ಫ್ಯಾಮಿಲಿ ಎಲ್ಲರೂ ಸೇರಿ ನಾವು ತೀರ್ಮಾನ ಮಾಡೋ ವಿಚಾರಗಳಿದ್ದಾಗ ಎಲ್ಲರೂ ದೂರ ಇದ್ದೀವಿ, ಎಲ್ಲರೂ ಒಂದ್ ಹತ್ರ ಸೇರಿ ಮಾತಾಡಕ್ ಆಗಲ್ಲ. ಅವಾಗ ಮತ್ತೆ ಕಾನ್ಫರೆನ್ಸ್ ಕಾಲಲ್ಲೇ ಸೇರ್ತೀವಿ, ಅವಾಗ ಮಾತಾಡ್ತೀವಿ. ಇದು ನಮಗೆ ತುಂಬಾ ಒಳ್ಳೆ ಅನುಕೂಲ ಆಗಿರುವಂತ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಿಂದ. ಮತ್ತೆ ಅದ್ರ ಜೊತೆಯಲ್ಲಿ ಈಗ ನೋಡ್ರಿ ನಮ್ಗೆ ಸಭೆದು ಸರ್ವಿಸ್ ಇವಾಗ ಲೈವ್ ಕೊಡ್ತಾ ಇದೀವಿ, ಯೂಟ್ಯೂಬ್ ಲೈವ್ ಕೊಡ್ತಾ ಇದೀವಿ. ಅದ್ರ ಮೂಲಕ ಎಷ್ಟೋ ಜನ ಕೆಲವ್ರು ಸಭೆಗ್ ಬರ್ತಾರೆ, ಕೆಲವ್ರು ಸಭೆಗ್ ಬರಕ್ ಆಗಲ್ಲ, ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಇರ್ತಾರೆ. ಇಲ್ಲ ಇನ್ನು ಹೊರಗಿನ ಜನಕ್ಕೆಲ್ಲ ಲೈವ್ ಶೋ ನೋಡ್ಲಿಕ್ಕೆ, ಲೈವ್ ನಮ್ದು ಸಂಡೇ ಸರ್ವಿಸ್ ಮತ್ತೆ ನಮ್ದು ಏನೇ ಪ್ರೋಗ್ರಾಮ್ಸ್ ನೋಡ್ಲಿಕ್ಕೆ ಅನುಕೂಲ ಇದೆ. ಅದು ನನಗೆ ಬಹಳ ಖುಷಿ ಆಗುವಂತ ವಿಚಾರ ಈ ಒಂದು ಸೋಷಿಯಲ್ ಮೀಡಿಯಾದಿಂದ. ಮತ್ತೆ ಅದ್ರ ಜೊತೆಲಿ ಬಂದ್ಬಿಟ್ಟು ಈಗ ನಾವ್ ಏನೇ ನಮಗೆ ಒಂದ್ ವಿಚಾರ ಗೊತ್ತಿಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲೋ ಇಲ್ಲ ಗೂಗಲ್ ಅಲ್ಲೋ ಸರ್ಚ್ ಮಾಡ್ತೀವಿ. ಏನ್ ನಮ್ಗ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ, ಯಾವ ಒಂದು ವಿಷಯಕ್ಕೆ ನಮ್ಗ್ ಅರ್ಥ ಆಗಿಲ್ಲ ಅಂತಂದ್ರೆ ಗೂಗಲ್ ಇಲ್ಲ ಯೂಟ್ಯೂಬ್ ಸರ್ಚ್ ಮಾಡ್ತೀವಿ. ಅದರಿಂದ ಕೂಡ ಎಷ್ಟೋ ವಿಚಾರ ತಿಳ್ಕೊಂತೀವಿ. ಇದು ಒಂದು ಒಳ್ಳೆ ಅನುಕೂಲವಾದಂತದ್ದು. ಮತ್ತೆ ಅದ್ರ ಜೊತೆಲಿ ಎಸ್ಪೆಷಲಿ ಹೆಣ್ಮಕ್ಳಿಗೆ, ಬ್ಯಾಚುಲರ್ಸ್ ಗಂಡ್ ಮಕ್ಳು ಅಷ್ಟೇ ಒಬ್ರೇ ಇರೋರ್ಗೆ ಏನಾದ್ರೂ ಒಂದ್ ಅಡಿಗೆ ಬಂದಿಲ್ಲ, ಇಲ್ಲಾಂದ್ರೆ ಹೊಸ ಅಡಿಗೆಗಳು ಏನಾದ್ರೂ ಪ್ರಯತ್ನ ಮಾಡ್ಬೇಕಂದ್ರೆ ನಾವು ಯೂಟ್ಯೂಬೇ ಸರ್ಚ್ ಮಾಡ್ತೀವಿ. ಏನಾದ್ರೂ ಹೊಸ ರೀತಿಯಲ್ಲಿ ಹೊಸ ಅಡಿಗೆಗಳು ಮಾಡ್ಬೇಕಂದ್ರೆ ಇವೆಲ್ಲ ನಮ್ಗೆ ತುಂಬಾ ಒಳ್ಳೇದಾಗಿರುವಂತದ್ದು. ಈ ರೀತಿ ಹೇಳ್ಕೊಂತ ಹೋದ್ರೆ ತುಂಬಾ ಒಳ್ಳೇದಿದೆ. ಅದ್ರ ಜೊತೆಯಲ್ಲಿ ಇದರಿಂದ ಅನಾನುಕೂಲ ಏನಂತಂದ್ರೆ ಎಷ್ಟೋ ಸರಿ ನಾವು ನೋಡ್ತೀವಿ, ಮೊಬೈಲ್ ಇಟ್ಕೊಂಡಿದೀವಿ ಅಂದ್ರೆ ಅದೇ ನಮ್ದು ಏನೋ ಯಾವ್ದೋ ಒಂದು ವಾಟ್ಸಪ್ ಅಲ್ಲಿ ಹೋಗ್ತಿವಿ, ಏನೋ ಒಂದು ಒಬ್ಬರು ಸ್ಟೇಟಸ್ ನೋಡಕ್ ಹೋದ್ರೆ ಇನ್ನು ಒಬ್ಬರದು ಸ್ಟೇಟಸ್ ನೋಡಲ್ಲ, ಎಲ್ಲರೂ ಸ್ಟೇಟಸ್ ನೋಡ್ತೀವಿ, ಯಾರ್ಯಾರು ಏನೇನ್ ಸ್ಟೇಟಸ್ ಹಾಕಿದ್ದಾರೆ. ಆಗಲ್ಲಿ ನಮ್ದು ಟೈಮ್ ಎಷ್ಟೋ ವೇಸ್ಟ್ ಆಯ್ತು. ಮತ್ತೆ ಅದ್ರ ಜೊತೆಯಲ್ಲಿ ಎಷ್ಟೋ ಸರಿ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆಲ್ಲ ನೋಡ್ತಾ ನೋಡ್ತಾ ನಮ್ಗೆ ಗೊತ್ತಿಲ್ಲಂಗೆ ಟೈಮ್ ಕಳೆದಿರ್ತೀವಿ. ಆಮೇಲೆ ಅನ್ಸುತ್ತೆ ಅಯ್ಯೋ ಟೈಮ್ ಬಹಳ ವೇಸ್ಟ್ ಆಯ್ತಲ್ಲ ಅಂತ ಹೇಳಿ. ಈ ತರ ತುಂಬಾ ವೇಸ್ಟ್ ಆಗುತ್ತೆ. ಮತ್ತೆ ಇದರಿಂದ ನನಗೆ ಅನಾನುಕೂಲ ಆಗಿರೋದು ನಾನ್ ನೋಡಿರೋದೇನಂತಂದ್ರೆ ಇತ್ತೀಚೆಗೆ ಸಣ್ಣ ಮಕ್ಕಳು ಮೊಬೈಲ್ಗೆ ತುಂಬಾನೇ ಇದು ಆಗ್ತಾ ಇದ್ದಾರೆ, ಅಡಿಕ್ಟ್ ಆಗ್ತಾ ಇದ್ದಾರೆ. ಈವನ್ ನಾವು ತಂದೆ ತಾಯಿಗಳು ಕೂಡ ತಪ್ಪು ಮಾಡ್ತಾ ಇದೀವಿ. ಮಕ್ಕಳು ಊಟ ಮಾಡಿಲ್ಲ ಅಂದ್ರೆ ಮೊಬೈಲ್ ಕೈಯಲ್ಲಿ ಕೊಟ್ಟು ಅವ್ರಿಗೆ ವಿಡಿಯೋ ಹಾಕೊಟ್ಟು ಊಟ ಮಾಡಿಸ್ತೀವಿ. ಮಕ್ಳು ಏನಾದ್ರೂ ಕೆಲ್ಸ ಮಾಡ್ಬೇಕಂದ್ರೆ ಮೊಬೈಲ್ ಕೊಟ್ಟು ಮಾಡಿಸ್ತಾ ಇರ್ತೀವಿ. ಇದು ಇವತ್ತಿನ ದಿನಗಳಲ್ಲಿ ತುಂಬಾ ದುರಂತದ ವಿಚಾರ ಅಂತ ಅನ್ಸುತ್ತೆ. ಇದು ತುಂಬಾ ಅನಾನುಕೂಲ ಆಗ್ತಾ ಇರುವಂತದ್ದು. ಅದಕ್ಕೆ ಸಣ್ಣ ಮಕ್ಕಳಿಗೆ ಸ್ಪೆಕ್ಟ್ ಬರ್ತಾ ಇದೆ. ಈ ಚಿಕ್ಕ ವಯಸ್ಸಲ್ಲೇ ಅವರು ಈ ತರ ಹೇಳಿದ್ರಲ್ಲ, ಇದ್ರಲ್ಲಿ ಏನು ಇದು ಕಣ್ಣಿಗೆ ತೊಂದರೆ ಆಗುವಂತದ್ದಿದೆ ಅಂತ ಹೇಳಿ ಈ ತರ ಸಣ್ಣ ಮಕ್ಕಳು ಮೊಬೈಲ್ ಇವತ್ತು ಯಾರ ಮನೆಯಲ್ಲಿ ನೋಡ್ರಿ ಮೊಬೈಲ್ ತುಂಬಾನೇ ಹಾಳು ಮಾಡ್ತಾ ಇದೆ ಮಕ್ಕಳನ್ನ. ಅದರಿಂದ ನಾವು ದೂರ ಮಾಡ್ಲೇಬೇಕು, ಪೇರೆಂಟ್ಸ್ ಆಗಿರುವಂತ ನಾವು. ಮತ್ತೆ ಅದ್ರ ಜೊತೆಲಿ ಈಗ ಮೊಬೈಲ್ ಜಾಸ್ತಿ ಬಂದ್ಮೇಲೆ ತುಂಬಾ ಜನ ನಾವೆಲ್ಲರೂ ಎಷ್ಟೋ ಜನ ಗುಂಪಾಗಿ ಕುಂತಿರ್ತೀವಿ, ಆದ್ರೂ ಎಲ್ಲರದು ಧ್ಯಾನ ಮೊಬೈಲ್ ಅಲ್ಲೇ ಇರುತ್ತೆ.
ಈವನ್ ವಾಕ್ ಹೋಗುವಾಗ ಅಷ್ಟೇ, ನಾವ್ ಯಾವಾಗಾದ್ರೂ ಹೊರಗಡೆ ವಾಕ್ ಹೋಗ್ತಾ ಇರ್ತೀವಲ್ಲ, ವಾಕ್ ಹೋಗುವಾಗ ನೋಡ್ತೀವಿ ವಾಕ್ ಮಾಡ್ತಾ ಇರ್ತಾರೆ, ಮೊಬೈಲ್ ನೋಡ್ಕೊಂಡು ವಾಕ್ ಮಾಡ್ತಾ ಇರ್ತಾರೆ. ನಾವು ರೋಡಲ್ಲಿ ಎಷ್ಟು ಜನರನ್ನ ನೋಡ್ತಾ ಇರ್ತೀವಲ್ಲ, ಮೊಬೈಲ್ ನೋಡ್ಕೊಂಡೇ ಹೋಗ್ತಾ ಇರ್ತಾರೆ. ಅಂದ್ರೆ ಅಷ್ಟು ಅದಕ್ಕೆ ಅಭ್ಯಾಸ ಆಗಿರ್ತಾರೆ. ಈವನ್ ವಾಕ್ ಮಾಡುವಾಗ ಕೂಡ ಮೊಬೈಲ್ ಬಿಟ್ಟು ಅವ್ರಿಗೆ ಇರಕ್ಕಾಗಲ್ಲ, ಮೊಬೈಲ್ ಅಲ್ಲಿ ನೋಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಈ ತರ ಎಲ್ಲ ಇರುತ್ತೆ. ಇದು ತುಂಬಾ ನಮಗೆ ತೊಂದರೆ ಆಗುವಂತದ್ದು, ಮತ್ತೆ ನಮ್ಮ ಬ್ರೈನ್ ಹೆಲ್ತ್ಗೆ ತುಂಬಾನೇ ತೊಂದರೆ ಮಾಡುವಂತದ್ದು ಅಂತ ನಾನು ಅರ್ಥ ಮಾಡ್ಕೊಂತೀನಿ. ಅದಕ್ಕೋಸ್ಕರ ಅನುಕೂಲನೂ ಜಾಸ್ತಿ ಇದೆ, ಅನಾನುಕೂಲನೂ ಜಾಸ್ತಿ ಇದೆ. ನಾವು ಹೆಂಗೆ ಯೂಸ್ ಮಾಡ್ತೀವೋ ಅದ್ರ ತರ ನಾವು ಮಾಡ್ಕೋಬಹುದು. ಆದಷ್ಟು ನಾವು ಅನುಕೂಲಕ್ಕೆ ಯೂಸ್ ಮಾಡೋಣ, ಅನಾನುಕೂಲನ ದೂರ ಮಾಡೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಮಾತಾಡುವಾಗ ನಾನು ಒಂದು ಅಬ್ಸರ್ವ್ ಮಾಡಿದೆ, ಏನಂದ್ರೆ ಎಲ್ಲರೂ ಸ್ಟೇಟ್ಮೆಂಟ್ಗಳು ಬೇರೆ ಬೇರೆ ಕೊಡ್ತಾ ಇದಾರೆ, ಆದ್ರೆ ಎಂಡ್ ರಿಸಲ್ಟ್ ಒಂದೇ. ಏನಂತೆ? ಅನಾನುಕೂಲನೂ ಇದೆ, ಅನುಕೂಲನೂ ಇದೆ. ಆದ್ರೆ ಅವ್ರವ್ರು ಯೂಸ್ ಮಾಡೋದ್ರ ಮೇಲೆ. ಈಗ ಮಾತಾಡಿದ ನಾಲ್ಕು ಜನ ಎಂಡ್ ಮಾಡಿದ ಅದೇ ಸ್ಟೇಟ್ಮೆಂಟ್ ಅಲ್ಲಿ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ, ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಅಂತ. ಬಟ್ ನಾನು ಅಡ್ಗೆ ಬೇಕಾದ್ರೆ ನಮ್ಮ ಅಮ್ಮಗ್ ಫೋನ್ ಮಾಡ್ತೀನಪ್ಪ, ನಾನಂತೂ ಇಂಟರ್ನೆಟ್ ಯೂಟ್ಯೂಬ್ ಅಲ್ಲಿ ನೋಡಲ್ಲ ನನಗೆ. ಓಕೆ, ಸೊ ಮೂವಿಂಗ್ ಆನ್. ಸೊ ಎರಡನೇ ಟಾಪಿಕ್ಗೆ ಮೂವ್ ಆಗ್ತದೆ, ಯಾಕಂದ್ರೆ ಅವರು ಯೂಟ್ಯೂಬ್ ಅಲ್ಲಿ ನಾವು ಯೂಸ್ ಮಾಡುವಂತ ಕೆಲವೊಂದು ಐಟಮ್. ಯಾರೋ ಮಾತಾಡ್ತಾರೆ, ಸಾರಿ. ಎಕ್ಸ್ಕ್ಯೂಸ್ ಮೀ ಮುತ್ತುರಾಜ್. ಹಾ ಹೇಳಿ. ಅಡ್ಗೆ ಮಾಡೋದು ನಾವು ಫಸ್ಟ್ ಕಲ್ತ್ಕೊಂಡ್ಬಂದ್ವಿ. ಈಗ ಯೂಟ್ಯೂಬ್ ಅಲ್ಲಿ ನೋಡ್ಕೊಳೋದು ಹೊಸ ಹೊಸ ಚೈನೀಸ್ ಫುಡ್ ಅದು ಇದು ಅಂತ. ಹಳೆ ಅಲ್ಲಲ್ಲ, ಕಾಲದ ನಾನು ಅಡಿಗೆ ಅಲ್ವಾ? ಮಾಡ್ಬೇಕಾರೆ ನಾನು ನಮ್ಮ ಅಮ್ಮನ್ಗೆ ಫೋನ್ ಮಾಡಿ ಕೇಳ್ತಾ ಇರ್ತೀನಿ, ಇದ್ ಹೆಂಗ್ ಮಾಡೋದು ಅದ್ ಹೆಂಗ್ ಮಾಡೋದು ಅಂತ. ಈ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ರೆ ಅವ್ರು ನಾವು ನಾರ್ಮಲ್ ಆಗಿ ಅಲ್ಲ, ಯೂಸ್ ಮಾಡೋ ಐಟಮ್ಸ್ ಯೂಸ್ ಮಾಡಲ್ಲ. ಅದೇ ಎಲ್ಲ ಟೇಸ್ಟಿಂಗ್ ಪೌಡ್ರು, ಆ ಪೌಡ್ರು ಈ ಪೌಡ್ರ್ ಎಲ್ಲ ಇರುತ್ತೆ. ಅಲ್ಲ, ಅಕ್ಕ ಹೇಳಿದ್ ಬ್ಯಾಚುಲರ್ಸ್ ಅದು ಒಳ್ಳೇದೇ ಇಲ್ಲ ಅಂತಲ್ಲ, ಆದ್ರೆ ಅದು ಅಷ್ಟೊಂದಿಲ್ಲ. ಫಸ್ಟ್ ಮನೆ ಅಡಿಗೆ ಒಳ್ಳೇದು, ಯೂಟ್ಯೂಬ್ ಅಡಿಗೆ ಒಳ್ಳೇದಲ್ಲ ಅಂತ ಅನ್ಸ್ತೀನಿ. ಹೌದು, ನಾನು ಅದನ್ನೇ ನಾನು ಹೇಳ್ತಾ ಇರೋದು. ಓಕೆ, ಥ್ಯಾಂಕ್ ಯು. ಸೊ ನಾವು ಮೂವಿಂಗ್ ಆನ್ ಸೆಕೆಂಡ್ ಟಾಪಿಕ್, ಎರಡನೇ ಟಾಪಿಕ್ಗೆ ಹೋಗೋಣ. ಒಂದನೇ ಟಾಪಿಕ್ಗೆ ಬಹಳ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿರೋದು. ಸೆಕೆಂಡ್ ಟಾಪಿಕ್ ಹೇಳಕ್ ಮುಂಚೆನೆ ಗಣೇಶ ಆಂಡ್ರೈಸ್ ಮಾಡಿದ್ರೆ ವೆರಿ ಗುಡ್. ಸೊ ನನಗೆ ಅನ್ಸುತ್ತೆ ಏನಂದ್ರೆ, ನೀವೆಲ್ಲ ರೆಸ್ಪಾನ್ಸ್ ಕೊಡೋದ್ ನೋಡಿದ್ರೆ ನಿಮಗೆಲ್ಲ ನಾನು ಹೇಳಿದ ಟಾಪಿಕ್ ಅರ್ಥ ಆಯ್ತು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾನು ಈ ಟಾಪಿಕ್ ತಗೊಳ್ಳುವಾಗ ಬಹಳ ಡೌಟ್ ಇತ್ತು. ಇದನ್ನ ನಾನು ನಿಜವಾಗ್ಲೂ ಈಗ 7 ಗಂಟೆಗೆ ನಾನು ಮಾತಾಡ್ಬೇಕಂತ ನೀವು ನೋಡಿದ್ರೆ ಇಷ್ಟೆಲ್ಲ ಪ್ರಿಪೇರ್ ಆಗಿದ್ದೀನಿ. ಇದ್ರಲ್ಲಿ ಒಂದು 40% ಹೇಳಿಲ್ಲ ನಾನು. ಬಟ್ ಸ್ಟಿಲ್ ನನಗೆ ಭಯ ಇತ್ತು ಇದು ಹೆಂಗ ರಿಸೀವ್ ಆಗುತ್ತೋ ಅಂತ. ಬಟ್ ನಿಮ್ಮ ಎಲ್ಲರ ರಿಸೀವ್ ಮಾಡ್ಕೊಂಡಿದ್ದು ಕ್ರಮ ನೋಡಿದ್ರೆ ಚೆನ್ನಾಗಿ ರಿಸೀವ್ ಆಗಿದೆ, ಮತ್ತೆ ಎಲ್ಲರಿಗೂ ಅರ್ಥ ಆಗಿದೆ. ಮೇನ್ ಏನಂದ್ರೆ, ನಾವು ಹೇಳುವಂತ, ಈಗ ನೀವು 1 hour ನನ್ನ ಕೇಳಿದ್ರೆ ಅಂದ್ರೆ ನಿಮಗ್ ಮೇನ್ ಅರ್ಥ ಆಗ್ಬೇಕು. ಇಲ್ಲ ಅಂತಂದ್ರೆ ನಾನು ಹೇಳಿದ್ದು ವೇಸ್ಟ್, ನೀವು ಕೇಳಿದ್ದು ವೇಸ್ಟ್, ಆ ತರ ವೇಸ್ಟ್ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಸೊ ಎರಡನೇ ಟಾಪಿಕ್ಗೆ ಹೋದ್ರೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಡಬಹುದಾದ 5 ಒಳ್ಳೆ ಕಾರ್ಯಗಳು ಮತ್ತೆ ಅಥವಾ ಕ್ರಮಗಳನ್ನು ಹೇಳಿ. ಸೊ ಸೋಷಿಯಲ್ ಮೀಡಿಯಾ ಮೂಲಕ ಹಲವಾರು ಜನ ಹಲವಾರು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಒಳ್ಳೆ ವಿಷಯನೂ ಮಾಡ್ತಾ ಇದ್ದಾರೆ, ಒಳ್ಳೆ ವಿಷಯನೂ ಕೂಡ ಮಾಡಬಹುದು. ಆ ತರ ಮಾಡಬಹುದಾದಂತ 5 ಕಾರ್ಯಗಳನ್ನ ನೀವು ಆದ್ರೆ 5 ಹೇಳಿ, ಆಗಿಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಹೇಳಿ. ಸೊ ಯಾರ್ಯಾರು ಹೇಳ್ಬೇಕಂತ ಇದ್ರು ದಯಮಾಡಿ ಬೇಗ ಹ್ಯಾಂಡ್ ರೈಸ್ ಮಾಡಿ, ಎಲ್ಲರಿಗೂ ಅವಕಾಶ ಇದೆ. ಯಾರ್ಯಾರು ನಮ್ಮ ಹೊಸದಾಗಿ ಈ ಒಂದು ಯೂತ್ ಫೆಲೋಶಿಪ್ ಜಾಯ್ನ್ ಆಗಿದ್ರು ಅವ್ರಿಗೆಲ್ಲ ಹೇಳೋದೇನಂದ್ರೆ, ಈ ಒಂದು ಸೆಕ್ಷನ್ ಮತ್ತೆ ಗೇಮ್ ಸೆಕ್ಷನ್ ಏನಿರುತ್ತೋ ಇದು ಎಲ್ಲರಿಗೂ ಓಪನ್ ಇರುತ್ತೆ. ಬರೀ ನಮಗೆ ಗೊತ್ತಿರೋರ್ಗೆ ಅಥವಾ ನಮ್ಮ ಸಭೆಯವ್ರಿಗೆ ಎಲ್ಲ ಅಲ್ಲ, ನೀವು ಕೂಡ ಪಾಲ್ಗೊಳ್ಬಹುದು. ನೀವು ಕೂಡ ಹ್ಯಾಂಡ್ ರೈಸ್ ಮಾಡಿ, ನೀವು ಕೂಡ ಪಾಲ್ಗೊಳ್ರಿ. ನೀವು ಕೂಡ ನಿಮ್ಮ ಒಪಿನಿಯನ್, ನೀವೇನ್ ಅನ್ಕೊಂತೀರಾ ಅದನ್ನ ನೀವು ಶೇರ್ ಮಾಡಿ. ಓಕೆನಾ? ಸೊ ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಡಬಹುದಾದಂತ 5 ಒಳ್ಳೆ ಕಾರ್ಯಗಳ ಬಗ್ಗೆ ನೋಡೋಣ, ಯಾರ್ಯಾರು ಏನೇನ್ ಹೇಳ್ತಾರೆ ಅಂತ. ಸೊ ಗಣೇಶ್ ಅವರು ಮೊದ್ಲೇ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರು ಕೇಳೋಣ. ಅಣ್ಣ, ಸೋಷಿಯಲ್ ಮೀಡಿಯಾ ಮೂಲಕ ನಾವು ಮಾಡಬಹುದಾದ ಒಂದು 5 ಕಾರ್ಯಗಳಲ್ಲಿ 4 ಕಾರ್ಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಅದರಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು, ದೇವರ ಒಂದು ಸುವಾರ್ತೆ, ಗಾಡ್ಸ್ ಗಾಸ್ಪೆಲ್ ನಾವು ಪಬ್ಲಿಸಿಟಿ ಮಾಡಬಹುದು ಥ್ರೂ ಮೀಡಿಯಾ ಮೂಲಕ. ಸೊ ಅದಾದ ನಂತರ ನಾವು ಹೆಲ್ತ್ ಎಜುಕೇಟ್ ಮಾಡಬಹುದು. ಸೊ ಸುಮಾರು ಜನಗಳಿಗೆ ನಾವು ಊರಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಬಟ್ ಥ್ರೂ ಮೀಡಿಯಾ ನಾವು ಹೆಲ್ತ್ ಎಜುಕೇಟ್ ಮೂಲಕ ಹೋದ್ರೆ ಅದಕ್ಕೊಂದು ಒಳ್ಳೆ ಕೆಲಸ ಅಂತ ಹೇಳಿ ಅನ್ಸುತ್ತಣ್ಣ.
ಸೊ ಅದ್ರ ಜೊತೆ ಇನ್ನೊಂದು ನಾವು ಮೀಟಿಂಗ್ಸ್ ನ ಕಂಡಕ್ಟ್ ಮಾಡೋದಕ್ಕೆ ಒಂದು ಒಳ್ಳೇದಂತ ನನಗೆ ಅನ್ಸುತ್ತೆ. ಅದ್ರ ಜೊತೆಗೆ ಇನ್ನೊಂದು ಒಂದು ಗುಡ್ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡೋದಕ್ಕೆ ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಇಂಪಾರ್ಟೆಂಟ್ ಅನ್ಸುತ್ತೆ ಅಣ್ಣ. ಗಾಸ್ಪೆಲ್ ಒಂದು ಮೀಟಿಂಗ್ ಕಂಡಕ್ಟ್ ಮಾಡೋದೊಂದು, ಹೆಲ್ತ್ ಎಜುಕೇಶನ್ ಒಂದು, ಅಂಡ್ ದೆನ್ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದೊಂದು. ಓಕೆ, ಥ್ಯಾಂಕ್ ಯು ಗಣೇಶ್. ನೆಕ್ಸ್ಟ್ ಅಮೃತ ಅಡ್ರೆಸ್ ಮಾಡಿದ್ದಾರೆ. ಓಕೆ, ಹೇಳು. ಪ್ರೈಸ್ ಲಾರ್ಡ್ ಎಲ್ಲರಿಗೂ. ಈ ಒಂದು ಸೋಷಿಯಲ್ ಮೀಡಿಯಾದಿಂದ ನಾವು ಒಂದ್ 5 ಹೇಳೋದಾದ್ರೆ ನಾನು ಒಂದ್ 2 ಆಗ್ಲಿ 3 ಅಥವಾ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ವಾಟ್ಸಪ್ ಅಲ್ಲಿ ನಾವು ಈಗ ದೂರದಲ್ಲಿ ಇರ್ತಾರೆ, ಅವರಿಗೆ ಒಂದು ಅನುಕೂಲವಾಗಿ ರೇಷನ್ ಕಾರ್ಡ್ ಆಗ್ಲಿ ಏನಾದ್ರು ಆಧಾರ್ ಕಾರ್ಡ್ ಆಗ್ಲಿ ಬೇಕಾಗಿರ್ತದೆ ಅವರಿಗೆ. ಸೊ ಆ ವಿಷಯದಲ್ಲಿ ಅವ್ರಿಗೆ ನಂಬರ್ಸ್ ಬೇಕಾಗಿರ್ತದೆ, ID ನಂಬರ್ಗಳು. ಅದು ಬೇಗ ಸಿಗೋದಿಲ್ಲ ಅವರಿಗೆ, ಅವ್ರ ಹತ್ರ ಒಂದ್ ಜೆರಾಕ್ಸ್ ಆಗ್ಲಿ ಇರೋದಿಲ್ಲ. ಸೊ ವಿಶೇಷವಾಗಿ ನಮ್ಮ ಅತ್ತೆಯವ್ರದ್ದೇ ತಗೊಂತೀನಿ ನಾನು ಉದಾಹರಣೆ. ಅವರು ಕಬ್ಬು ಕಡಿಯಕ್ಕೆ ಹೋಗಿದ್ದಾರೆ ದೂರ, ಅವರಿಗೆ ಒಂದ್ ಸಮಯದಲ್ಲಿ ಆಧಾರ್ ಕಾರ್ಡ್ ಬೇಕಾಗಿತ್ತು. ಒಂದು ಡೆಲಿವರಿ ಸಮಯ ಇರ್ತದೆ ಅಲ್ಲಿ ದೂರದಲ್ಲಿ, ಮಣಿಪಾಲ್ ಆ ಕಡೆ. ಅದಕ್ಕೆ ನಾನು ಅವಾಗ ಫೋಟೋ ತೆಗೆದು ಒಂದು ವಾಟ್ಸಪ್ ಅಂತ ಮಾಡ್ತೀವಿ, ಅದು ಒಂದು ಕನೆಕ್ಟ್ ಗೆ ನಾವು ತುಂಬಾನೇ ಮುಖ್ಯ ಅಂತಂದ್ ಹೇಳಿ ಹೇಳ್ತೀನಿ. ಸೊ ಇನ್ನೂ ಒಂದ್ ಬಂದ್ಬಿಟ್ಟು ಫ್ರೆಂಡ್ಶಿಪ್ ಬಾಂಡಿಂಗ್ ಅಂತಂದು ಅಣ್ಣವರು ಸಹ ಹೇಳಿದ್ರು. ಅದೇ ರೀತಿ ಹಿಂಗ ಫ್ರೆಂಡ್ಶಿಪ್ ಕಾಂಟ್ಯಾಕ್ಟ್ ಸಹ ಮಾಡ್ಬೋದು. ಹಾಗೆ ಈ ರೀತಿ ಮೀಟಿಂಗ್ ಮಾಡಿ ನಾವು ತಿಳ್ಕೊಬಹುದಾದಂತ ವಿಷಯಗಳನ್ನು ಸಹ ತಿಳ್ಕೊಬಹುದು. ಹಾಗೆ ದೇವರ ವಾಕ್ಯವನ್ನು ಸಹ ದೇವರ ಸೇವಕರು ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಅವರ ಒಂದು ಮಾತುಗಳಲ್ಲಿ ತಿಳ್ಕೊಳ್ತೀವಿ. ಈ ರೀತಿ ನಾನು 4 ವಿಷಯಗಳನ್ನ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಇನ್ನು ಯಾರಾದ್ರೂ ಇನ್ನೂ 1 ನಿಮಿಷ ಟೈಮ್ ಇದೆ. ಇನ್ನು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಂಗಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಈ ವಿಷಯದ ಬಗ್ಗೆ 5 ಕಾರ್ಯಗಳು, ಅಥವಾ ನಿಮಗೆ 5 ಅಂದ್ರೆ 5 ಹೇಳ್ಬೇಕಂತಿಲ್ಲ, ಅಥವಾ ನಿಮಗೆ ಅನ್ಸಿದ್ದು ನೀವ್ ಹೇಳ್ಬೋದು. ಎಸ್, ಡೇವಿಡ್ ಹ್ಯಾಂಡ್ ರೈಸ್ ಮಾಡಿ. ಬ್ರದರ್ ಎಲ್ಲರಿಗೂ. ಮತ್ತೆ ಈ ಸೋಷಿಯಲ್ ಮೀಡಿಯಾದಿಂದ ನಮಗಾಗುವ ಅನುಕೂಲಗಳಂದ್ರೆ, ಯೂಟ್ಯೂಬ್ ಇಂದ ಅನೇಕ ನಾವು ಎಲ್ಲ ಸರ್ವಿಸ್ಗಳನ್ನ ನಾವು ಅನುಕೂಲವಾಗಿ ನೋಡ್ತೇವೆ. ಫಾಸ್ಟ್ ಒಂದು ಹೇಳೋ ವಾಕ್ಯಗಳನ್ನು ನಾವು ತುಂಬಾ ಕೇಳಿ ದೇವರಲ್ಲಿ ಬಲ ಹೊಂದ್ತೀವಿ. ಮತ್ತು ವಾಟ್ಸಪ್ ಮೂಲಕ ಅನೇಕ ಜನರಿಗೆ ನಾವು PDF ಕಳಿಸೋದ್ರ ಮೂಲಕ ಮತ್ತೆ ಫೋಟೋಸ್ ನೋಡೋದರ ಮೂಲಕ ಒಬ್ರೊಬ್ರು ಅನುಕೂಲ ಆಗ್ತದೆ. ಮತ್ತೆ ಪ್ರತಿಯೊಂದು ಇನ್ಫಾರ್ಮೇಶನ್ ನ್ಯೂಸ್ ಅಲ್ಲೇ ಅಥವಾ ಇನ್ಫಾರ್ಮೇಶನ್ ತಿಳ್ಕೋಬಹುದು ಈ ಅನುಕೂಲದಿಂದ. ಓಕೆ, ಥ್ಯಾಂಕ್ ಯು. ಅಷ್ಟೇನಾ? ಇನ್ನೊಂದು 30 ಸೆಕೆಂಡ್ ಇದೆ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಂಗಿದ್ರೆ ಮಾಡ್ಬೋದು, ತಮ್ಮ ಒಪಿನಿಯನ್ ಅನ್ಸಿದ್ರೆ. ಸೋಷಿಯಲ್ ಮೀಡಿಯಾದಿಂದ ಮಾಡಬಹುದಾದಂತ ಕಾರ್ಯಗಳು. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾಡಬಹುದಂತ ಕಾರ್ಯಗಳು ಏನಂತಂದ್ರೆ, ಇಫ್ ನನ್ಗೇನಾದ್ರೂ ಇನ್ಫಾರ್ಮೇಶನ್ ಗೊತ್ತಿದೆ ಅಂದ್ರೆ ಐ ಕ್ಯಾನ್ ಶೇರ್ ವಿತ್ ಪೀಪಲ್. ಅದೇ ಸೇಮ್ ರೀಲ್ಸ್ ಆಗಿರ್ಬೋದು, ಅದೇ ಸೇಮ್ ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು, ನನ್ಗೆ ಗೊತ್ತಿರುವಂತ ಇನ್ಫಾರ್ಮೇಶನ್. ಇಫ್ ಐ ಆಮ್ ದ ಫಿಸಿಯೋಥೆರಪಿ, ಈಗ ನಾನ್ ಫಿಸಿಯೋಥೆರಪಿಸ್ಟ್. ಸೊ ತುಂಬಾ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಹೆಲ್ತ್ ಬಗ್ಗೆ ಗೊತ್ತಿರಲ್ಲ. ಇಫ್ ಇಟ್ ಈಸ್ ಅ ಹೆಲ್ತ್ ಆರ್ ಇಫ್ ಇಟ್ ಈಸ್ ಅ ಸ್ಪಿರಿಚುವಲ್, ಬೈ ಮೀನ್ಸ್ ಆಫ್ ಸ್ಪಿರಿಚುವಲ್ ಯಾವ್ದಾದ್ರು ಆಗಿರ್ಬೋದು, ನಮಗ್ ಗೊತ್ತಿರುವಂತ ಇನ್ಫಾರ್ಮೇಶನ್ ನ ಜನರ ಜೊತೆಗೆ ಶೇರ್ ಮಾಡಿದಾಗ ಇದ್ರಲ್ಲಿ ಅವಾಗ ಆಸ್ ಎ ಪರ್ಸನ್ ನಾನು ಫೇಮಸ್ ಆಗ್ತೀವಿ. ದೆನ್ ಆಸ್ ಅ ಇನ್ಫಾರ್ಮೇಶನ್ ಅಲ್ಲಿ ಕನ್ವೆ ಆಗುತ್ತೆ. ಸೊ ಇದರಿಂದ ಈ ಅನುಕೂಲ ನಾವು ಯೂಸ್ ಮಾಡ್ಕೋಬಹುದು ನಮ್ಮ ಸೋಷಿಯಲ್ ಮೀಡಿಯಾದಿಂದ. ಸೊ ದಿಸ್ ಕ್ಯಾನ್ ರೇಸ್ ದ ಇನ್ಕಮ್ ಆಲ್ಸೋ, ಇನ್ಕಮ್ ಕೂಡ ರೇಸ್ ಮಾಡಬಹುದು ನಾವು ಇದರಿಂದ. ಸೊ ಇದು ಎಸ್ ಸ್ವರೂಪ್, ಕರೆಕ್ಟ್. ಸೋಷಿಯಲ್ ಮೀಡಿಯಾದಿಂದ ಇನ್ಕಮ್ ಬಿಲ್ಡ್ ಮಾಡಬಹುದು, ಇನ್ಕಮ್ ಜನರೇಟ್ ಮಾಡಬಹುದು. ಬಟ್ ಅದಕ್ಕೆ ಬೇಜಾನ್ ಫಾಲೋವರ್ಸ್ ಬೇಕು. ಬಟ್ ಸ್ಟಿಲ್ ನಾವು ಅದನ್ನ ಅಚೀವ್ ಮಾಡಬಹುದು. ಮತ್ತೆ ಹೇಳಿದಾಗ ಈಗ ನೋಡಿ, ಆನ್ಲೈನ್ ಮೂಲಕ ನಾವು ಇವತ್ತು ಇಷ್ಟೆಲ್ಲ ಕಲ್ತ್ವಿ. ನಾವು ಆನ್ಲೈನ್ ಇಲ್ಲ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ರಿ, ಇಲ್ಲ ಆಲ್ರೆಡಿ ಆಲ್ಮೋಸ್ಟ್ 7 ಡಿಸ್ಟಿಕ್ ಇಂದ ಜನ ಸೇರಿದ್ದಾರೆ ಇವತ್ತು. ಇದೇ 7 ಡಿಸ್ಟಿಕ್ ನ ಜನ ಒಂದ್ ಕಡೆ ಸೇರ್ಬೇಕಂದ್ರೆ ನಮಗೆ ಆಗ್ತಾ ಇತ್ತಾ? ಸೊ ಆನ್ಲೈನ್ ಮೂಲಕ ಇಷ್ಟೆಲ್ಲ ಮಾಹಿತಿಗಳನ್ನ, ಎಂಪವರ್ಮೆಂಟ್ ನಾವು ಜನರೇಟ್ ಮಾಡ್ಬೋದು, ವರ್ಕ್ ಜನರೇಟ್ ಮಾಡ್ಬೋದು. ಈಗ ಎಷ್ಟೋ ಜನ ತಮ್ಮ ಕೆರಿಯರ್ ನ ಬಿಲ್ಡ್ ಮಾಡ್ತಾ ಇದಾರೆ ಆನ್ಲೈನ್ ಮೂಲಕ. ಅಂದ್ರೆ ಆನ್ಲೈನ್ ಮೂಲಕ ಅವರು ಜಾಬ್ ನ ತಗೊಂತಾ ಇದಾರೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದಾರೆ.
ಸೊ ಈ ರೀತಿಯಲ್ಲಿ ಎಡಿಟಿಂಗ್ ನ ಕಲಿತಾ ಇದ್ದಾರೆ. ನಾನು ಎಡಿಟಿಂಗ್ ಕಲ್ತಿದ್ದು ಎಲ್ಲಿಂದನೂ ಅಲ್ಲ, ಆನ್ಲೈನ್ ಇಂದಾನೇ ಕಲ್ತಿದ್ದು ನಾನು ಎಡಿಟಿಂಗ್. ಮತ್ತೆ ನನ್ನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲಾ ಕಡೆನು ಆಲ್ಮೋಸ್ಟ್ ನಮ್ಮ ಒಂದು ಸ್ಪಿರಿಚುವಲ್ ವಿಡಿಯೋಸ್ ಅಥವಾ ಬೈಬಲ್ ಕ್ವಿಜ್ ರಿಲೇಟೆಡ್ ವಿಡಿಯೋಸ್ ಏನಿರ್ತೋ ಅದನ್ನ ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಈ ರೀತಿಯಲ್ಲಿ ನಮಗೆ ಹಲವಾರು ಒಳ್ಳೆಯ ಕಾರ್ಯಗಳನ್ನು ಕೂಡ ನಾವು ಮಾಡ್ಬೋದು. ಮತ್ತೆ ಸಮಾಜಕ್ಕೆ ಹೆಲ್ಪ್ ಆಗುವಂತ ಕಾರ್ಯಗಳನ್ನ ಕೂಡ ಬಹಳ ಜನ ಮಾಡ್ತಾರೆ. ಯೂಟ್ಯೂಬ್ ಇಂದ ಜನರೇಟ್ ಆಗುವಂತ ಹಲವಾರು ಹಣವನ್ನ ಸಮಾಜಕ್ಕೆ ಮತ್ತೆ ತಿರ್ಗಾ ಬೆಳೆಸ್ತಾರೆ. ಈಗ ಎಷ್ಟೋ ಜನ ನಾನು ಯೂಟ್ಯೂಬ್ ನಮ್ಮ ಪೀಪಲ್ ಇದಾರೆ, ಅವರು ಅಡಿಗೆ ಮಾಡ್ತಾರೆ. ಆ ಅಡಿಗೆ ಮಾಡಿದಿನ ಮತ್ತೆ ಬಡವ್ರಿಗೆ ಹೋಗಿ ಆ ಅಡಿಗೆನ ಕೊಡ್ತಾರೆ. ಓಲ್ಡ್ ಏಜ್ ಹೋಮ್ ಅಲ್ಲಿ ಹೋಗಿ ಆ ಅಡಿಗೆನ ಅವ್ರಿಗೆ ಊಟ ಮಾಡಕ್ ಕೊಡ್ತಾರೆ. ಸೊ ಈಗ ಯೂಟ್ಯೂಬ್ ಅಲ್ಲಿ ಅವರು ಮಾಡಿದ ಅಡಿಗೆನ ನೋಡೋದ್ರಿಂದ ಅವ್ರಿಗೆ ದುಡ್ಡು ಬರುತ್ತಲ್ಲ, ಆ ದುಡ್ಡನ್ನು ಅವ್ರಿಗೆ ಇನ್ಕಮ್ ಆಗಿ ಯೂಸ್ ಮಾಡ್ತಾರೆ. ಬಟ್ ಊಟನ ಓಲ್ಡ್ ಏಜ್ ಹೋಮ್ ಕೊಡ್ತಾರೆ. ಈ ರೀತಿಯಲ್ಲಿ ಹಲವಾರು ಜನ ಹಲವಾರು ತರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಅವ್ರು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಸೊ ಮೂವಿಂಗ್ ಆನ್, ಈಗ ಒಳ್ಳೆಯ ಸಮಯ ಏನಂತಂದ್ರೆ ಗೇಮ್ ನ ಸಮಯ. ಸೊ ಎಲ್ಲರೂ ಎಕ್ಸೈಟ್ ಆಗಿ ಇದ್ದೀರಾ, ಮತ್ತೆ ಎಲ್ಲರೂ ರೆಡಿ ಆಗಿದ್ದೀರಾ ಅಂತ ನಾನು ನೆನೆಸ್ತೇನೆ. ಸೊ ಆಟ ಏನಂದ್ರೆ, ಸೊ ಇಷ್ಟೊತ್ತು ನಾವು ಸೋಷಿಯಲ್ ಮೀಡಿಯಾ ಅಂತ ಮಾತಾಡಿ ಈಗ ಮತ್ತೆ ಆಟ ಏನಂತಂದ್ರೆ, ನಾವು ಅಂದ್ರೆ ನಮ್ಮ ಆತ್ಮಿಕ ಬೆಳವಣಿಗೆಗೆ ಯಾವ್ದಾದ್ರು ನಿಮಗೆ ಯಾವ್ದಾದ್ರು ಒಂದು ಸ್ಕಿಟ್ ಆಗಿರ್ಲಿ, ಅಥವಾ ಯೂಟ್ಯೂಬ್ ಅಲ್ಲಿ ಆಗಿರುವಂತ ವಿಡಿಯೋ ಆಗಿರ್ಲಿ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರುವಂತ ರೀಲ್ ಅಲ್ಲಿ ಆಗಿರ್ಲಿ, ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿರ್ಲಿ, ಯಾರಾದ್ರೂ ಒಬ್ರು ನಿಮಗೆ ಇನ್ಫ್ಲುಯೆನ್ಸ್ ಆಗಿ ನೀವು ಅವರಿಂದ ಕಲ್ತಿರುವಂತ ಕೆಲವೊಂದು ಆತ್ಮಿಕ ವಿಷಯಗಳನ್ನ ನೀವು ಹೇಳ್ಬೋದು. ಸೊ ಕಡಿಮೆ ಟೈಮ್ ಅಲ್ಲಿ ಯಾರು ಹೆಚ್ಚು ವಿಷಯಗಳನ್ನ ಹೇಳ್ತಾರೋ ಅವ್ರಿಗೆ ನಾವು ಬಹುಮಾನವನ್ನು ಕೊಡ್ತೀವಿ. ಬಟ್ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಸುಮ್ನೆ ಎಲ್ಲ ವಿಷಯಗಳನ್ನ ಹೇಳೋದಲ್ಲ. ನೀವು ಕರೆಕ್ಟ್ ಆಗಿ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದ್ರಿ, ಯಾರು ಕ್ರಿಯೇಟರ್, ಅದನ್ನ ನೀವು ಇನ್ಫಾರ್ಮ್ ಮಾಡ್ಬೇಕು. ಸೊ ಈ ರೀತಿಯಲ್ಲಿ ಆಟ ಇರೋದು. ಸೊ ಆ ಆಟವನ್ನು ಆಡೋದಕ್ಕೆ ಯಾರು ರೆಡಿ ಇದಾರೋ ಹ್ಯಾಂಡ್ ರೈಸ್ ಮಾಡ್ಬೋದು. ಸೊ ನಾಟ್ ಓನ್ಲಿ ನೀವು ಸ್ಪಿರಿಚುವಲ್ ಕಂಟೆಂಟ್ ಅಂತಲ್ಲ, ನೀವು ಯಾವ್ದೋ ಒಂದು ನಾರ್ಮಲ್ ಕಂಟೆಂಟ್ ನೋಡ್ತಾ ಇರ್ತೀರಾ. ಸೊ ಅವರಿಂದ ನೀವು ಒಂದು ಏನಾದ್ರು ಬೇರೆ ವಿಷಯ ಕಲ್ತಿದ್ರ, ಡಿಸಿಪ್ಲಿನ್ ಕಲ್ತಿರ್ಬೋದು, ಅಥವಾ ಬೇರೆ ಏನಾದ್ರು ಕಲ್ತಿದ್ರೆ ನೀವು ಅದನ್ನು ಕೂಡ ನೀವು ಇದು ಮಾಡ್ಬೋದು. ಬರೀ ಸ್ಪಿರಿಚುವಲ್ ಕಂಟೆಂಟ್ ನೋಡ್ತೀರಾ, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ಮೋಸ್ಟ್ ನೀವು ಸ್ಪಿರಿಚುವಲ್ ಕಂಟೆಂಟ್ ಕಡಿಮೆನೆ ಜನ ನೋಡೋದು. ಎಂಟರ್ಟೈನ್ಮೆಂಟ್ ಆಮೇಲೆ ಫನಿ ವಿಡಿಯೋಸ್ ಅದನ್ನ ನೋಡೋದೇ ಜಾಸ್ತಿ. ಬಟ್ ಸ್ಟಿಲ್ ಅದರಿಂದ ನೀವು ಕಲ್ತಂತ ಒಳ್ಳೆ ವಿಷಯಗಳು ಏನಾದ್ರು ಇದ್ರೆ ನೀವು ಹಂಚ್ಕೊಳ್ಬಹುದು ಈ ಆಟದಲ್ಲಿ. ಹ್ಯಾಂಡ್ ರೈಸ್ ಮಾಡ್ಬೋದು. ಯಾರು ಏನ್ ಕಲ್ತಾ ಇಲ್ವಾ ಸೋಷಿಯಲ್ ಮೀಡಿಯಾ? ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಕಲ್ತಿಂತದಂದ್ರೆ ಅದು ಆ್ಯಪ್ ಅಥವಾ ಜಾಲತಾಣ ಹೆಸರು ಹೇಳ್ಬೇಕಂದ್ರೆ ಮೇನ್ ಬಂದ್ಬಿಟ್ಟು ವಾಟ್ಸಾಪ್ ಅಣ್ಣ. ವಾಟ್ಸಾಪ್ ಏನಕ್ಕಂತಂದ್ರೆ ನಮ್ ಪಾಸ್ಟರ್ ಯಾವಾಗ ಪ್ರತಿದಿನ ವಾಕ್ಯ ಕಳಿಸ್ತಾ ಇರ್ತಾರೆ. ಸೊ ಆ ವಾಕ್ಯದ ಮೂಲಕ ನಾನು ಇನ್ಸ್ಪೈರ್ ಆಗಿರೋದು. ಸೊ ಅದು ಒಂದು ಪ್ಲಸ್. ಇನ್ನು ಒಂದು ಯೂಟ್ಯೂಬ್ ಅಂದ್ರೆ ನಮ್ಮ ಒಂದು ಸಭೆಯಲ್ಲಿ ಯೂಟ್ಯೂಬ್ ಚಾನಲ್ ಮೂಲಕ ಈಗ ಕಳೆದ ವರ್ಷ, ಕಡೆ ವರ್ಷ ಅಥವಾ ಪ್ರೆಸೆಂಟ್ ಲೈವ್ ಆಗಿರುವಂತದನ್ನ ಅಕಸ್ಮಾತ್ ನಾವು ಮರ್ತೋಗಿರ್ತೀವಿ, ಅದನ್ನ ಕೆಲವು ರಿಪೀಟ್ ಮತ್ತೆ ನೋಡಿ ನೆನ್ಸ್ಕೊಂಡು ಮತ್ತೆ ನಾವು ವಾಕ್ಯವನ್ನ ಮತ್ತೆ ತಿರುಗಿಸಿ ನಾವು ಕಲಿತೀವಲ್ಲ ಅಣ್ಣ, ಅದು ನನಗೆ ಹೆಲ್ಪ್ ಆಗಿದೆ. ಯೂಟ್ಯೂಬ್ ಮತ್ತು ವಾಟ್ಸಪ್ ಇವೆರಡು ಅಷ್ಟೇ ಅಣ್ಣ. ಒಳ್ಳೇದ್ ನಾನು ಅದರಿಂದ ಆತ್ಮಿಕವಾಗಿ ಕಲ್ತಿರೋದು. ಓಕೆ, ಬೇರೆ ಯಾರಾದ್ರು? ಇನ್ನು 30 ಸೆಕೆಂಡ್ ಕಾಲಾವಕಾಶ ಇದೆ. ಎಸ್ ಮಾಸ್ಟರ್. ಇದುವರೆಗೂ ಬಹಳ ಅದ್ಭುತವಾಗಿ ಸೋಷಿಯಲ್ ನಮಗೆ ಎಲ್ಲ ಮಾಡಿದ್ರೆ ಮಾತಾಡೋದು ಕೇಳಿಸ್ಕೊಳ್ತಾ ಇದ್ವಿ. ಸೊ ನನಗೆ ಈ ಸೋಷಿಯಲ್ ಮೀಡಿಯಾದ ಮೂಲಕ ನನಗೆ ಏನು ಇನ್ಸ್ಪೈರ್ ಆಯ್ತು ಅಂದ್ರೆ, ವಾಟ್ಸಪ್ ಅಲ್ಲಿ ಡೈಲಿ ಪಾಸ್ಟರ್ ಒಂದೊಂದು ಮೆಸೇಜ್ ಆಗ್ತದೆ ನನಗೆ. ಸೊ ಪರ್ಸನಲ್ ಪಾಸ್ಟರ್ ಅದರಲ್ಲಿ ನನಗೆ ಬಹಳ ಇಷ್ಟ ಆಗಿದ್ದೇನೆಂದ್ರೆ, ಒಂದು ಸಾರಿ ನಾವು ನಟಿಸೋದನ್ನ ಕಲ್ತು ಬಿಟ್ರೆ ಜೀವನ ಪೂರ್ತಿ ನಟನೆ ಮಾಡ್ತಾನೆ ಇರ್ಬೇಕಂತ ಒಂದು ಒಂದು ವರ್ಡ್ ಹಾಕಿದ್ರು ಪಾಸ್ಟರ್.
ಸೊ ಅದನ್ನ ನಾನು ನೋಡಿದಾಗ ನನಗೇನೋ ಒಂಥರ ಇನ್ಸ್ಪೈರ್ ಆಯ್ತು. ಯಾರ ಮುಂದೆನೂ ಕೂಡ ನಟನೆ ಮಾಡಬಾರ್ದು. ಸೊ ನಾವು ನಟಿಸೋದು ಯಾರ ಮುಂದೆ? ಮನುಷ್ಯರ ಮುಂದೆ ನಟಿಸ್ತೀವಿ. ಸೊ ದೇವ್ರು ಎಲ್ಲ ನೋಡ್ತಾರಲ್ಲ ಅಂತ ಹೇಳ್ಬಿಟ್ಟು ನನಗೆ ಈ ಒಂದು ಪದ ಬಹಳ ಇಷ್ಟ ಆಯ್ತು. ಸೊ ವಾಟ್ಸ್ಆಪ್ ಮೂಲಕ ನನಗೆ ಇನ್ಸ್ಪೈರ್ ಆಗಿದೆ. ಸೊ ಮತ್ತೆ ಯೂಟ್ಯೂಬ್ ಮೂಲಕ ಅನೇಕ ದೇವ್ರ ಸೇವಕರು ಮಾತಾಡುವಂತ ವಾಕ್ಯಗಳು ಕೂಡ ನನಗೆ ತುಂಬಾ ಇನ್ಸ್ಪೈರ್ ಆಯ್ತು. ಅದರಲ್ಲಿ ಆಕೆ ಪಾಲ್ ಅಂತ ಹೇಳ್ಬಿಟ್ಟು ಒಬ್ರು ದೈವ ಸೇವಕರು ಬರ್ತಾರೆ. ಸೊ ಅವರು ಪ್ರಕಟಣೆ ಮತ್ತು ದಾನಿಯೇಲ್ ಬಗ್ಗೆ ಮಾತಾಡ್ತಾರೆ. ಸೊ ಎಂಡ್ ಟೈಮ್ ಅಂದ್ರೆ ಅಂತ್ಯಕಾಲದ ಬಗ್ಗೆ ಮಾತಾಡ್ತಾರೆ. ಸೊ ಅದು ಕೂಡ ನನಗೆ ಬಹಳ ಇನ್ಸ್ಪೈರ್ ಆಯ್ತು. ಇದೇ ರೀತಿ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಸೇವಕರು ಮಾತಾಡ್ತಾರೆ. ಸೊ ಹಾಗಾಗಿ ಜಾಲತಾಣದ ಮೂಲಕ ನನಗೆ ಪರಶುರಾಮ್ ಪಾಸ್ಟ್ರು ಮತ್ತೆ ಆರ್.ಕೆ. ಪಾಲ್ ಇವರ ಒಂದು ವಾಕ್ಯಗಳ ಮೂಲಕ ನನಗೆ ತುಂಬಾ ಇನ್ಸ್ಪೈರ್ ಆಗ್ತಾ ಇದೆ. ಹಾಗಾಗಿ ಇದ್ರ ಮೂಲಕ ನಾನು ಬಹಳ ಕಲ್ತಿದ್ದೀನಿ. ಓಕೆ, ಥ್ಯಾಂಕ್ ಯು ಪಾಸ್ಟರ್. ಶಾರದಾ ಎಸ್ ಶಾರದಾ ಆಂಟಿ. ನಾನು ಕಲ್ತಿರೋದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ನಾವು ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಎಲ್ಲ ಹೋದ್ರೂ ಆತ್ಮಿಕವಾಗಿ ಕೆಲವೊಂದು ಎಲ್ಲ ಸಂಸ್ಥೆಗಳು ಈ ತರ ಎಲ್ಲ ಬೇರೆ ವಾಕ್ಯಗಳೆಲ್ಲ ಹೇಳಿದ್ರೆ ಎಲ್ಲರೂ ನಾನು ನೋಡ್ತೀನಿ. ಆಲ್ಮೋಸ್ಟ್ ನಾನು ಚಿಕ್ಕವರಿದ್ದಾಗಲಿಂದ ನೋಡ್ತಿರೋದು ಅಂದ್ರೆ ಯೇಸು ಕರಿತಾನೆ ಪಾಲ್ ಅವರು ನಾನು ನೋಡ್ತಿರೋದು. ಫಸ್ಟ್ ಸ್ಟಾರ್ಟಿಂಗ್ ಮ್ಯಾಗಝಿನ್ ಬರ್ತಿತ್ತು ಅದು ನಮ್ಗೆ. ಈಗೆಲ್ಲ ಯೂಟ್ಯೂಬ್ ಫೇಸ್ಬುಕ್ ಅದೆಲ್ಲ ಮಾಡಿ ಅದರಿಂದ ತುಂಬಾನೇ ಉಪಯೋಗ ಆಗಿದೆ. ಮತ್ತೆ ಮೋಹನ್ ಅಂತ ಹೇಳಿ, ಮೋಹನ್ ಲಾಜರಸ್ ಅಂತ ಹೇಳಿ, ಅವರು ತಮಿಳ್ನಾಡು ಅವ್ರ ಪಾಸ್ಟ್. ಅವರಿಂದನೂ ನಾವು ಚಿಕ್ಕವರಿದ್ದಾಗಲಿಂದನೂ ಅವ್ರನ್ನ ಫಾಲೋ ಮಾಡ್ತೀವಿ. ತುಂಬಾ ಆತ್ಮಿಕವಾದ ವಾಕ್ಯಗಳನ್ನ ಮುಂದೆ ಮಾತಾಡೋ ರೀತಿಯಲ್ಲಿನೇ ಇರ್ತಾರೆ. ನೆಕ್ಸ್ಟ್ ನಂತರ ನಮ್ಮ ಕೂಡ್ಲಿಗಿ ಸಭೆಗೆ ಬಂದಾಗ ಅಣ್ಣವರು ಪರಶುರಾಮ್ ಅಣ್ಣವರು ಸಹ ಡೈಲಿ ನಾನು ವಾಟ್ಸಪ್ ಮೂಲಕ ಮೆಸೇಜ್ ಕಳಿಸ್ತಾರೆ. ಅದು ಆಶೀರ್ವಾದ, ದೇವರ ವಾಕ್ಯನೂ ಮತ್ತು ನಮಗೆ ಜೀವನದ ತಿಳುವಳಿಕೆ ಎರಡೂ ಇರುತ್ತೆ. ಅದು ನನಗೆ ತುಂಬಾನೇ ಇನ್ಸ್ಪೈರ್. ಅವ್ರು ಹೇಳುವ ಮಾತು ಅದು ನನ್ಗೇನೆ ಹೇಳಿರೋದು. ಇವಾಗ ನಮ್ಮವರಾಗ್ಲಿ ಹೇಳೋದಕ್ಕೂ ಹೊರಗಡೆಯವರಾಗಿ ಹೇಳಿರೋದಕ್ಕೂ ಎಲ್ಲ ಹೇಳಿರ್ತಾರೆ. ಯಾರೋ ಮಾತು ಹೇಳಿ ಧೈರ್ಯವಾಗಿ ಇರುವಂತದ್ದೇ ಬೇರೆ. ಆತ್ಮಿಕವಾಗಿ ಆಗಿರಬೇಕು, ಮತ್ತೆ ನಮಗೆ ಶಾಂತಿಸುವ ರೀತಿನೂ ಸಮಾಧಾನ ಧೈರ್ಯನೂ ಬರುವಂತ ರೀತಿನೂ ಇರುತ್ತೆ. ಆದ್ರೆ ನನಗೆ ತುಂಬಾನೇ ಮನಸ್ಸಿಗೆ ತಾಕುವಂಥದ್ದು. ನೆಕ್ಸ್ಟ್ ಟೆಲಿಗ್ರಾಮ್ಸ್ ಅಂತ ಬಂದಾಗ ನಾವು ಟೀಚಿಂಗ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ತುಂಬಾನೇ ಅನುಕೂಲ ಇದೆ. ಆ ಒಂದು ಇದರಿಂದ ಎಷ್ಟೋ ಸೋರ್ಸ್ಗಳನ್ನು ನಾವು ಪರ್ಚೇಸ್ ಮಾಡಕ್ಕಾಗಂತ ಬುಕ್ಸ್ಗಳನ್ನ ನಾವು ಅದರಲ್ಲಿ ಎಷ್ಟೋ PDF ವಿಷಯಗಳು ತಗೊಂಡಿದ್ವಿ. ಮತ್ತೆ ಕೆಲವು ನಮ್ಗೆ ಓದಕ್ಕಾಗ್ಲೇ ಇರುವಂತ ಸ್ಟೂಡೆಂಟ್ಸ್ಗಳು ಹಾಕ್ತಾರೆ. ಮತ್ತೆ ಕೆಲವರು ಬೇರೆ ಎಕ್ಸ್ಪರ್ಟ್ಗಳನ್ನ ಅಲ್ಲಿ ಇಂಟರ್ವ್ಯೂ ಮಾಡಿ ನಮಗೆ ಕಳಿಸುವಂಥದ್ದು. ಅದು ನಮಗೆ ತುಂಬಾನೇ ಅನುಕೂಲ ಆಗಿದೆ. ನಾನು ನಮ್ಮ ಸ್ಟೂಡೆಂಟ್ಸ್ಗೂ ಗೈಡ್ ಮಾಡೋ ಅದೇನೆ. ಅಂಡ್ ಮತ್ತೆ ನಮ್ಗೆ ಯೂಟ್ಯೂಬ್ ಚಾನಲ್ಸ್ ಅಂತ ಬಂದಾಗ ಅಲ್ಲಿನೂ ಅಷ್ಟೇ ಎಷ್ಟೋ ಬಡ ವಿದ್ಯಾರ್ಥಿಗಳು ಇದ್ದಾರೆ. ದುಡ್ಡು ಕೊಟ್ಟು ಕೋಚಿಂಗ್ ಹೋಗ್ಲಾರ್ದಂತ ಮಕ್ಕಳಿಗೆ ಎಷ್ಟೋ ಫ್ರೀ ಕ್ಲಾಸ್ಗಳು ನಡೆಯುವಂಥದ್ದು, ಅದನ್ನ ಮಾಡಿ ಕಳಿಸುವಂಥದ್ದು, ಅದರಿಂದ ತುಂಬಾನೇ ಉಪಯುಕ್ತ ಆಗಿದೆ. ಇವನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಇದರಿಂದ ತುಂಬಾನೇ ಅನುಕೂಲ ಆಗಿದೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸಂಗೀತ ಇದ್ದಾರೆ. ಸಂಗೀತ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್, ಸಂಗೀತ. ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ನನಗೆ ಸಹಾಯ ಆಗಿದೆ ಅಂದರೆ ಒಂದು ಇದು ಕ್ರಿಶ್ಚಿಯನ್ ಚಾನಲ್ ಅಲ್ಲ, ಡಾರ್ಮ್ಯಾನ್ ಅಂತ. ಅದರಲ್ಲಿ ನಮಗೆ ಲೈಫ್ ಸ್ಟೋರೀಸ್ ಬಗ್ಗೆ ಗೊತ್ತಾಗುತ್ತೆ. ಅಂದರೆ ನಾವು ಹೇಗೆ ಅಂದರೆ ನಾವು ಬೇಗ ಜಡ್ಜ್ ಮಾಡಬಾರ್ದು ಪೀಪಲ್ನ, ಮತ್ತೆ ನಾವು ಹೇಗಿರ್ಬೇಕು ಅನ್ನೋದು ನಾನು ಆ ಚಾನಲಿಂದ ಕಲ್ತ್ಕೊಂಡೆ. ಮತ್ತೆ ನಾವು ಇವಾಗ ಯಾವಾಗಾದ್ರೂ ಬೇಜಾರಾದಾಗ್ಲಿ ಯಾವ್ದಾದ್ರು ಚರ್ಚಲ್ಲಿ ಸಾಂಗ್ ಆಡ್ಬೇಕಂದ್ರೆ ಏನಾದ್ರೂ ಆಗ್ಲಿ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀವಿ. ಜೈಪಾಲ್ ಅವ್ರದ್ದಾಗ್ಲಿ, ಜಾನ್ ಜಬ್ರರ್ ಅವ್ರದ್ದಾಗ್ಲಿ, ಮತ್ತೆ ಇಂಗ್ಲಿಷ್ ಸಾಂಗ್ಸ್ ಅಂದ್ರೆ ಎಲಿವೇಶನ್ ವರ್ಷಿಪ್ ಅಂತ ಅದೊಂದು ಚಾನಲ್ ಇದೆ. ಆ ಸಾಂಗ್ಸ್ ಆಗ್ಲಿ ನಾವು ಬೇಜಾರಾದಾಗ ಕೇಳೋದು. ಮತ್ತೆ ಇದು ಮತ್ತೆ ಇನ್ನೊಂದು ಯೂಟ್ಯೂಬ್ ಅಲ್ಲಿ ಇನ್ನೊಂದು ಚಾನಲ್ ಇದೆ, ಟ್ರಾನ್ಸ್ಫಾರ್ಮೇಶನ್ ಚರ್ಚ್ ಅಂತ. ಅವರು ಪಾಸ್ಟರ್ ಮೈಕ್ ಅವರು ನಮ್ಮ
ಹೇಗಿರ್ಬೇಕು, ನಮ್ಗೆ ಏನೇನ್ ಕಷ್ಟ ಬರುತ್ತೆ, ಆಸ್ ಎ ಕ್ರಿಶ್ಚಿಯನ್ ಆಗಿ ನಮ್ಗೆ ಏನೇನ್ ಕಷ್ಟ ಬರುತ್ತೆ, ನಾವ್ ಅದನ್ನೆಲ್ಲ ಹೇಗೆ ಅದರಿಂದ ಹೇಗ್ ಹೊರಗ್ ಬರ್ಬೇಕು, ನಾವು ಚರ್ಚಲ್ಲಿ ಹೇಗಿರ್ಬೇಕು ಅನ್ನೋದು ನಾನು ಆ ಚಾನಲ್ ಇಂದ ಕಲ್ತ್ಕೊಂಡೆ. ಮತ್ತೆ ಇನ್ನೊಂದು, ನಾನು ಈಗ ನಮ್ ಚರ್ಚ್ ಲೈವ್ ನಡೆಯೋಕ್ಕಿಂತ ಮುಂಚೆ ಬೇತೇಲ್ ಏಜಿ ಚರ್ಚ್ ಅಂತ ಅವ್ರ ಲೈವ್ ನಾನು ಅಟೆಂಡ್ ಮಾಡ್ತಿದ್ದೆ. ಆ ಚರ್ಚ್ ಇಂದ ಕೂಡ ನಾನು ಬಹಳ ವಿಷಯಗಳನ್ನ ಕಲ್ತ್ಕೊಂಡೆ. ಮತ್ತೆ ನಮ್ ಶಾಲೋಮ್ ಪ್ರೇಯರ್ ಟೆಂಪಲ್ ಲೈವ್ ಸ್ಟಾರ್ಟ್ ಆದಾಗಿಂದ ಮತ್ತೆ ನಾವ್ ಇಷ್ಟ ದಿನ ಮಾಡಿ ಡ್ಯಾನ್ಸ್ ಗಳಾಗ್ಲಿ ಏನಾದ್ರು ನಾವು ಕೇಳ್ಬೇಕು ಅಂದ್ರೆ ನಾವ್ ಮತ್ತೆ ನಮ್ ಚಾನಲ್ಗೆ ಹೋಗಿ ಸರ್ಚ್ ಮಾಡಿ ಕೇಳ್ತಿದೀವಿ. ಮತ್ತೆ ನನ್ಗೆ ಇಷ್ಟೊಂದು ಇನ್ನು ಬಹಳ ನಾವು ಹಾಡಾಗ್ಲಿ ಡ್ಯಾನ್ಸ್ ಆಗ್ಲಿ ಏನೋ ಕಲಿಬೇಕಂದ್ರೆ ಸಡನ್ ಆಗಿ ಸರ್ಚ್ ಮಾಡ್ತೀವಿ. ಬಹಳಷ್ಟು ಜನ ಪಾಸ್ಟರ್ಸ್ ಆಗ್ಲಿ ಅಕೌಂಟ್ ಸಾಂಗ್ಸ್ ಗಳಲ್ಲೇ ಕಲಿಬೇಕಾದ್ರೆ ಇನ್ನು ಬಹಳಷ್ಟು ಚಾನಲ್ಗಳಿದಾವೆ. ಇಷ್ಟೆಲ್ಲ ಕಲ್ತ್ಕೊಂಡು ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಅಮೃತ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೌದು, ನಾವು ಈ ಇಂಟರ್ನೆಟ್ ನಿಂದ ಅನೇಕ ವಿಷಯಗಳು ಕಲಿತಿದೀವಿ. ಫಸ್ಟ್ ಒನ್ ವಾಟ್ಸಪ್ ವಿಷಯದಲ್ಲಿ ನೋಡೋದಾದ್ರೆ, ನಾನ್ ಕಳಿಸುವಂತ ಸರ್ ಅವರು ಪ್ರತಿಯೊಂದು ಮೆಸೇಜ್ ಅನ್ನು ನಾವು ಅನುಸರಿಸ್ತಾ ಹೋಗ್ತಾ ಇದೀವಿ. ಅವ್ರು ಹೇಳುವಂತ ಮೆಸೇಜ್ ಅದು ನಮಗೇನೋ ನಾವೇ ಈ ರೀತಿ ಮಾಡ್ಬೇಕೇನೋ, ಈ ರೀತಿ ಇರ್ಬೇಕೇನೋ ಅನ್ನೋಂತ ನಮಗೆ ಅಳವಡಿಸುವಂತ ಮೆಸೇಜ್ಗಳು ಆಗಿರ್ತವೆ. ಆ ಮೆಸೇಜ್ ಅನ್ನ ನಾವು ಆಳವಾಗಿ ಅಧ್ಯಯನ ಮಾಡಿ ನೋಡಿದ್ರೆ, ಆಳವಾಗಿ ತಿಳ್ಕೊಳ್ಳೋದಾದ್ರೆ, ಹೌದು ಈ ರೀತಿನೇ ನಾವು ನಡಿಬೇಕು, ಈ ರೀತಿ ಮಾರ್ಗವನ್ನು ನಮಗೆ ದೇವ ಸೇವಕರಾದಂತ ನಮಗೆ ತಿಳಿಸ್ತಾರೆ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗೆ ನೆಕ್ಸ್ಟ್ ಬಂದು ಯೂಟ್ಯೂಬ್ ವಿಷಯದಲ್ಲಿ ಸಹ ಅನೇಕ ವಿಷಯಗಳನ್ನು ತಿಳ್ಕೊಂಡಿದೀವಿ. ಅದು ಯಾವ ರೀತಿ ಅಂದ್ರೆ, ನಮ್ಮ ಒಂದು ಚರ್ಚ್ ಒಂದು ಶಾಲೋಮ್ ಸಭೆಯ ಒಂದು ಯೂಟ್ಯೂಬ್ ವಿಷಯಗಳು ಬಿಡುವಾಗ, ಲೈವ್ ಅಲ್ಲಿ ಬಿಡುವಾಗ, ನಾವು ಪ್ರತಿಯೊಂದು ಮಕ್ಕಳ ಡ್ಯಾನ್ಸ್ ಗಳಾಗ್ಲಿ, ಪ್ರತಿಯೊಂದು ಒಂದು ಸಭೆ ಒಂದು ಚರ್ಚ್ ಕ್ರಿಸ್ಮಸ್ ಹಬ್ಬದ ಒಂದು ಪ್ರಯುಕ್ತ ನಡೆದಿರುವಂತ ಪ್ರತಿಯೊಂದು ಪ್ರೋಗ್ರಾಮ್ ಗಳನ್ನ ನಾವು ರೀಕ್ರಿಯೇಟ್ ಮಾಡಿ ನೋಡ್ತಾ ಇರ್ತೀವಿ. ಅದನ್ನ ಆ ರೀತಿ ವಿಷಯಗಳು ಮತ್ತೆ ಸರ್ ನುಡಿಯುವಂತ ಪ್ರತಿಯೊಂದು ವಾಕ್ಯಗಳನ್ನ ನಾವು ಮತ್ತೆ ಮತ್ತೆ ನೋಡಿ ಇನ್ನೂ ವಿಷಯಗಳು ತಿಳ್ಕೊಳ್ಳುವಂತೆ ಒಂದು ಯೂಟ್ಯೂಬ್ ಸಹಾಯಕ ಆಗುತ್ತೆ. ಹಾಗೆ ಯೂಟ್ಯೂಬ್ ಅಲ್ಲಿ ನಾನು ಸತೀಶ್ ಪಾಸ್ಟರ್ ಫಸ್ಟ್ ನೋಡ್ತಿದ್ದೆ, ಅವಾಗವಾಗ ಅವ್ರದ್ದು ಸಹ ಲೈವ್ ನೋಡ್ತಿರ್ತೀನಿ. ಆ ವಿಷಯದಲ್ಲಿ ನನಗೆ ಸರ್ ಅವರು ಸಭೆಗಳಲ್ಲಿ ಒಂದೊಂದು ಪ್ರಾರ್ಥನಾ ಕೂಟದಲ್ಲಿ ಸಹ ಲಾಜರನ್ ಬಗ್ಗೆ ಹೇಳ್ತಿದ್ರು. ಆ ಒಂದು ಯೋಹಾನನ 11ನೇ ವಚನದಲ್ಲಿ ಲಾಜರನ್ ಬಗ್ಗೆ ಹೇಳುವಾಗ, ಆ ಒಂದು ಲಾಜರನ್ ಕತೆ ನಾನು ಯಾವ ರೀತಿ ಮರೆಯಳು ಮತ್ತೆ ಆಪ್ತಾಳು ಇರ್ತಾರೆ ಅಕ್ಕ ತಂಗಿ ಅನ್ನುವಂಥದ್ದು ನಾನು ತಿಳ್ಕೊಳ್ತಿದ್ದೆ. ಆ ಒಂದು ಸರ್ ಅವ್ರು ಹೇಳಿದ್ರು ಡಿಫ್ರೆನ್ಸ್ ಏನು ಅಂತದ್ದು ನಾನು ತಿಳ್ಕೊಂಡೆ. ಹೌದು, ನಮ್ ಸರ್ ಅವರು ನಮಗೆ ಬೇಗನೆ ಅರ್ಥ ಮಾಡ್ಕೊಳ್ಳುವಂತೆ ಬೇಗ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರಲ್ಲ, ಬೇಗ ಅರ್ಥ ಆಗುತ್ತೆ. ಆ ರೀತಿ ಅವ್ರು ಹೇಳಲ್ಲ, ಆದ್ರೂ ಆ ಒಂದು ವಿಷಯದಲ್ಲಿ ಮತ್ತೆ ಮತ್ತೆ ತಿಳ್ಕೊಳ್ಳುವಂತೆ ನನಗೆ ಉಪಯುಕ್ತ ಆಯ್ತು. ಈ ಒಂದು ವಿಷಯನ ನಾನು ತಿಳ್ಕೊಂತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಅಮ್ಮ. ಓಕೆ, ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನನಗೆ ಅಂತಂದ್ರೆ ಯೂಟ್ಯೂಬ್ ಮುಂಚೆ ಎಲ್ಲ ನಾವು ಕ್ರಿಸ್ಮಸ್ ಟೈಮಲ್ಲಿ ಡ್ಯಾನ್ಸ್ ಸ್ಕಿಟ್ ಏನಾದ್ರು ಮಾಡ್ಬೇಕು ಅಂತಂದ್ರೆ ನಮ್ಗೆ ಯಾರಾದ್ರೂ ಒಬ್ರು ಕಲ್ಸ್ಕೊಡ್ಬೇಕು, ಯಾರಾದ್ರೂ ಬರ್ಬೇಕು, ಯಾರನ್ನಾದ್ರೂ ತುಂಬಾ ಕಾಯ್ತಾ ಇದ್ವಿ. ಈಗ ಆತರ ನಾವು ಏನು ಇಲ್ಲ, ಆರಾಮಾಗಿ ಆನ್ ಮಾಡ್ತೀವಿ, ಹಾಡ್ ಸರ್ಚ್ ಮಾಡ್ತೀವಿ, ಹಾಡಿಗೆ ಏನೇನ್ ಸ್ಟೆಪ್ ಇದೆ ಎಲ್ಲಾ ನೋಡ್ತಾ ಇದೀವಿ. ಇವಾಗ ನಮ್ ಚರ್ಚಲ್ಲಿ ಆದ್ರೂ ಅಷ್ಟೇ, ಎಲ್ಲಾ ಏರಿಯಾದವ್ರು ಹೇಳ್ತಾ ಇದ್ರು ನಮ್ಗೆ ಕಲ್ಸೋರ್ ಬಂದಿಲ್ಲ ಅಂತ. ಈಗ ಏನಿಲ್ಲ, ಈ ವರ್ಷ ಯಾರಿಗೂ ಕೇಳಿಲ್ಲ, ಅವ್ರವ್ರ ಏರಿಯಾದಲ್ಲಿ ಅವ್ರವ್ರೇ ಕಲ್ತಿದ್ದಾರೆ. ಕಾರಣ ಏನಂತಂದ್ರೆ ಯೂಟ್ಯೂಬ್ ನೋಡಿ ಸ್ಟೆಪ್ಸ್, ಡ್ರೆಸ್ ಕೋಡ್ ಹೆಂಗಿರ್ಬೇಕು ಅದೆಲ್ಲ ಕಲ್ತಿದ್ದಾರೆ. ಇದು ಒಂದು ತುಂಬಾ ಒಂದು ಒಳ್ಳೆ ವಿಚಾರ. ಅದ್ರ ಜೊತೆಯಲ್ಲಿ ಈಗ ನಾವೇನಾದ್ರೂ ನಮ್ಮ ಮನೇಲಿ ಫಂಕ್ಷನ್ ಇರುತ್ತೆ, ಏನೋ ಒಂದು ಆನಿವರ್ಸರಿ ಇಲ್ಲಾಂದ್ರೆ ಮದ್ವೆನೋ ಏನೋ ಇದ್ರೆ, ಮುಂಚೆ ಎಲ್ಲ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ರಿಲೇಷನ್ಸ್ ಊರುಗಳಿಗೆ ಹೋಗಿ ಈಗ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡು ಅಥವಾ ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಅವ್ರಿಗೆ ಕರೆದು ಬರ್ಬೇಕಾಗಿತ್ತು. ಆದ್ರೆ ಇವಾಗ ಏನಿಲ್ಲ, ಒಂದು ವಾಟ್ಸಪ್ ಅಲ್ಲಿ ವೆಡ್ಡಿಂಗ್ ಕಾರ್ಡ್ ಕಳಿಸಿ ಫೋನ್ ಮೂಲಕ ಒಂದ್ ಕಾಲ್ ಮಾಡ್ಬಿಟ್ರೆ ಸಾಕು, ಎಲ್ಲರೂ ಕೂಡ ಬರ್ತಾರೆ. ಈ ತರ ಅನುಕೂಲ ಆಗ್ತದೆ, ಎಷ್ಟೋ ಟೈಮ್ ಸೇವ್ ಆಗ್ತಾ ಇದೆ. ಮುಂಚೆ ಎಲ್ಲ ಮನೆಗೆ ಹೋಗಿ ಊರ್ಗ್ ಹೋಗಿ ಒಂದು ಮದ್ವೆ ಅಥವಾ ಏನಾದ್ರು ಮನೇಲಿ ಫಂಕ್ಷನ್ ಇದೆ ಅಂದ್ರೆ ಅದಕ್ಕೋಸ್ಕರ ಒಬ್ರು ಓಡಾಡ್ತಿದ್ರು, ಒಂದು 15 ದಿನ 1 ತಿಂಗಳು ಮುಂಚೆ ಎಲ್ಲ ಈ ತರ ಇದ್ದಿದ್ದು. ಈಗ ಏನಿಲ್ಲ, ಯಾರು ಓಡಾಡೋದಿಲ್ಲ, ಆರಾಮ್ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ, ಆಮೇಲೆ ಫೋನ್ ಮಾಡಿ ಹೇಳ್ತಾರೆ. ಈ ತರ ಆಗ್ತಾ ಇದೆ. ಇದು ಕೂಡ ತುಂಬಾ ಒಳ್ಳೆ ವಿಚಾರ. ಮತ್ತೆ ಅದ್ರ ಜೊತೆಯಲ್ಲಿ ಈಗ ಬೈಬಲ್ ಕ್ವಿಜ್, ನಮಗೆ ನಾವು ಚಿಕ್ಕವರಿದ್ದಾಗ ಬೈಬಲ್ ಕ್ವಿಜ್ ನಡಿಬೇಕಂದ್ರೆ ವರ್ಷಕ್ಕೊಂದ್ಸರಿ ನಡಿಬೇಕು. ಆದ್ರೆ ಕ್ರಿಸ್ಮಸ್ ಟೈಮಲ್ಲಿ ಇಲ್ಲಾಂದ್ರೆ ಯಾವಾಗಾದ್ರೂ ಸಮ್ಮರ್ ಹಾಲಿಡೇಸ್ ಅಲ್ಲಿ ಆತರ ಯಾವಾಗೋ ಅದು ಬೈಬಲ್ ಕ್ವಿಜ್ ನಡೀತಾ ಇರೋದು. ಈಗ ನೋಡ್ತೀವಿ ದಿನ ವಾಟ್ಸಪ್ ಮೂಲಕ ಬೈಬಲ್ ಕ್ವಿಜ್ ಕ್ವಶನ್ ಬರ್ತಾ ಇದೆ.
ನಾನು ಇವಾಗಿನ ಒಂದು ಇದು ನೋಡ್ಬಿಟ್ಟು ಬಹಳ ಖುಷಿ. ನಮಗೆ ಆ ತರ ಡೈಲಿ ಒಂದು ಕ್ವಶನ್ ಕಳಿಸಿ ಆ ಆನ್ಸರ್ ಕಲ್ಸೋದ್ರಿಂದ ಒಂದು ವರ್ಷ ಆದ್ಮೇಲೆ ಒಂದು ಗಿಫ್ಟ್ ಕೊಡ್ತಾರಂತಂದ್ರೆ ನಾವ್ ಎಷ್ಟು ಖುಷಿ ಪಡ್ತಾ ಇದ್ವಿ ಅವಾಗಿನ್ನು. ನಮ್ಗೆ ಆತರ ಚಾನ್ಸ್ ಇದ್ದಿಲ್ಲ ನಾವು ಹಂಗೆ ಆದ್ರೆ ಎಲ್ಲರೂ ತುಂಬಾ ಬ್ಲೆಸ್ಡ್ ಪೀಪಲ್ ಅಂತ ಹೇಳಿಕ್ ಇಷ್ಟಪಟ್ಟು ಕ್ವಶನ್ ಬರ್ತಾ ಇದೆ. ಇದರಿಂದ ನಾವ್ ಎಷ್ಟೋ ಬೆಳವಣಿಗೆ ಆಗ್ತಾ ಇದೆ. ಇದು ನನಗೆ ಕ್ವಿಜ್ ಈ ತರ ಮಾಡ್ಬೇಕು ಅಂತಂದ್ರೆ ಎಲ್ಲರೂ ಒಂದ್ ಹತ್ರ ಸೇರ್ಬೇಕಾಗಿತ್ತು. ಅದ್ರಾಗ ಬೇರೆ ಈಗ ಎಲ್ಲಾ ಡಿಸ್ಟಿಕ್ ಎಲ್ಲಾ ತಾಲೂಕಲ್ಲಿ ಇರೋರ್ಗೆ ಒಂದೇ ಸರಿ ಒಂದೇ ಟೈಮಲ್ಲೇ ಕ್ವಶನ್ ಹೋಗುತ್ತೆ, ಒಂದೇ ಟೈಮಲ್ಲೇ ಆನ್ಸರ್ ಮತ್ತೆ ಸೆಂಡ್ ಮಾಡ್ತಾರೆ. ಇದು ನನ್ಗೆ ವಾಟ್ಸಪ್ ಮೂಲಕ ಆಗ್ತಾ ಇರುವಂತ ಒಂದು ವಿಚಾರ, ತುಂಬಾ ಖುಷಿ ಇದೆ. ಮತ್ತೆ ನಮ್ ಪಾಸ್ಟರ್ ಡೈಲಿ ಒಂದು ಮೋಟಿವೇಟ್ ಮಾಡುವಂತ ಒಂದು ಮೆಸೇಜ್ ಆಗ್ತಾ ಇರ್ತಾರೆ. ಅದರಿಂದ ಎಷ್ಟೋ ಜನ ತುಂಬಾ ಎನ್ಕರೇಜ್ ಆಗ್ತಾ ಇದಾರೆ, ಖುಷಿ ಪಡ್ತಾರೆ. ಅದರಿಂದ ಎಷ್ಟೋ ಕಾಮೆಂಟ್ ಮಾಡ್ತಾ ಇರ್ತಾರೆ, ಇದು ನನಗ್ ಬಹಳ ಒಳ್ಳೇದಾಯ್ತು ಅಂತ. ಇದು ನಿಜ. ಒಂದು ಈ ವಾಟ್ಸಪ್ ಅನ್ನುವಂತ ಒಂದು ಮೀಡಿಯಾ ನಮ್ಗೆ ಏನಿದೆಯೋ ಅದು ತುಂಬಾ ಅನುಕೂಲವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ನನಗೆ ಮುಂಚೆ ವಿಡಿಯೋ ಮಾಡೋದು ಗೊತ್ತಿಲ್ಲ, ವಿಡಿಯೋ ಸೆಂಡ್ ಮಾಡೋದು ಗೊತ್ತಿಲ್ಲ. ಯಾವಾಗ ನನಗೆ ಸ್ಮಾರ್ಟ್ ಫೋನ್ ಕೈಯಲ್ಲಿ ಬಂತು, ನಾನು ತಿಂಗಳ ಮೊದಲನೇ ದಿನ ವಾಗ್ದಾನ ಕೂಟ ಇರುತ್ತೆ, ವಾಗ್ದಾನ ವಾಕ್ಯನ ವಿಡಿಯೋ ಮಾಡಿ ಇದು ವಾಟ್ಸಪ್ ಮೂಲಕ ನಾನು ಸ್ಟೇಟಸ್ ಇಡ್ತಾ ಇರ್ತೀನಿ. ಎಷ್ಟೋ ಜನ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ, ಲೈಕ್ ಮಾಡ್ತಾ ಇರ್ತಾರೆ. ಇದು ಒಂದು ಒಳ್ಳೇದ್ ಅನುಕೂಲ ಆಗ್ತಾ ಇದೆ ನಮ್ಗೆ. ಮತ್ತೆ ನಾವ್ ಏನಾದ್ರೂ ಡೈಲಿ ವಾಕ್ಯ ಹಾಕ್ತಾ ಇರ್ತೀವಿ, ಆ ವಾಕ್ಯಕ್ಕೂ ಎಷ್ಟೋ ಜನ ಲೈಕ್ ಮಾಡ್ತಾ ಇದಾರೆ, ಅಂದ್ರೆ ಖುಷಿ ಪಡ್ತಾರೆ. ನಾವ್ ದಿನ ನನಗೇನಂದ್ರೆ ಇರೋ ಮೊಬೈಲ್ ನ ಯಾಕೆ ನಾವು ಇದಕ್ಕೆ ಹಿಂಗೆ ಯೂಸ್ ಮಾಡ್ಬಾರ್ದು ಅಂತ ಹೇಳಿ ಡೈಲಿ ಒಂದು ವಾಕ್ಯ ಹಾಕ್ತಾ ಇರ್ತೀನಿ. ಎಷ್ಟೋ ಜನ ಅದನ್ನ ಕೇಳ್ತಾರೆ, ನೋಡ್ತಾರೆ, ಕ್ಲಿಕ್ ಮಾಡ್ತಾರೆ. ಎಷ್ಟೋ ಜನ ನಾವು ನಿಮ್ದು ಆ ವಾಕ್ಯ, ನಿಮ್ದು ಸ್ಟೇಟಸ್ ಅಲ್ಲಿ ವಾಕ್ಯ ನೋಡಿದ್ಮೇಲೆನೆ ನಾನು ಕೆಲಸ ಮಾಡ್ತೀನಿ ಅಂತ ನನ್ನ ಹತ್ರ ಹೇಳ್ತಾ ಇರ್ತಾರೆ ಯಾವಾಗಾದ್ರೂ. ಅದು ಬಹಳ ಖುಷಿ ಆಗುತ್ತೆ. ಹಂಗಾಗಿ ಈ ವಾಟ್ಸಪ್ ಮತ್ತೆ ಏನು ಯೂಟ್ಯೂಬ್ ತುಂಬಾ ಅನುಕೂಲವಾಗಿದೆ ನಮ್ಗೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಡೇವಿಡ್ ಆಂಡ್ರಸ್ಮನ್. ಎಸ್. ನನಗೆ ಮೊದಲಿಗೆ ಇನ್ಸ್ಪೈರ್ ಆಯ್ದಂದ್ರೆ ಪಾಶ್ರಮಿ ಹೇಳ್ದಂಗೆ ಬೈಬಲ್ ಕ್ವಿಜ್. ಮೊದಲಿಗೆ ನಾನು ಕೂಡ್ಲಿಗೆಲ್ಲ ಇರ್ಬೇಕಾದ್ರೆ ಬ್ರದರ್ ನನ್ಗೆ ಒಂದ್ ಮಾತು ಹೇಳಿದ್ರು, ಮತ್ತೆ ಜಾಯಿನ್ ಮಾಡಿಸಿದ್ರು. ಆಗಿಂದನು ಅದು ಬೈಬಲ್ ಕ್ವಿಜ್ ಬರ್ತಿತ್ತು ಡೈಲಿ. ಅದಕ್ಕೋಸ್ಕರ ನಾನು ವೇಟ್ ಮಾಡ್ದೆ. ಅವಾಗ 6:30 ಇಂದ 10:30 ಇತ್ತು. ಬಟ್ ಆ ಕ್ವಿಜ್ ನೋಡ್ಕೊಂಡೆ ನಾನು ಬೇರೆ ಒಂದು ಕೆಲಸ ಮಾಡ್ತಿದ್ದೆ, ಅಲ್ಲಿವರೆಗೂ ಸಹ ನೋಡ್ತಿದ್ದಿಲ್ಲ. ಆಮೇಲೆ ಹೊಸ ಕ್ವಶನ್ ಬಂದಾಗೆ ಬೈಬಲ್ನ ಹುಡುಕ್ತಿದ್ದೆ, ಆನ್ಸರ್ ಎಲ್ಲಿದೆ, ಯಾವ ಚಾಪ್ಟರ್ ಅಲ್ಲಿ ಬರ್ತಿದೆ, ಯಾವ ಅಧ್ಯಾಯದಲ್ಲಿ ಬರ್ತಿದೆ ಅಂತ ನಾನು ಹುಡುಕ್ತಿದ್ದೆ. ಮತ್ತೆ ವಿಧ ಪದರ್ಸ್ಗಳ ಮೂಲಕ ಅಂತ ಇನ್ಸ್ಪೈರ್ ಆಗಿದೆ. ಮತ್ತೆ ಟೆಲಿಗ್ರಾಮ್ ಅಲ್ಲಿ ಅನೇಕ ಕ್ವಿಜ್ಗಳ ಮೂಲಕ ಇನ್ಸ್ಪೈರ್ ಆಗಿದೆ. ಬ್ರದರ್ ಮತ್ತೆ ತುಂಬಾ ಕಷ್ಟಪಟ್ಟು ನಮಗೋಸ್ಕರ ಮಾಡ್ತಿದ್ದಾರೆ. ದೇವ್ರಿಗೆ ಅವ್ರಿಗೂ ಒಳ್ಳೆ ಆಶೀರ್ವಾದ ಕೊಡ್ಲಿ. ಮತ್ತೆ ಅವ್ರಿಗೋಸ್ಕರ ನಾವು ಎಲ್ಲರೂ ಸಹ ಪ್ರಾರ್ಥನೆ ಮಾಡ್ಬೇಕಂತ ನನ್ನ ಮನವಿ. ಥ್ಯಾಂಕ್ ಯು ಡೇವಿಡ್. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಆಲ್ಮೋಸ್ಟ್ ಹತ್ತತ್ರ 5 ರಿಂದ 6 ಜನ ಗೇಮ್ ಆಡಿದ್ರು. ಸೊ ಐ ಥಿಂಕ್ ನಾವು ಈ 2024 ಒಂದು ಒಳ್ಳೆ ಬ್ಯಾಂಗ್ ಮೂಲಕ ಸ್ಟಾರ್ಟ್ ಮಾಡಿದ್ವಿ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಇದುವರೆಗೂ ನಾವು ಲಾಸ್ಟ್ ಟೈಮ್ ನಾವು ಗೇಮ್ ಅಂದಾಗ ಒಬ್ರು ಇಬ್ರು ಹ್ಯಾಂಡಲ್ ಮಾಡೋದೇ ದೊಡ್ಡ ವಿಷಯ ಆಗಿತ್ತು. ಬಟ್ ಇವತ್ತು ನನಗೆ ಬಹಳ ಖುಷಿ ಆಗಿದೆ. 5 ರಿಂದ 6 ಜನ ನೀವು ಏನು ಇಂಟರಾಕ್ಟ್ ಮಾಡಿ ಎಲ್ಲರೂ ಗೇಮ್ ಆಡಿದ್ರು. ನನಗೆ ಬಹಳ ಖುಷಿ ಆಯ್ತು ನೀವೆಲ್ಲರೂ ಆಟ ಆಡೋದ್ರಿಂದ. ಇದರಲ್ಲಿ ಒಬ್ರನ್ನ ವಿನ್ನರ್ ಅಂತ ಚೂಸ್ ಮಾಡ್ಬೇಕು ಅಂತಂದ್ರೆ ನನಗೆ 1 ನಿಮಿಷ 46 ಸೆಕೆಂಡ್ ಅಲ್ಲಿ ಶಾರದಾ ಆಂಟಿ ಅವರು ಆಲ್ಮೋಸ್ಟ್ 4 ವಿಷಯನ ಅವರು ಕವರ್ ಮಾಡಿದ್ರು. ಸೊ ಅವ್ರನ್ನ ನಾನು ವಿನ್ನರ್ ಅಂತೇಳಿ ನಾನು ಕನ್ಸಿಡರ್ ಮಾಡ್ತೀನಿ. ಬೇರೆಯವರೆಲ್ಲರೂ 3 ವಿಷಯ 4 ವಿಷಯ ಕವರ್ ಮಾಡಿದ್ರು, ಬಹಳ ಟೈಮ್ ತಗೊಂಡ್ರು. ಸೊ ಕಡಿಮೆ ಟೈಮ್ ಅಲ್ಲಿ ಬಹಳ ವಿಷಯಗಳನ್ನ ಹೇಳಿದಂತ ಶಾರದಾ ಆಂಟಿಗೆ ನಾನು ಕಂಗ್ರಾಚುಲೇಟ್ ಮಾಡಕ್ ಇಷ್ಟಪಡ್ತೀನಿ. ಸೊ ಇದು ಯಾವಾಗ್ಲೂ ನಾನು ಹೇಳೋ ಪ್ರಕಾರ ಇಟ್ಸ್ ಅಬೌಟ್ ಪಾರ್ಟಿಸಿಪೇಷನ್. ವಿನ್ ಆಗೋದು ಲೂಸ್ ಆಗೋದು ಅಲ್ಲ.
ಎಲ್ಲರೂ ನೋಡ್ರಿ ಎಷ್ಟ್ ಚೆನ್ನಾಗಿ ಎಲ್ಲರೂ ಅವ್ರವ್ರ ಅಭಿಪ್ರಾಯ ಮತ್ತೆ ಅವ್ರಿಗಿರುವಂತ ಅಡ್ವಾಂಟೇಜ್, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನ ಫಾಲೋ ಮಾಡ್ತಾರೆ, ಅವರಿಂದ ಏನ್ ಇನ್ಸ್ಪೈರ್ ಆದ್ರು, ಅವರಿಂದ ಅವ್ರೇನ್ ಕಲ್ತ್ಕೊಂಡ್ರು ಅಂತ ಹೇಳಿದಾಗ ನಿಮಗೂ ಅದೊಂದು ನಾಲೆಡ್ಜ್ ಅವ್ರ ಮೂಲಕ ನಿಮಗ್ ಬರ್ತಾ ಇದೆ. ನಾನು ಇಷ್ಟೊತ್ತು ಮಾತಾಡಿದೆ, ಬಟ್ ಅವ್ರು ಮಾತಾಡಿದ 5 ನಿಮಿಷದಲ್ಲಿ ಅಟ್ಲೀಸ್ಟ್ ನಿಮಗೆ 1-2 ಆದ್ರೂ ನಿಮಗೆ ರೀಚ್ ಆಗಿರುತ್ತೆ ಅಂತ ನಾನು ಅನಿಸುತ್ತೆ. ಸೊ ಆಲ್ ಥ್ಯಾಂಕ್ಸ್ ಟು ಝೂಮ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಝೂಮ್ ಮೂಲಕ ನಾವು ಈ ರೀತಿಯಲ್ಲಿ ಜಾಯ್ನ್ ಆಗುವಂತೆ ದೇವ್ರು ಕೃಪೆ ಮಾಡಿದ್ದಾನೆ. ಸೊ ಕೊನೆಯದಾಗಿ ಈ ಒಂದು ಯೂತ್ ಮೀಟಿಂಗ್ ಆಗಿ ಮತ್ತೆ ಇಷ್ಟೊತ್ತು ನಾವು ಕಲ್ತಂತ ವಿಷಯಗಳಿಗಾಗಿ ಮತ್ತೆ ಡಿಸ್ಕಸ್ ಮಾಡಿದಂತ ವಿಷಯಗಳಿಗಾಗಿ, ಆಡಿದಂತ ಗೇಮ್ಸ್ಗಾಗಿ ಎಲ್ಲದಕ್ಕೋಸ್ಕರ ಸ್ವರೂಪ್ ರಾಜ್ ಪ್ರಾರ್ಥನೆ ಮಾಡ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಎಸ್, ಕೇಳಿಸ್ತಾ ಇದೆಯಲ್ಲ ನನ್ನ ವಾಯ್ಸ್? ಎಸ್, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಯೇಸುವೆ, ನಿಮಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಈ ದಿನದಂದು ನಮ್ಮನ್ನು ಈ ಝೂಮ್ ಮೀಟಿಂಗ್ ಅಲ್ಲಿ ನಾವು ಅನೇಕ ವಿಷಯಗಳನ್ನು ಕಲಿಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ ರಾಜ. ನಿಮಗೆ ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು, ಇಂಟರ್ನೆಟ್ ಇಂದ ಆಗಿರ್ಬೋದು, ಮತ್ತೆ ನ್ಯೂಸ್ ಮೀಡಿಯಾದಿಂದ ಆಗಿರ್ಬೋದು, ಅನೇಕ ವಿಷಯಗಳನ್ನ ನಾವು ಕಲ್ತಿದ್ದೇವೆ ಸ್ವಾಮಿ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಅದರಿಂದ ಆಗುವಂತ ಅನುಕೂಲಗಳು, ಅನಾನುಕೂಲಗಳು ಮತ್ತು ನಮ್ಮ ಆರೋಗ್ಯದ ಮೇಲೆ ಅದರಿಂದ ಆಗುವಂತ ಪ್ರಭಾವಗಳ ಅನೇಕ ವಿಷಯಗಳನ್ನ ನಾವು ಈ ರೀತಿ ಕಲಿಯುವಂತೆ ನೀನು ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಎಸಪ್ಪ, ನಾವು ಯಾವ್ಯಾವ ವಿಷಯಗಳನ್ನ ನಾವು ಕಲ್ತಿದೀವೋ ಆ ವಿಷಯಗಳನ್ನ ಅನುಸರಣೆ ಮಾಡುವಂತೆ, ಯಾವ್ಯಾವ ವಿಷಯಗಳನ್ನ ಬಿಡಬೇಕಾಗಿದೆಯೋ ಆ ವಿಷಯಗಳನ್ನ ಬಿಡುವಂತೆ ಇನ್ನು ಸಹಾಯ ಮಾಡಿ ಸ್ವಾಮಿ. ಮತ್ತು ಇದನ್ನು ಆರ್ಗನೈಸ್ ಮಾಡಿದಂತ ಅಣ್ಣನವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಆ ಮಗನ ಇನ್ನು ಹೆಚ್ಚಾಗಿ ನಿನ್ನ ಸೇವೆಯಲ್ಲಿ ಭಾಗವಹಿಸುವಂತೆ ಆತನಿಗೆ ನೀನು ಸಹಾಯ ಮಾಡಿ ನಡೆಸು ರಾಜ. ಮತ್ತು ಕೊನೆಯದಾಗಿ ನಾವು ಟೆಕ್ನಾಲಜಿಗೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇದು ನೀನು ಕೊಟ್ಟಂತ ಒಂದು ವರ ಅಂತ ನಾವು ನೆನೆಸ್ತೇವೆ ಸ್ವಾಮಿ. ಇದನ್ನ ನಾವು ಯಾವ ರೀತಿಯ ನಾವು ಯೂಸ್ ಮಾಡ್ಕೋಬೇಕೋ ಆ ರೀತಿಯಾಗಿ ನಾವು ವೆರಿ ಪಾಸಿಟಿವ್ ಅಲ್ಲಿ ನಾವು ಯೂಸ್ ಮಾಡ್ಕೊಳ್ಳುವಂತೆ ನೀನು ಸಹಾಯ ಮಾಡೋ ರಾಜ. ಈ ರೀತಿಯಾಗಿ ಸೇರಿ ಬಂದಂತ ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ನಮ್ಮೆಲ್ಲರ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ ರಾಜ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಥ್ಯಾಂಕ್ ಯು ಸ್ವರೂಪ್, ಥ್ಯಾಂಕ್ ಯು ಎವ್ರಿವನ್ ಫಾರ್ ಜಾಯ್ನಿಂಗ್. ಸೊ ಹೋಪ್ ನಿಮ್ಮ 2 ಅವರ್ ಯಾವುದೇ ರೀತಿಯಲ್ಲಿ ವೇಸ್ಟ್ ಆಗದಂತೆ ಯುಟಿಲೈಸ್ ಆಯ್ತು. ಮತ್ತೆ ಅನೇಕ ವಿಷಯಗಳು ಸೋಷಿಯಲ್ ಮೀಡಿಯಾ ಬಗ್ಗೆ, ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಬಗ್ಗೆ, ಸಾಮಾಜಿಕ ಜಾಲತಾಣದ ಬಗ್ಗೆ, ನ್ಯೂಸ್ ಮೀಡಿಯಾ ಬಗ್ಗೆ ನೀವು ಅನೇಕ ವಿಷಯನ ನೀವು ಕಲ್ತ್ಕೊಂಡಿದ್ದೀರಾ ಅಂತ ನಾನು ನೆನೆಸ್ತೇನೆ. ಸೊ ಮತ್ತೆ ಮುಂದಿನ ತಿಂಗಳು ಮತ್ತೆ ಮುಂದಿನ ಟಾಪಿಕ್ ನೊಂದಿಗೆ ಮತ್ತೆ ಮುಂದಿನ ದಿನದವರೆಗೂ ಸೊ ಎಲ್ಲರೂ ಟೇಕ್ ಕೇರ್. ಬಾಯ್ ಬಾಯ್.